ನಿನ್ನೆ ತೈತ್ತಿರೀಯ ಉಪನಿಷತ್ತನ್ನು ಆರಂಭ ಮಾಡಿದ್ವಿ. ಮೊದಲನೆಯ ವಲ್ಲಿಯ ಕೊನೆಯ ಅನುವಾಕ ಬಾಕಿ ಇದೆ. ಆ ಕೊನೆಯ ಅನುವಾಕ ಶಿಷ್ಯಾನುಶಾಸನ ಅಂತ ಪ್ರಸಿದ್ಧವಾದದ್ದು. ಇದು ಈ ಹೊತ್ತಿಗೂ ಕೂಡ ಏನೋ ನಮ್ಮ ವಿಶ್ವವಿದ್ಯಾಲಯಗಳಲ್ಲಿ ಅಳೆದುಳಿದ ಪುಣ್ಯವ ಅಂತ ಶಿಷ್ಯರಿಗೆ ಸ್ನಾತಕತ್ವ ದೀಕ್ಷೆ ಆದಾಗ, ಅಂದರೆ ಗ್ರ್ಯಾಜುಯೇಷನ್ ಸೆರೆಮನಿ ಅಂತ ಯಾವುದನ್ನು ಮಾಡ್ತಾರೆ, ಆ ಒಂದು ಕಾನ್ವೊಕೇಷನ್ನಿನ ಸಂದರ್ಭದಲ್ಲಿ ಇದನ್ನು ಓದುವ ಪರಿಪಾಟಿ ಇತ್ತು. ಈಗ ಹೇಗಿದೆ ಅನ್ನೋದು ಗೊತ್ತಿಲ್ಲ. ಎಲ್ಲ ಹೋದ ಮೇಲೆ ಇದನ್ನು ಇಟ್ಕೊಳ್ಳೋದ್ರೊಳಗೆ ಏನು ಭೂಷಣ ಅಂತ ಬಿಟ್ಟರೋ ಏನೋ ಗೊತ್ತಿಲ್ಲ. ಆದರೆ ಹೀಗೆ ಈರುಳ್ಳಿಯ ಸಿಪ್ಪೆ ಸುಲಿದ್ರೆ ಕಡೆಯಲ್ಲಿ ಈರುಳ್ಳಿ ಅನ್ನೋದು ಇರೋದೇ ಇಲ್ಲ. ಎಲ್ಲವನ್ನೂ ಬಿಡ್ತಾ ಬಂದರೆ ಯಾವ ಸ್ವಾರಸ್ಯವೂ ಉಳಿಯೋಲ್ಲ. ಆ ಅರ್ಥದಲ್ಲಿ ಇವುಗಳನ್ನೆಲ್ಲ ಒಂದು ಶುಷ್ಕವಾದ ಆಚರಣೆಯಾಗಿ ಉಳಿಸ್ಕೊಂಡ್ರೂ ಎಷ್ಟೋ ಮಟ್ಟಿಗೆ ಸೊಗಸು ಅಂತ ಅನಿಸುತ್ತದೆ. ಮತ್ತು ಜಗತ್ತು ಅತ್ಯಂತ ಪ್ರಾಚೀನ ಕಾಲದಿಂದ ಏನು ಕಂಡುಕೊಂಡು ಬಂದಿದೆ ಬೆಳವಣಿಗೆ, ಅದರ ಒಂದು ಮಹತ್ವದ ಹೆಗ್ಗುರುತಾಗಿ ನಮಗೆ ಇಲ್ಲಿ ಶಿಷ್ಯಾನುಶಾಸನ ಕಾಣುತ್ತದೆ. ಇನ್ನು ಎಲ್ಲಿಯೂ ಈ ಮಟ್ಟಕ್ಕೆ ಇಷ್ಟು ಆಕರ್ಷಕವಾಗಿ, ಇಷ್ಟು ಸಮಗ್ರವಾಗಿ ಜೀವನ ಸ್ಪರ್ಶಿಯಾಗಿರುವ ಮೌಲ್ಯಗಳ ನಿರೂಪಣೆ ಕಾಣೋದಿಲ್ಲ. ಹಾಗಾಗಿ ಇದನ್ನು ಯಾವ ಜನಾಂಗದ, ಯಾವ ಮತದವರಿಗೆ ಕೂಡ ಉಪಾಸ್ಯವಾಗುವಂಥ ಸಂದರ್ಭ ಅಂತ ಹೇಳಬಹುದು. ವೇದ ಮನೂಚ್ಯಾಚಾರ್ಯೋಂತೆ ವಾಸಿನ ಮನುಷಾಸ್ತಿ. ವೇದವನ್ನು ಅನೂಚ್ಯ ಅಂದರೆ ಅನೂಚಾನ ಅನ್ನುವ ಒಂದು ಪದ ಉಂಟು. ಪಾರಂಪರಿಕವಾಗಿ ಶ್ರದ್ಧೆಯಿಂದ ಒಂದು ಸ್ವಲ್ಪವೂ ಲೋಪ ಮಾಡದೆ ಮತ್ತೆ ಮತ್ತೆ ಅನುಷ್ಠಿಸಿಕೊಂಡು ಬರುವಂಥದ್ದು ಅನೂಚಾನತ್ವ ಅಂತ ಕರೀತಾರೆ. ಅನೂಚ್ಯ ವೇದವನ್ನು ಚೆನ್ನಾಗಿ ಅಧ್ಯಾಪನ ಮಾಡಿ ಒಳ್ಳೆಯ ರೀತಿಯಲ್ಲಿ ಪಾಠ ಮಾಡಿ ಅಂತ್ಯವಾಸಿನಂ ವಿದ್ಯಾರ್ಥಿಯನ್ನು ಆಚಾರ್ಯ ಅನುಶಾಸ್ತಿ. ಆಚಾರ್ಯನಾದವನು ಅನುಶಾಸನ ಮಾಡ್ತಾನೆ. ಶಾಸನ ಅಲ್ಲ, ಅನುಶಾಸನ ಅಂತಂದರೆ ಬೆನ್ತಟ್ಟಿ ಈ ರೀತಿ ಮಾಡು ಅಂತ ಹೇಳುವಂಥದ್ದು. ಶಾಸನಕ್ಕೆ ವಿಧಿ ಹೆಚ್ಚು ಉಂಟು, ಅನುಶಾಸನಕ್ಕೆ ಅನುನಯ, ಅದರ ಪ್ರೀತಿ ಉಂಟು. ಮತ್ತೆ ಮತ್ತೆ ಹಿತವನ್ನು ಕೋರಿ ಹೇಳತಕ್ಕಂಥದ್ದು. ಸತ್ಯಂ ವದ ಧರ್ಮಂಚರ. ಚಿಕ್ಕ ಚಿಕ್ಕ ಮಾತುಗಳು, ಎರಡೆರಡು ಪದಗಳು, ಅದು ಎರಡೆರಡೇ ಅಕ್ಷರಗಳಿರ್ತಕ್ಕಂಥ ಒಂದೊಂದು ಪದ, ಇಷ್ಟು ಚೊಕ್ಕವಾದ ರೀತಿಯಲ್ಲಿ ರಚನೆ ಬರುತ್ತದೆ. ಸತ್ಯವನ್ನು ಹೇಳು, ಧರ್ಮವನ್ನು ಆಚರಣೆ ಮಾಡು ಅಂತ. ಸತ್ಯ ಧರ್ಮಗಳ ವ್ಯಾಪ್ತಿ ತುಂಬ ದೊಡ್ಡದಾದದ್ದು. ಯಾವುದು ತ್ರಿಕಾಲಾಬಾಧಿತವಾಗಿ ಅವ್ಯಭಿಚರಿತವಾಗಿ ನಿಲ್ಲುತ್ತದೆಯೋ ಅದನ್ನು ಸತ್ಯ ಅಂತ. ಅಂದರೆ ನಾವು ನಮ್ಮ ಕಣ್ಣು ಮನಸ್ಸು ಬುದ್ಧಿಗಳಿಗೆ ತೋರಿದಂಥದ್ದಷ್ಟೇ ಅಲ್ಲದೆ ಅನೇಕರ ಕಾಲದ, ಅನೇಕರ ದೇಶಗಳ, ಅನೇಕರ ಅನುಭವಗಳ ಐಕ್ಯವಾಗಿರುವಂಥ ಸತ್ಯ ಅಂತನ್ನುವುದು ಸಾರ್ವತ್ರಿಕವಾಗಿ ಅಂಗೀಕಾರ್ಯ ಅಂತ ಆದಂಥದ್ದನ್ನು ಸತ್ಯ ಅಂತ. ಮತ್ತು ಈ ಸತ್ಯದ ಅನ್ವಯ ರೂಪವನ್ನು ಧರ್ಮ ಅಂತ ಕರೀತಾರೆ. ಎಲ್ಲವನ್ನ ತಾಳಿಸುವ ಬಾಳಿಸುವ ಗುಣ ಧಾರಣಾ ಧರ್ಮ ಇತ್ಯಾಹುಹು ಅಂತನ್ನುವ ಮಾತು ಮಹಾಭಾರತದಲ್ಲಿ ಬಹಳ ಪ್ರಸಿದ್ಧವಾಗಿ ಬರುವಂಥದ್ದು. ಡಿ ವಿ ಜಿಯವರು ಮಂಕುತಿಮ್ಮನ ಕಗ್ಗದಲ್ಲಿ ಬುದ್ಧಿಪ್ರಕಾಶದಿಂದಂತರನುಭವ ಶೋಧೆ ಸಿದ್ಧವಾ ಶೋಧೆಯಿಂ ಸತ್ಯ ಸಂವೀಕ್ಷೆ ಶುದ್ಧ ಸತ್ಯವ ಜೀವಿತ ಪ್ರಶ್ನೆಗನ್ವಯಿಪ ಪದ್ಧತಿಯ ಧರ್ಮವೆಲ್ಲ ಮಂಕುತಿಮ್ಮ ಅಂತಾರೆ. ಶುದ್ಧ ಸತ್ಯವನ್ನು ಜೀವನ ಪದ್ಧತಿಗೆ ಅನ್ವಯಿಸುವ ಬಗೆಯನ್ನು ಧರ್ಮ ಅಂತ. ಇಟ್ ಇಸ್ ದಿ ಅಪ್ಲಿಕೇಶನ್ ಆಫ್ ಟ್ರೂತ್ ಇನ್ ಲೈಫ್. ಆ ದೃಷ್ಟಿಯಿಂದ ಧರ್ಮ ಅನ್ನುವುದು ಸಾಯಣಾಚಾರ್ಯರು ವೇದಭಾಷ್ಯದಲ್ಲಿ ಹೇಳುವಂತೆ ಮನಸಾ ಯಥಾರ್ಥಾಚರಣಂ ಮೃತಂ, ವಚಸಾ ಯಥಾರ್ಥಾಚರಣಂ ಸತ್ಯಂ, ಕ್ರಿಯೆಯ ಯಥಾರ್ಥಾಚರಣಂ ಧರ್ಮ ಅಂತ. ಮನಸ್ಸಿನಿಂದ ಯಥಾರ್ಥವಾದದ್ದು, ವಸ್ತುನಿಷ್ಠವಾದದ್ದನ್ನು ಅಂಗೀಕರಿಸುವಂಥದ್ದು ಋತ ಆದರೆ, ಮಾತಿನಿಂದ ವಸ್ತುನಿಷ್ಠತೆಯನ್ನು ಕಾಪಾಡಿಕೊಳ್ಳುವಂಥದ್ದು ಸತ್ಯ, ಕ್ರಿಯೆಯಿಂದ ಅದನ್ನು ಮಾಡುವಂಥದ್ದು ಧರ್ಮ ಅಂತ. ಅದನ್ನು ನಡೆ, ಧರ್ಮವನ್ನು ನಡೆಸು. ಸ್ವಾಧ್ಯಾಯ ಆನ್ಮ ಪ್ರಮದಃ. ತನ್ನ ನಿತ್ಯದ ವ್ಯಾಸಂಗದಿಂದ ಎಂದಿಗೂ ಕೂಡ ಹಾಳಿ ತಪ್ಪಬಾರದು, ದಾರಿ ತಪ್ಪಬಾರದು ಅಂತ. ಇದು ತುಂಬ ದೊಡ್ಡ ಸಂಗತಿ ಅಂತ ಅನಿಸುತ್ತದೆ. ಕಾರಣ ಇಷ್ಟೇ, ನಮ್ಮಲ್ಲಿ ಸ್ವಬೋಧ ಶುದ್ಧಿ ಎನ್ನುವುದು ಎಷ್ಟೋ ಜನ ವಿದ್ಯಾಕ್ಷೇತ್ರದಲ್ಲಿದ್ದವರು ಮಾಡಿಕೊಳ್ಳೋದಿಲ್ಲ. ದಿನದಿನವೂ ತಮ್ಮ ತಮ್ಮ ವಿದ್ಯಾಕ್ಷೇತ್ರದ ವ್ಯಾಸಂಗ ಅನ್ನುವುದನ್ನು ಮಾಡ್ತಾ ಇರಬೇಕು. ಹಾಗೆ ಮಾಡದೇ ಇದ್ದಾಗ ಅದು ಅನಭ್ಯಾಸೇ ವಿಷಮಶಾಸ್ತ್ರಂ ಅನ್ನುವ ಮಾತಿನಂತೆ ತಮ್ಮ ವಿದ್ಯೆಯೇ ತಮ್ಮ ಪಾಲಿಗೆ ವಿಷವಾಗುತ್ತದೆ ಅಂತ. ಅದರಿಂದ ತಾವು ಯಾವ ವಿಷಯದಲ್ಲಿ, ಯಾವ ಕ್ಷೇತ್ರದಲ್ಲಿ ಆಸಕ್ತಿ ವಹಿಸಿದ್ದಾರೆ ಅದನ್ನು ಅನುದಿನವೂ ಉಪಸ್ಥಿತಿನಲ್ಲಿ ಇಟ್ಟುಕೊಳ್ಳಬೇಕು, ವ್ಯಾಸಂಗ ಮಾಡ್ತಾ ಇರಬೇಕು.
ಆಲೋಡನೆ ಮಾಡಬೇಕು, ಚಿಂತನೆ ಮಾಡ್ತಾ ಇರಬೇಕು, ಪ್ರಶ್ನೆಗಳನ್ನು ಕೇಳಿಕೊಳ್ತಾ ಇರಬೇಕು. ಹೊಸದು ಏನು ಬಂತು, ಅದರ ಹೊಸತನದ ಮೌಲ್ಯ ಯಾವ ಮಟ್ಟದ್ದು, ಅದರ ಸಾರ ಅಸಾರಗಳು ಏನು ಅನ್ನೋದನ್ನು ಆಲೋಚನೆ ಮಾಡ್ತಾ ಇರಬೇಕು. ನನ್ನ ಸ್ನೇಹಿತರಲ್ಲಿ ಡಾಕ್ಟರ್ ಕೃಷ್ಣ ಅಂತ ಬಹಳ ಒಳ್ಳೆಯ ವೈದ್ಯ, ಇದಕ್ಕೆ ಅನ್ವರ್ಥವಾಗಿ ತೋರುವಂಥ ವ್ಯಕ್ತಿ ಅಂತ ಅನಿಸುತ್ತದೆ. ಪ್ರತಿದಿನವೂ ಸ್ವಶಾಸ್ತ್ರವನ್ನು ಕಟ್ಟಲೆಯಂತೆ ಅಭ್ಯಾಸ ಮಾಡುವುದುಂಟು. ಆತ ಆಯುರ್ವೇದ ವೈದ್ಯ. ವಿಶೇಷವಾಗಿ ಬೃಹತ್ರಯಿ ಅಂತ ಯಾವುದುಂಟು, ಚರಕ, ಸುಶ್ರುತ ಮತ್ತು ವಾಗ್ಭಟ, ಅವರಲ್ಲಿ ವಾಗ್ಭಟ, ಚರಕ, ಸುಶ್ರುತರ ಸಾರವನ್ನು ತಂದುಕೊಟ್ಟಂಥ ವ್ಯಕ್ತಿ. ಆ ಒಂದು ವಾಗ್ಭಟನ ಅಷ್ಟಾಂಗ ಹೃದಯವನ್ನು ನಿರಂತರವೂ ಪ್ರತಿದಿನ ತಪ್ಪದೆ ಇಂತಿಷ್ಟು ಶ್ಲೋಕಗಳನ್ನು ಕಂಠಸ್ಥ ಮಾಡ್ತಾ ಇರುವುದನ್ನು, ಸುಮಾರು 5,000 ಶ್ಲೋಕಗಳು ಆತನಿಗೆ ಬಾಯಿಪಾಠದಲ್ಲಿ ಉಂಟು, ಆವರ್ತನ ಮಾಡಿಕೊಳ್ತಕ್ಕಂಥದ್ದು. ಅದಾದ ಮೇಲೆ ಮರ್ಕ್ ಅಂತ ಒಂದು ಆಧುನಿಕ ವೈದ್ಯಶಾಸ್ತ್ರದ ಒಂದು ಬೈಬಲ್ ಅಂತ ರೀತಿಯ ಒಂದು ಗ್ರಂಥ, ಅತ್ಯಂತ ಪ್ರಸಿದ್ಧವಾದದ್ದು, ಬಹಳ ವಿಸ್ತೃತವಾದದ್ದು, ಮರ್ಕ್ ಮ್ಯಾನ್ಯಲ್, ಅದನ್ನು ಓದುವಂಥದ್ದು. ಹಾಗೆಯೇ ಈ ರಸೌಷಧಿಗಳು ಅಂತ ಆಯುರ್ವೇದದ 2ನೇ ಹಂತದ ಬೆಳವಣಿಗೆಯಾಗಿ ನಾವು ನೋಡ್ತೀವಿ. ಬೃಹತ್ರಯಿ ಆದಮೇಲೆ ಬಂದಂಥ ಬೆಳವಣಿಗೆ ವಿಶೇಷವಾಗಿ ವಂಗಸೇನ ಸಂಹಿತೆ ಮತ್ತು ಭಾವಪ್ರಕಾಶನ ಮೊದಲಾದಂಥ ಗ್ರಂಥಗಳಲ್ಲಿ ತೋರುವಂಥದ್ದು. ಆ ರಸೌಷಧಿಗಳಿಗೆ ಸಂಬಂಧಪಟ್ಟಂಥ, ಅದು ಸಿದ್ಧ ವೈದ್ಯಕ್ಕೂ ಕೂಡ ಸಲ್ಲುವಂಥದ್ದು, ಆಧುನಿಕ ವೈದ್ಯಕ್ಕೂ ಸಲ್ಲುವಂಥದ್ದು. ಮಿನರಲ್ ಬೇಸ್ಡ್ ಮೆಡಿಸನ್ ಅಂತ ಏನು ಕರಿತೀವಿ, ಅವುಗಳನ್ನು ಕುರಿತು ಅಧ್ಯಯನ ಮಾಡುವಂಥದ್ದು. ಹೀಗೆ ಸ್ವಶಾಸ್ತ್ರ ಸಂಬಂಧಿಯಾಗಿ 3 ಮುಖ್ಯ ಗ್ರಂಥಗಳನ್ನು ಚೆನ್ನಾಗಿ ಆವರ್ತನ ಮಾಡೋದು. ಅದಾದ ಮೇಲೆ ಅನುದಿನವೂ ಅತ್ಯಾಧುನಿಕವಾದ ಮತ್ತು ಬಹಳ ದೊಡ್ಡ ಪ್ರತಿಷ್ಠಿತವಾದ ಸ್ಥಾನವನ್ನು ಗಳಿಸಿರುವ ಸಂಶೋಧನಾ ವಿದ್ವತ್ ಪತ್ರಿಕೆಗಳು ಅಂತ ಯಾವುದಿವೆ, ಇವೆಲ್ಲ ಎಸ್ಟ್ಯಾಬ್ಲಿಷ್ಡ್ ಜರ್ನಲ್ಸ್ ಅಂತಾರಲ್ಲ, ಸ್ಟ್ರೀಟ್ ಸೈಡ್ ಜರ್ನಲ್ಸ್ ಅಂತಲ್ಲ. ಈಗ ಜಾಮಾ ಅಂತ ಯಾವುದುಂಟು, ಜರ್ನಲ್ ಆಫ್ ಅಮೇರಿಕನ್ ಮೆಡಿಸನ್ ಅಸೋಸಿಯೇಷನ್, ಆಮೇಲೆ ನೇಚರ್, ಈ ರೀತಿಯಾದಂಥ ಪತ್ರಿಕೆಗಳಲ್ಲಿ ಯಾವ ಸಂಶೋಧನೆ ಬರುತ್ತದೆ ಅದನ್ನು ಕ್ರಮ ತಪ್ಪದೆ ಇಂಟರ್ನೆಟ್ನಲ್ಲೆಲ್ಲ ಹುಡುಕಿ ನೋಡ್ತಕ್ಕಂಥದ್ದು. ಹಾಗಲ್ಲದೆ ನ್ಯೂಯಾರ್ಕ್ ಟೈಮ್ಸ್ ಮೊದಲಾದಂಥಲ್ಲಿ ಬರ್ತಕ್ಕಂಥ ಹೆಲ್ತ್ ಸಪ್ಲಿಮೆಂಟು ಇತ್ಯಾದಿಗಳನ್ನು ವ್ಯಾಸಂಗ ಮಾಡುವುದು. ಹೀಗೆ ಸ್ವಶಾಸ್ತ್ರ ಸಂಬಂಧಿಯಾಗಿ ದಿವಸ 4 ಗಂಟೆಗಳಷ್ಟು ಕಾಲ ಓದ್ತಾ ಇರ್ತಾರೆ. ಆಮೇಲೆ ರಾತ್ರಿ ಹೊತ್ತು ಸಂತೋಷ ಅನ್ನುವಂಥದ್ದು ಸಾಹಿತ್ಯ, ಶಾಶ್ವತವಾದ ಸಾಹಿತ್ಯ ಅಂತ ಯಾವುದುಂಟು, ಅದು ನಮ್ಮ AR ಕೃಷ್ಣಶಾಸ್ತ್ರಿಗಳ ವಚನ ಭಾರತ ಇರ್ಬೋದು, ಕುವೆಂಪು ಅವರ ಜನಪ್ರಿಯ ವಾಲ್ಮೀಕಿ ರಾಮಾಯಣ, DVG ಅವರ ಜ್ಞಾಪಕ ಶಾಲೆ, ಚಿತ್ರಶಾಲೆ, ದೇವುಡು ಅವರ ಮಹಾಬ್ರಾಹ್ಮಣ, ಶೇಕ್ಸ್ಪಿಯರ್ನ ಗ್ರೇಟ್ 4 ಟ್ರ್ಯಾಜಡೀಸ್ ಅಂತ ಯಾವುದುಂಟು, ಈ ರೀತಿಯಾದ ಮಹಾಕೃತಿಗಳು ಅಂತ ಒಂದು 10-15 ಜನ ಲೇಖಕರದು, ಅದನ್ನು ತಪ್ಪದೆ ಕ್ರಮ ತಪ್ಪದೆ ಪಾರಾಯಣ ಗ್ರಂಥಗಳಾಗಿ ಇಟ್ಕೊಂಡು ಓದುವುದು. ರಾಮಕೃಷ್ಣ ವಚನ ವೇದ ಮತ್ತು ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳ ಪರಮಾರ್ಥ ಚಿಂತಾಮಣಿ, ಜೀವನ ಧರ್ಮಯೋಗ, ಭಗವದ್ಗೀತೆಯೆಲ್ಲ ಅವನಿಗೆ ವಾಚೋವಿಧೇಯವಾಗಿರುವಂಥದ್ದು. ಅಂದರೆ ಈ ರೀತಿ ದಿನಕ್ಕೆ ಒಂದು 5-6 ಗಂಟೆಗಳಿಗೆ ಕಡಿಮೆ ಇಲ್ಲದೇ ಇರೋಷ್ಟು ಮಟ್ಟಿಗೆ ವ್ಯಾಸಂಗ ಮಾಡುವಂಥದ್ದು. ಇದು ಸ್ವಬೋಧ ಪರಿಶುದ್ಧಿಯಿಂದ ಮಾಡುವಂಥದ್ದು. ಅದು ಸ್ವಾಧ್ಯಾಯಾನ್ಮಾ ಪ್ರಮದಃ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಪ್ರಜಾತಂತುಂ ಮಾ ವ್ಯವಚ್ಛೇತ್ಸೀಹಿ. ಗುರುವಿಗೆ ವಿದ್ಯಾಂತದಲ್ಲಿ ಗುರುದಕ್ಷಿಣೆಯನ್ನು ಕೊಟ್ಟು ಅವನು ಕುಟುಂಬಿಕನಾಗಿ ಶಿಷ್ಯ ಮುಂದುವರಿಯಬೇಕು, ಗೃಹಸ್ಥನಾಗಿ ತನ್ನ ಬದುಕನ್ನು ಸಾಗಿಸಬೇಕು, ಬ್ರಹ್ಮಚರ್ಯಾಶ್ರಮಕ್ಕೆ ವಿದಾಯವನ್ನು ಹೇಳಿ ಗೃಹಸ್ಥಾಶ್ರಮವನ್ನು ಮುಂದುವರಿಸಬೇಕು ಅನ್ನುವಂಥದ್ದು ಒಂದು ಪ್ರಧಾನವಾದ ಅರ್ಥ ಇಲ್ಲಿಂದ ಹೊರಡುವಂಥದ್ದು. ಮತ್ತು ಇನ್ನೊಂದೇನೆಂದರೆ ವಿದ್ಯಾವಂಶ ಅಂತ ಒಂದು ಉಂಟು. ನಮಗೆ ಸಾಮಾನ್ಯವಾಗಿ ತಂದೆ, ಮಗ, ಮೊಮ್ಮಗ, ಮರಿಮಗ ಈ ರೀತಿಯಾಗಿ ಬರುವಂತಹ ಬಯೋಲಾಜಿಕಲ್ ಜೀನಿಯಾಲಜಿ ಅಂತ ಏನು ಕರಿತೀವಿ, ಜೈವಿಕವಾದಂಥ ವಾಂಶಿಕ ಸಂಬಂಧ ಉಂಟು. ಹಾಗಲ್ಲದೆ ವಿದ್ಯಾವಂಶೀಯ ಸಂಬಂಧ ಅಂತ ಗುರು, ಶಿಷ್ಯ, ಪ್ರಶಿಷ್ಯ ಈ ರೀತಿಯಾಗಿ ಉತ್ತರೋತ್ತರ ಮುಂದುವರಿಯುವಂಥದ್ದು. ಗುರುವಿಗೆ ಪ್ರಿಯವಾದ ಧನ ಯಾವುದು ಅಂದರೆ ಆತನ ವಿದ್ಯಾಕ್ಷೇತ್ರವನ್ನು ಬೆಳೆಸ್ತಕ್ಕಂಥದ್ದು. ಹಾಗಾಗಿ ಆ ಗುರುವಿನ ವಿದ್ಯಾಕ್ಷೇತ್ರದಲ್ಲಿ ಬೆಳವಣಿಗೆಯನ್ನು ಸಾಧಿಸಿ ಆ ಗುರುವಿನ ಮಾರ್ಗವನ್ನು ವಿಸ್ತರಣೆ ಮಾಡುವಂಥದ್ದು, ಅಭಿವೃದ್ಧಿಗೆ ತರುವಂಥದ್ದು, ಇದು ಬಹಳ ಮುಖ್ಯವಾದದ್ದು. ಅದು ಆಚಾರ್ಯಾಯ ಪ್ರಿಯಂ ಧನಂ ಅಂತ DVG ಅವರು ತಮ್ಮ ವಿದ್ಯಾಗುರುಗಳಾಗಿದ್ದ ಇಬ್ಬರಿಗೆ ವೇದ ಸಂಬಂಧಿಯಾದ, ಉಪನಿಷತ್ ಸಂಬಂಧಿಯಾದ ರಚನೆಗಳನ್ನು ಅರ್ಪಣೆ ಮಾಡುವಾಗ ಈ ಮಾತನ್ನು ಹೇಳ್ತಾರೆ. ಪುರುಷ ಸೂಕ್ತವನ್ನು ಕುರಿತು ಅವರು ಬರೆದಂಥ ವಿವರಣೆಯನ್ನು ತಮ್ಮ ವೇದಗುರುಗಳಾಗಿದ್ದ ವೆಂಕಟರಾಮ ಭಟ್ಟರಿಗೆ, ಪುಣ್ಯಶ್ಲೋಕ ವೆಂಕಟರಾಮ ಭಟ್ಟರು ಅಂತ ಅವರಿಗೆ ಅರ್ಪಣೆ ಮಾಡ್ತಾ ಆಚಾರ್ಯಾಯ ಪ್ರಿಯಂ ಧನಮಾಹೃತ್ಯ ಅನ್ನುವ ಈ ತೈತ್ರೇಯದ ವಾಕ್ಯವನ್ನು ಸ್ಮರಣೆಗೆ ತಂದುಕೊಡ್ತಾರೆ. ಈಶಾವಾಸ್ಯಕ್ಕೆ ವಿವರಣೆಯನ್ನು ಬರೆಯುವಾಗ ತಮಗೆ ವೇದಾಂತ ಗುರುಗಳಾಗಿದ್ದ ಬ್ರಹ್ಮಶ್ರೀ ಹಾನಗಲ್ ವಿರೂಪಾಕ್ಷ ಶಾಸ್ತ್ರಿಗಳು ಅವರನ್ನು ಸ್ಮರಿಸಿಕೊಳ್ತಾ ಇದೇ ಮಾತನ್ನು ಹೇಳ್ತಾರೆ. ಅಂದರೆ
ಆ ಪರಂಪರೆಯಲ್ಲಿ ಮುಂದುವರಿಕೆಯನ್ನು ಮಾಡಬೇಕು ಅಂತ. ಕುಮಾರವ್ಯಾಸ ಭಾರತದಲ್ಲಿ ವಿರಾಟ ಪರ್ವದಲ್ಲಿ ಒಂದು ಕಡೆ ಉತ್ತರ ಗೋಗ್ರಹಣ ಯುದ್ಧ ನಡೀತಾ ಇರುವಾಗ ದ್ರೋಣಾಚಾರ್ಯ ಅರ್ಜುನನಿಗೆ ಹೇಳ್ತಾನೆ, ಅಶ್ವತ್ಥಾಮ ಕೇವಲ ದೇಹಬಾಧೆಗಾಗಿ ಹುಟ್ಟಿದ ಸಂತಾನ, ನಿಜವಾದ ಸಂತಾನ ಅಂದರೆ ಅರ್ಜುನನೇ ಅಂತ. ವಿದ್ಯಾವಂಶ ತುಂಬ ದೊಡ್ಡದು, ಮಾನಸ ಸಂತಾನ, ಶಿಷ್ಯ ಸಂತಾನ ತುಂಬ ದೊಡ್ಡ ಸಂತಾನ ಅಂತ. ಈ ರೀತಿಯಾಗಿ ಪ್ರಿಯಂ ಧನಂ ಅನ್ನುವ ಅರ್ಥ ಉಂಟು ಅಂತ ಗೊತ್ತಾಗುತ್ತದೆ. ಮತ್ತು ಆ ಪರಂಪರೆ ಮುಂದುವರಿಯಬೇಕು, ಆ ಜ್ಞಾನ ಶಾಖೆ ಉತ್ತರೋತ್ತರವಾಗಿ ಬೆಳೆಯಬೇಕು. ಹಾಗೆ ಬೆಳೆಯದೇ ಇದ್ದರೆ ಆ ಮಟ್ಟಕ್ಕೆ ಅವರು ಬ್ರಹ್ಮರಾಕ್ಷಸರಾಗ್ತಾರೆ ಅಂತ ಶಾಸ್ತ್ರಗಳಲ್ಲಿ ವಿಶ್ವಾಸ ಇದ್ದವರ ಮಾತು. ಅಂದರೆ ತಮ್ಮ ವಿದ್ಯೆಯನ್ನು ಮತ್ತೊಬ್ಬರಿಗೆ ಕೊಡದೆ, ಅದನ್ನು ಬೆಳೆಸದೆ ಮಾಡದೇ ಇದ್ದರೆ ತುಂಬ ಅನ್ಯಾಯವಾಗುತ್ತದೆ ಅಂತ. ಹಾಗಾಗಿ ಒಬ್ಬರನ್ನಾದರೂ ಶಿಷ್ಯರನ್ನು ತಯಾರು ಮಾಡಬೇಕು, ಅವರಿಂದ ವಿದ್ಯೆ ಚೆನ್ನಾಗಿ ಮುಂದುವರಿಯಬೇಕು ಅಂತ. ಕಂಚಿಯ ಪರಮಾಚಾರ್ಯರು ಸಲಕ್ಷಣ ಘನಾಂತವಾಗಿ ವೇದವನ್ನು ವ್ಯಾಸಂಗ ಮಾಡಿದ್ದವರ ಯಾರೇ ಬಂದರೂ ಅವರಿಗಿಂತ ಹೆಚ್ಚಿನ ಸನ್ಮಾನ ಕೇವಲ ಒಳ್ಳೆಯ 4 ಜನ ಕ್ರಮಾಂತವಾಗಿ ಅಧ್ಯಾಪನ ಮಾಡ್ತಕ್ಕಂಥ ಶಿಷ್ಯರನ್ನು ತಯಾರು ಮಾಡಿದರೆ ಆ ವೇದ ವಿದ್ವಾಂಸರಿಗೆ ಗೌರವ ಸಲ್ಲಿಸ್ತಾ ಇದ್ರಂತೆ. ನೀವು ಸಲಕ್ಷಣ ಘನಪಾಠಿಗಳಾಗೋದು ದೊಡ್ಡದು ಅಂತಲ್ಲ, ಇನ್ನು 4 ಜನ ಕ್ರಮಾಂತವಾಗಿ ಆದರೂ ಓದುವಂತೆ ಆದರೆ ಮೇಲು ಅಂತ ಹೇಳಿಬಿಟ್ಟು. ಹೀಗೆ ಪರಂಪರೆಯ ಬೆಳವಣಿಗೆಗೆ ತುಂಬ ದೊಡ್ಡ ಬಲ ಉಂಟು. ಅದರೊಳಗೂ ಈಗ ಎಷ್ಟೋ ವಿದ್ಯೆಗಳು ಕ್ಷೀಣವಾಗ್ತಾ ಇರುವಾಗ ಅವುಗಳನ್ನು ಕಾಪಾಡಿಕೊಡುವಂಥ ಒಳಗಿನ ತುಡಿತ ತುಂಬ ಮುಖ್ಯ. ಅದು ಬಹಳ ಕಷ್ಟವಾದದ್ದು ಕೂಡ. ಈಗೇನಾಗಿದೆ, ಅತ್ಯುತ್ತಮವಾದದ್ದು ಅನ್ನೋದು ಲೋಕಪ್ರಸಿದ್ಧವಾದ ಸಿದ್ಧ ಸಾಧಕರು ಅಂತ ಯಾರೆಲ್ಲ ಇದ್ದಾರೆ ಅವರುಗಳದು ಸಾಕ್ಷಾತ್ತಾದ ಕೆಲಸಗಳು ಇಂಟರ್ನೆಟ್ನಲ್ಲಿ ಬೆರಳು ತುದಿಯಲ್ಲಿ ತಾನಾಗಿ ಕುಣಿತಾ ಸಿಗುತ್ತವೆ. ಹಾಗಿದ್ದಾಗ ನಮ್ಮ ನೆರೆಹೊರೆಯವರು, ಹತ್ತಿರದಲ್ಲಿದ್ದವರು, ಯಾರೋ ಒಬ್ಬರು ಅನಾಮಧೇಯರೆಂಬಂತೆ ಸಾಧನೆ ಮಾಡ್ತಾ ಇರುವವರು, ಪ್ರಾಥಮಿಕವಾದ ಹಂತದಲ್ಲಿದ್ದವ್ರನ್ನ ನಾವ್ಯಾರೂ ಗಮನಿಸೋಕ್ಕೆ ಹೋಗೋದಿಲ್ಲ. ಮಹಾ ಸಂಗೀತಗಾರರು, ನರ್ತಕರು, ಚಲನಚಿತ್ರಪಟುಗಳು ಎಲ್ಲ ಕಾಣಿಸ್ತಾ ಇರುವಾಗ, ದೊಡ್ಡ ದೊಡ್ಡ ಲೇಖಕರದ ಬರವಣಿಗೆಗಳ ಕಣ್ಣಿಗೆ ರಾಚ್ತಾ ಇರುವಾಗ ಸಣ್ಣ ಪುಟ್ಟದ್ದು ಏನು ಅಂತ. ಆದರೆ ಆ ವಿದ್ಯೆಯ ಪರಂಪರೆಯನ್ನು ಮುಂದುವರಿಸುವವರಲ್ಲಿ ಇವರುಗಳ ಪಾತ್ರ ತುಂಬ ದೊಡ್ಡದಾಗಿರುತ್ತದೆ. ನಿರಂತರವಾಗಿ ಅದನ್ನು ಕಾಪಾಡಿಕೊಂಡು ಬರೋದು. ಯಾವುದೋ ಕಾಲದಲ್ಲಿ ಡಿ.ಕೆ. ಜಯರಾಮಂದು ಕೇಳಿದ್ದೀವಿ, ಜಿ.ಎನ್. ಬಾಲಸುಬ್ರಹ್ಮಣ್ಯಂದು ಕೇಳಿದ್ದೀವಿ, ಮುಸರಿದು ಕೇಳಿದ್ದೀವಿ, ಶೆಮ್ಮಂಗುಡಿದು ಕೇಳಿದ್ದೀವಿ ಅಂತ ಹೀಗೆ ಅವ್ರದನ್ನೇ ಕೇಳ್ಕೊಂಡು ಹೋಗ್ತಾ ಇದ್ದರೆ ಈ ಕ್ಷಣದಲ್ಲಿ 15-16 ವರ್ಷದ ಹುಡುಗರು ಮಾಡ್ತಾ ಇರುವ ಸಾಧನೆ, ಅವರು ಮಾಡ್ತಾ ಇರೋ ವ್ಯಾಸಂಗ, ಅವರ ವಿದ್ಯೆ ಆ ಮಟ್ಟಕ್ಕೆ ದೊಡ್ಡದು. ಅದಕ್ಕೆ ಗೌರವ ಸಲ್ಲಿಸಬೇಕು. ಅದಕ್ಕೆ ಒಂದು ಮಟ್ಟದ ಉತ್ತೇಜನ ಅನ್ನುವುದು ಸಲ್ಲಬೇಕಾದದ್ದಲ್ವೇ? ಅವರ ನಿರೀಕ್ಷೆ ಇಟ್ಟುಕೊಳ್ಳಬಾರ್ದು. ಆದರೆ ಸಮುದಾಯದ ಬಾಧ್ಯತೆ ಆಗುತ್ತದೆ. ಕಾಣುವುದಕ್ಕೆ ಮೆಚ್ಚುಗೆಯನ್ನು ಸಲ್ಲಿಸಬೇಕು ಅಂತನ್ನುವುದು ಇವೆಲ್ಲವೂ ಕೂಡ ಈ ಆಚಾರ್ಯಾಯ ಪ್ರಿಯಂ ಧನಂ ಅನ್ನುವ ಮಾತಿನಲ್ಲಿ ಗೋಚರವಾಗುತ್ತದೆ. ತನ್ನ ಸಮುದಾಯ ಆ ವಿದ್ಯೆಗೆ ಗೌರವ ಕೊಡದೇ ಇದ್ದರೆ ಬೆಳೆಯೋದಿಲ್ಲ. ಯಾರೋ ಎಲ್ಲೋ ಒಬ್ಬರು ಆ ವಿದ್ಯೆಯನ್ನು ಓದ್ಕೊಂಡಿದ್ದರೆ ಸಾಕು, ಮಿಕ್ಕವ್ರು ಯಾಕೆ? ಎಷ್ಟೋ ಬಾರಿ ಹಾಗೆ ಅಂದ್ಕೋತಾರೆ. ಎಲ್ಲೋ ಒಂದು ಕಡೆಗೆ ಒಂದು ತೆಂಗಿನ ಮರ ಇದ್ದರೆ, ಒಂದು ಹಲಸಿನ ಮರ, ಒಂದು ಮಾವಿನ ಮರ ಇದ್ದರೆ ಸಾಕು ಅಂದಂಗೆ ಆಗಿಬಿಡ್ತದೆ. ತೋಪುಗಳು ಇರಬೇಕು, ವಿಸ್ತಾರವಾಗಿರಬೇಕು. ಲಕ್ಷಾಂತರ ಮರಗಳು ಬೆಳೆದರೆ ಸಾವಿರಾರು ಫಲ ಕೊಡ್ತಕ್ಕಂಥ ಮರಗಳಾಗಿ ನಿಲ್ಲುತ್ತವೆ. ಇನ್ನೆಷ್ಟೋ ದಾರಿಯಲ್ಲಿಯೇ ಕಳಚಿಕೊಂಡು ಹೋಗುತ್ತವೆ. ಈ ಎಲ್ಲ ಅರ್ಥದಲ್ಲಿ ಸಮಗ್ರತೆಯನ್ನು ಗಮನದಲ್ಲಿಟ್ಟುಕೊಳ್ಬೇಕು ಅಂತ. ಸತ್ಯಾನ್ನ ಪ್ರಮದಿತವ್ಯಂ, ಸತ್ಯದ ದಾರಿಯಿಂದ ದೂರ ಹೋಗಬಾರ್ದು. ಹೇಳುವುದು ಸುಲಭ, ಆದರೆ ಮಾಡುವುದು ಬಹಳ ಕಷ್ಟ ಅಂತ ಆಗಬಹುದು. ಆದರೆ ಈ ರೀತಿಯಾಗಿ ಹೇಳುವುದು ತುಂಬ ದೊಡ್ಡ ಬಾಧ್ಯತೆಯ ಮಾತು. ಮತ್ತು ಸತ್ಯ ಅನ್ನುವುದು ನಮಗೆ ದೊಡ್ಡ ಬಲವನ್ನಂತೂ ಕೊಡುತ್ತದೆ. ಆ ಕೊಡುವ ಮಟ್ಟಕ್ಕೆ ನಾವು ಬೆಳೀತಾ ಹೋದಂತೆ ಅದು ನಮ್ಮನ್ನು ಬೆಳೆಸ್ತಾ ಹೋಗುತ್ತದೆ. ಈ ಅರ್ಥದಲ್ಲಿ ಕೂಡಿದ ಮಟ್ಟಿಗೂ ಸತ್ಯ ಭಾಷಣ. ನಮಗೆ ಅಲ್ಲಿ ಸತ್ಯವನ್ನು ಉಳಿಸ್ಕೊಳ್ಳೋಕ್ಕೆ ಆಗೋಲ್ವೋ ಅಲ್ಲಿ ಮೌನವನ್ನು ಸ್ವಲ್ಪ ಮಟ್ಟಿಗೆ ಇಟ್ಟುಕೊಳ್ಳೋದು, ಅಥವಾ ನನಗೀಗ ಅನಿಸುತ್ತೆ ಅಂತ ಹೇಳಿ ನನ್ನ ಅಭಿಪ್ರಾಯ ಸತ್ಯವೋ ಸುಳ್ಳೋ ಗೊತ್ತಿಲ್ಲ, ನನ್ನ ಅನಿಸಿಕೆಯಂತೂ ಇಷ್ಟು ಅಂತ ಆ ಮಟ್ಟಿಗಾದರೂ ಹೇಳ್ಬೋದು. ಹಾಗಲ್ಲದೆ ಸತ್ಯದ ತಲೆ ಮೇಲೆ ಹೊಡೆದಂತೆ ನಾನು ಹೇಳ್ತಾ ಇದ್ದೀನಿ, ಕಂಡಂತೆ ಹೇಳ್ತಾ ಇದ್ದೀನಿ, ಸಾಕ್ಷಾತ್ತಾಗಿ ಅನುಭವಿಸಿ ಬಂದಂತೆ ಹೇಳ್ತಾ ಇದ್ದೀನಿ ಅನ್ನುವ ಆ ಕೆಚ್ಚನ್ನು ಕಡಿಮೆ ಮಾಡಿಕೊಂಡ್ರೆ ಒಳ್ಳೆಯದಾದೀತು ಅನ್ನುವ ಅರ್ಥದಲ್ಲಿ ಸತ್ಯದಿಂದ ಪ್ರಮಾದವನ್ನು ಹೊಂದಬಾರದು. ಧರ್ಮಾನ್ನ ಪ್ರಮದಿತವ್ಯಂ, ಅದೇ ರೀತಿಯಾಗಿ ಧರ್ಮದಿಂದಲೂ ಕೂಡ ಕುಶಲಾನ್ನ ಪ್ರಮದಿತವ್ಯಂ, ಮಂಗಳ. ಕುಶಲ ಅನ್ನುವುದಕ್ಕೆ ಒಳಿತು, ಮಂಗಳ, ಶಿವ, ಭದ್ರ ಅನ್ನುವ ಅರ್ಥ. ಆ ಒಳಿತನ್ನು ಬಯಸಬೇಕು. ಭದ್ರಂ ಭದ್ರಂ ಇತಿ ಬ್ರೂಯಾತ್ ಅಂತ ಮನು ಹೇಳ್ತಾನೆ. ಒಳಿತಿನ ಕಡೆಗೆ ಗಮನವನ್ನು ಇಟ್ಟುಕೊಳ್ಳಬೇಕು ಅಂತ. ಸತ್ಯ ಧರ್ಮಗಳು ಎರಡೂ ಲೋಕದ ಒಳಿತಿಗಾಗಬೇಕು. ಕಠೋರವಾದ ಸತ್ಯದಿಂದ, ನಿರ್ದಯವಾದ ಧರ್ಮದಿಂದ ಆಗುವ ಲಾಭಕ್ಕಿಂತ ಪ್ರೀತಿಪೂರ್ವಕವಾದ ಶಿವ ದೊಡ್ಡದಲ್ವ ಅಂತ. ಭೂತ್ಯೈನ ಪ್ರಮದಿತವ್ಯಂ,
ಮತ್ತು ಲೌಕಿಕವಾದ ದೃಷ್ಟಿ ಸಮೃದ್ಧಿಯಿಂದಾಗಿ ದೂರ ಆಗಬಾರ್ದು ಅಂತ. ತುಂಬ ಜನ ನಮ್ಮ ಪರಂಪರೆಯ ಮೌಲ್ಯಗಳನ್ನು ಪ್ರತಿಪಾದನೆ ಮಾಡೋದು ಅಂತಂದರೆ ಪ್ರೊಫೆಷನಲ್ ಪಾವರ್ಟಿ ಅಂತ, ಸ್ಟ್ರಗ್ಲಿಂಗ್, ಸಫರಿಂಗ್ ಅನ್ನುವುದೆಲ್ಲ ಅರ್ಥ ಮಾಡಿಕೊಳ್ತಾರೆ. ಹಾಗಲ್ಲ, ಭೂತಿ, ಐಶ್ವರ್ಯ, ಸಮೃದ್ಧಿ ಅದನ್ನು ಕುರಿತು ಮುಜುಗರ ಇಟ್ಕೊಳ್ಬಾರ್ದು ಅಂತ. ರುಚಿಯಾದದ್ದನ್ನು ತಿನ್ನೋದಕ್ಕೆ, ಸುಂದರವಾದದ್ದನ್ನು ಕಾಣೋದಕ್ಕೆ, ಮಧುರವಾದದ್ದನ್ನು ಕೇಳೋದಕ್ಕೆ, ಒಳಿತನ್ನು ಬಯಸೋದಕ್ಕೆ, ಅನುಕೂಲತೆಯನ್ನು ಅಪೇಕ್ಷೆ ಪಡೋದಕ್ಕೆ ಸಂಕೋಚ ಪಡಬೇಕಾಗಿಲ್ಲ ಅಂತನ್ನುವಂಥ ದೃಷ್ಟಿಕೋನ ಉಂಟು. ಆದರೆ ಅದನ್ನು ನಮ್ಮ ಪ್ರಾಮಾಣಿಕವಾದ ದುಡಿಮೆಯಿಂದ ಸಾಧಿಸಿಕೊಳ್ಳೋಣ, ಅದು ಬಂದಾಗ ಉಪೇಕ್ಷೆ ಮಾಡಬೇಕಾದ್ದಿಲ್ಲ ಅನ್ನುವ ಅರ್ಥದಲ್ಲಿ. ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ, ತಾನು ಓದಿ ಬೇರೊಬ್ಬರಿಗೆ ತಿಳಿಸಿ ಹೇಳುವ ಈ ಎರಡೂ ಮುಖಗಳು ಕೂಡ ಬಹಳ ಮುಖ್ಯವಾದದ್ದು, ಅದರಿಂದ ದೂರ ಆಗಬಾರದು ಅಂತ. ಆ ಅರ್ಥದಲ್ಲಿ ಅಧ್ಯಯನ, ಅಧ್ಯಾಪನ, ಷಟ್ಕರ್ಮಗಳು ಅಂತ ಯಾವುದು ಹೇಳ್ತಾರೆ, ಓದುವುದು, ಓದಿಸುವುದು, ಕೊಡುವುದು, ಕೊಡಿಸುವುದು, ಮಾಡುವುದು, ಮಾಡಿಸುವುದು ಸತ್ಕಾರ್ಯಗಳನ್ನು, ಆ ಯಜನ, ಯಾಜನ, ಅಧ್ಯಯನ, ಅಧ್ಯಾಪನ, ದಾನ, ಪ್ರತಿಗ್ರಹಣ ಅಂತ ಅದರೊಳಗೆ ಸ್ವಾಧ್ಯಾಯ ಪ್ರವಚನಗಳು ಅಧ್ಯಯನ, ಅಧ್ಯಾಪನಗಳಲ್ಲಿ ಬಂದು ಸೇರಿಕೊಳ್ಳುತ್ತವೆ. ದೇವಪಿತೃಕಾರ್ಯಾಭ್ಯಾಮ್ನ ಪ್ರಮದಿತವ್ಯಂ, ಪಂಚಮಹಾಯಜ್ಞಗಳು ಗೃಹಸ್ಥನ ಕರ್ತವ್ಯ. ಬ್ರಹ್ಮಯಜ್ಞ, ವೇದಾಭ್ಯಾಸ, ಜ್ಞಾನೋಪಾಸನೆ. ಪಿತೃಯಜ್ಞ, ಇರುವ ಅಳಿದ ಹಿರಿಯರನ್ನು ಗೌರವಿಸ್ತಕ್ಕಂಥದ್ದು, ಅವರನ್ನು ಯುಕ್ತವಾದ ರೀತಿಯಲ್ಲಿ ನೋಡಿಕೊಳ್ಳೋದು. ಮತ್ತು ಜಗತ್ತಿನ ಕಾಣದ ಶಕ್ತಿ ಯಾವುದುಂಟು, ಜೀವ ಜಗತ್ತುಗಳನ್ನು ಬೆಸೆಯುವಂತಹ ಒಂದು ಅಗೋಚರವಾದ ಶಕ್ತಿ ಅನ್ನುವುದನ್ನು ಗೌರವಿಸಿ ಆ ವಿಶ್ವನಿಯಾಮಕವಾದ ಶಕ್ತಿಯನ್ನು ಜನರು ವಿಶ್ವಸಿಸಲಿ ಅನ್ನುವಂತೆ ಮಾಡುವಂಥದ್ದು. ಯಾಕೆಂದರೆ ಎಲ್ಲ ಕಾಲಕ್ಕೂ ಎಲ್ಲರನ್ನೂ ಯಾರೋ ಪೊಲೀಸಿಂಗ್ ಮಾಡ್ತಾ ಇರೋದಕ್ಕೆ ಆಗೋದಿಲ್ಲ. ಕಾನೂನು ಕಟ್ಟಳೆಗಳು ಯಾವ ಮಾತ್ರಕ್ಕೆ ಬಂದೀತು? ಧರ್ಮದ ದೃಷ್ಟಿ, ಈಶ್ವರ ಭಾವನೆ, ಅದರಿಂದ ಮಾತ್ರ ಜಗತ್ತಿರುತ್ತದೆ ಹೊರತು ಮತ್ತಿನ್ಯಾವುದರಿಂದಲೂ ಅಲ್ಲ. ಈ ಅರ್ಥದಲ್ಲಿ ಆಸ್ತಿಕ್ಯ ಅನ್ನುವುದು ತುಂಬ ದೊಡ್ಡದಾದದ್ದು. ಆ ಈಶ್ವರಾಂಗೀಕಾರ ಭಾವ ಅದರಿಂದ ಮಾಡುವಂಥದ್ದು ದೇವಯಜ್ಞ. ಮತ್ತು ಹಿರಿಯರಿಗೆ ಸಲ್ಲಿಸ್ತಕ್ಕಂಥದ್ದು ಪಿತೃಯಜ್ಞ. ಸಹಮಾನವರಿಗೆ ಮಾಡುವಂತಹ ಉಪಕಾರ ಯಾವುದುಂಟು, ಸಹಜೀವರಾಶಿಗಳು ಯಾವುದಿವೆ, ಮಾನವ ರೂಪದಲ್ಲಿದ್ದಾರೆ, ಅವರಿಗೆ ಕೈಲಾದಂತಹ ಅನುಕೂಲತೆಗಳನ್ನು, ಉಪಕಾರವನ್ನು ಮಾಡುವಂಥದ್ದು, ಪ್ರತ್ಯುಪಕಾರ ಮಾಡುವುದು ಇತ್ಯಾದಿಯಾಗೆಲ್ಲ ಮನುಷ್ಯಯಜ್ಞ ಅಂತ. ಮತ್ತು ಸ್ಥಾವರ ಜಂಗಮಾತ್ಮಕವಾದಂಥ ಸಸ್ಯ ಪ್ರಾಣಿ ರೂಪವಾದ ಜಗತ್ತು ಯಾವುದಿದೆ ಅದಕ್ಕೆ ಕೈಲಾದಷ್ಟು ಉಪಕಾರ ಸಲ್ಲಿಸ್ತಕ್ಕಂಥದ್ದು, ಅದರ ಯೋಗಕ್ಷೇಮ ನೋಡುವಂಥದ್ದು ಭೂತಯಜ್ಞ ಅಂತ. ಭೂತ ಅಸ್ತಿತ್ವ ಮಾತ್ರದಲ್ಲಿ ಇರುವಂಥದ್ದೆಲ್ಲದಕ್ಕೂ ಸಲ್ಲಿಸುವ ಕೃತಜ್ಞತೆ, ಸೇವೆ ಅನ್ನುವುದು ಈ ಪಂಚಮಹಾಯಜ್ಞಗಳು. ಅವೆಲ್ಲವೂ ಕೂಡ ದೇವಪಿತೃಕಾರ್ಯಾಭ್ಯಾಮ್ ಅನ್ನುವ ಎರಡು ಪದಗಳಲ್ಲಿಯೇ ಅಂತರ್ಗತವಾಗುವಂಥದ್ದು ಅಂತ ಗೊತ್ತಾಗುತ್ತದೆ. ಈಚೆಗಷ್ಟೇ ನಾವು ಕಂಡ್ವಿ, ಹೊಸಕೋಟೆಯ ಆ ಪ್ರಾಂತದಲ್ಲೆಲ್ಲ ಆನೆಗಳ ಪ್ರವೇಶದಿಂದ ಆದಂಥ ಕೋಲಾಹಲ. ಆನೆಗಳಿಗೆ ಆ ದುಸ್ಥಿತಿಯನ್ನು ತಂದವರು ಯಾರು? ಈ ಜನಗಳಿಗಾದರೂ ಅದೆಷ್ಟು ಕೆಟ್ಟ ಕುತೂಹಲ. ಅವುಗಳ ಪಾಡಿಗೆ ಅವುಗಳು ಹೋದಾವು ಅನ್ನೋದಿಲ್ಲ. ಕೋಲಾಹಲ ಮಾಡಿದ್ರೆ ಇನ್ನಷ್ಟು ತೊಂದರೆ ಆಗುತ್ತದೆ ಅಂತ ಗೊತ್ತಿದ್ದು ಕೋತಿಗೆ ಕಳ್ಳು ಕುಡಿಸಿದಂತೆ ಮಾಡತಕ್ಕಂಥದ್ದು. ತುಂಬ ಬಾರಿ ಆನೆಗಳ ಕೈನಲ್ಲಿ ಪ್ರಮಾದಕ್ಕೆ ತುತ್ತಾದವರು ಬಹಳ ಬಾರಿ ಚೇಷ್ಟೆ ಮಾಡೋಕ್ಕೆ ಹೋಗಿ ಆಗಿರುವಂಥದ್ದು ಅಂತ ಮತ್ತೆ ಮತ್ತೆ ಅಧ್ಯಯನಗಳಿಂದ ಗೊತ್ತಾಗುತ್ತವೆ. ಆ ಸಿಬ್ಬಂದಿಗೆ ಅನುಕೂಲ ಮಾಡೋದಕ್ಕಿಂತ ಪ್ರತಿಕೂಲ ಮಾಡುವ ರೀತಿಯಲ್ಲಿಯೇ ನಮ್ಮ ಜನಕ್ಕೆ ವಿವೇಕ ಅನ್ನೋದು ಯಾವತ್ತು ಮೂಡುತ್ತೋ ಗೊತ್ತಿಲ್ಲ. ಈ ರೀತಿಯಾಗಿ ನಡೆಯುವುದೆಲ್ಲ ಭೂತಯಜ್ಞವನ್ನು ಸರಿಯಾಗಿ ನಡೆಸ್ತಾ ಇಲ್ಲ ಅಂತ ತೋರ್ಪಡಿಸುತ್ತದೆ. ಜೀವರಾಶಿಗಳಿಗೆ ಕ್ಷೇಮವಾಗುವಂತೆ ನಡ್ಕೊಳ್ಬೇಕು ಅಂದರೆ ಇದೇ ತಾನೇ ಗೋಚರವಾಗುವಂಥದ್ದು. ಅಂಥ ದೊಡ್ಡ ಜೀವಿಗೆ ಒಂದು ತುತ್ತು ಅನ್ನ ಇಲ್ಲದಂತೆ ಮಾಡಿದ್ದೀವಿ ಕಾಡಿನಲ್ಲಿ ಅಂತಂದರೆ ಯಾವ ಮಾತ್ರದ ಹೀನಾಯ ಅಂತ ನಮಗೆ ಗೊತ್ತಾಗುತ್ತದೆ. ಇದೆಲ್ಲ ಕಡೆಗೆ ವೆರಿ ಬ್ಯಾಡ್ ಗವರ್ನೆನ್ಸ್, ರಾಜ ಕಾಲಸ್ಯ ಕಾರಣಂ ಅಂತ ದುಷ್ಟತನಕ್ಕೆ ಸಂಬಂಧಪಟ್ಟಂತೆಯೇ ಎಲ್ಲವೂ ಸೇರಿಕೊಂಡು ಪೂರಕವಾಗಿ ಬರುತ್ತದೆ. ಎಷ್ಟು ಹೇಳಿಯೂ ಕಡೆಗೆ ನಿಲ್ಲುವಂಥದ್ದೇನೆ. ಒಂದು ಮಟ್ಟದಲ್ಲಿ ತಾನು ತನ್ನ ಕುಟುಂಬಕ್ಕೆ ಮೀರಿ ನಿಲ್ಲಬೇಕು ಅನ್ನುವುದನ್ನು ಇಷ್ಟಪಟ್ಟು ಮನುಷ್ಯ ಅರ್ಥ ಮಾಡಿಕೊಳ್ಳಬೇಕು. ನಮ್ಮ ಭಾರತೀಯರ ಪರಿಸ್ಥಿತಿ ಏನಾಗಿದೆ ಅಂದರೆ ಪಾಶ್ಚಾತ್ಯರ ಎಷ್ಟೋ ಒಳಿತುಗಳನ್ನು ನಾವು ಗಮನಕ್ಕಿಟ್ಟುಕೊಳ್ಳಲಿಲ್ಲ. ಅಲ್ಲಿದ್ದ ಕೆಲವು ಕೆಟ್ಟ ಸಂಗತಿಗಳನ್ನು ಯಥೇಷ್ಟವಾಗಿ ಇಟ್ಕೊಂಡ್ವಿ, ಪರಿಸರದ ಉಪಪ್ಲವವೂ ಸೇರಿದಂತೆ ಬೇಕಾದಷ್ಟು. ಮತ್ತು ಅವ್ರದ್ದು ಒಂದು ಒಳ್ಳೆಯದೇನು ಬಿಟ್ವಿ ಅಂತಂದರೆ ಅಲ್ಲಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಮರಿಮಕ್ಕಳಿಗೆ, ತಲೆಮಾರುಗಳಿಗೆ ಗಂಟು ಹಾಕು ಮಾಡು ಅನ್ನುವಂಥದ್ದು ರಾಜಕಾರಣಿಗಳಿಗೆ ಸಾಮಾನ್ಯವಾಗಿ ಇಲ್ಲದೇ ಇರತಕ್ಕಂಥದ್ದು. ಅಲ್ಲಿ ಎಷ್ಟೋ ಜನ ಉದ್ಯಮಶಾಲಿಗಳು, ರಾಜಕಾರಣಿಗಳು ಎಲ್ಲರೂ ಕೂಡ ತಮ್ಮ ಸೊತ್ತನ್ನೆಲ್ಲ ಸಾರ್ವಜನಿಕವಾದ ಸೇವಾ ಕಾರ್ಯಗಳಿಗೆ ಬಿಟ್ಟು ಹೋಗೋದುಂಟು. ನಮ್ಮಲ್ಲಿ ಯಾವ ನಾಯಕರು ಆ ರೀತಿಯಾಗಿ ಮಾಡೋದಿಲ್ಲ, ಯಾವ ಪ್ರಮುಖನಾದ ವ್ಯಕ್ತಿಯೂ ಅಂಥ ಸತ್ಕಾರ್ಯಗಳನ್ನು ಮಾಡಿದ್ದಿಲ್ಲ. ಹೀಗಾಗಿ ನಮ್ಮ ಈ ವಂಶೀಯವಾದ ಪ್ರಜ್ಞೆ ಏನಿದೆ ಅದರ ದುಷ್ಟತನವನ್ನೆಲ್ಲ ಉಳಿಸಿಕೊಂಡ್ವಿ. ಅಲ್ಲಿದ್ದ
ಪರಿಸರದ ಉಪಪ್ಲವ ಯಾವುದುಂಟು, ಭೋಗ ಜೀವನದ ಪರಾಕಾಷ್ಠೆ ಅಂತ ಯಾವುದುಂಟು, ನಾನಿದ್ದರೆ 3 ಲೋಕ ಉಂಟು ಅನ್ನುವುದು ಇಂಡಿವಿಜುವಲ್ಸ್ ಎಂಜಾಯ್ಮೆಂಟ್ ಅನ್ನೋದಕ್ಕೆ ಅಲ್ಲಿ ಎಂಫಸಿಸ್ ಹೆಚ್ಚು, ಅದನ್ನು ಇಟ್ಕೊಂಡ್ವಿ. ಆದರೆ ಇಂಡಿವಿಜುವಲ್ ಮಟ್ಟಿಗದು ಕುಟುಂಬಕ್ಕೆ ತಲೆಮಾರುಗಳಿಗೆ ವಿಸ್ತರಿಸಬಾರದು ಅನ್ನುವ ಆ ನಿಯತ್ತನ್ನು ಬಿಟ್ಟಿದ್ದಾಯಿತು. ಹೀಗಾಗಿ ವರ್ಸ್ಟ್ ಆಫ್ ಬೋತ್ ದಿ ವರ್ಲ್ಡ್ಸ್ ಅನ್ನೋದನ್ನು ತೆಗೆದುಕೊಂಡು ಬಂದು ಮಾಡ್ತಾ ಇರೋದಾಗಿದೆ. ಆ ರೀತಿಯಾದ ಆಚರಣೆಯೆಲ್ಲ ತಪ್ಪು ಅನ್ನೋದೇ ಉಪನಿಷತ್ತಿನ ಅಭಿಪ್ರಾಯ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯ ದೇವೋ ಭವ, ಅತಿಥಿ ದೇವೋ ಭವ. ಮಾತಾ ಯಸ್ಯ ದೇವತಾ ಸಹ ಮಾತೃದೇವ. ತಾಯಿ ಯಾರಿಗೆ ದೇವರೋ ಅಂಥವನು ನೀನಾಗು, ತಂದೆ ಯಾರಿಗೆ ದೇವರೋ ಅಂಥವನು ನೀನಾಗು ಅಂತ. ಅಂದರೆ ಅವರನ್ನು ದೇವರಾಗಿ ಕಾಣುವ ಪರಂಪರೆ ನಿನ್ನದಾಗಲಿ, ಆ ಪಾಳಿಯಲ್ಲಿ ಆ ಹಾದಿಯಲ್ಲಿ ನೀನು ನಡಿ ಅಂತ. ಮತ್ತು ಆಚಾರ್ಯ ಆಚಿನೋತಿ ಚ ಶಾಸ್ತ್ರಾರ್ಥಾನ್ ಆಚಾರ್ಯ ಸ್ಥಾಪಯತ್ಯಪಿ ಸ್ವಯಂ ಆಚರತೀತ್ಯೇವ ತೇನ ಚ ಆಚಾರ್ಯ ಉಚ್ಯತೆ ಅನ್ನುವ ಮಾತು ಆಚಾರ್ಯ ಲಕ್ಷಣವನ್ನು ಹೇಳುವುದಾಗಿ ಆಪಸ್ತಂಭ ಮತ್ತು ಬೌಧಾಯನಾದಿ ಧರ್ಮಸೂತ್ರಗಳಲ್ಲಿ ಬರುತ್ತದೆ. ಎಲ್ಲ ಕಡೆಯಿಂದಲೂ ವಿಚಾರವನ್ನು ಸಂಗ್ರಹ ಮಾಡಿ ಅದನ್ನು ವ್ಯವಸ್ಥಾಪನೆ ಮಾಡಿ ತಾನು ಆಚರಿಸಿ ಮಿಕ್ಕವರಿಗೆ ಮಾರ್ಗದರ್ಶಿಯಾಗಿ ನಿಲ್ಲಬೇಕು, ಅಂಥವನನ್ನು ಆಚಾರ್ಯ ಅಂತ ಕರೀತಾರೆ ಅಂತ ಈ ಕಾಲಕ್ಕೆ ಸರ್ನೇಮ್ ಆಗಿ ಕೂತಿದೆ ಅಷ್ಟೇ. ಅತಿಥಿ ದೇವ, ಯಾರಿಗೆ ತಿಥಿ ಇಲ್ಲ ಅಂದರೆ ಯಾರು ಬಂದು ಹೋಗುವುದರೊಳಗೆ ನಿಶ್ಚಿತತೆ ಇಲ್ಲವೋ, ಯಾರು ಪ್ರಿಯರ್ ಅಪಾಯಿಂಟ್ಮೆಂಟ್ ತೆಗೆದುಕೊಂಡು ಇನ್ವಿಟೇಷನ್ ಮೇಲೆ ಬರುವಂಥವನಲ್ವೋ ಅಂಥವನು ಅತಿಥಿ. ಹಾಗಲ್ಲದೆ ಗೌರವಪೂರ್ವಕವಾದ ಆಹ್ವಾನದಿಂದ ಆಮಂತ್ರಣದಿಂದ ಬರುವಂಥವನು ಅಭ್ಯಾಗತಿ. ಅಭಿತಃ ಆಗತಃ, ಎಲ್ಲ ರೀತಿಯಿಂದಲೂ ಆತನನ್ನು ಜುಲುಮೆ ಮಾಡಿ ಒತ್ತಾಯ ಮಾಡಿ ಬೇಡಿ ಕಾಡಿ ಕರೆಸ್ಕೊಳ್ತೀವಿ, ಅಂಥವನು ಅಭ್ಯಾಗತ. ಹಾಗಲ್ಲದೆ ಇದ್ದವನು ಅತಿಥಿ. ಅಭ್ಯಾಗತನನ್ನು ಗೌರವ ಮಾಡೋದು ದೊಡ್ಡ ಸಂಗತಿಯಲ್ಲ, ನಾವೇ ಕರೆದಿರ್ತೀವಿ, ಹಾಗಾಗಿ ನಮ್ಮ ಬಾಧ್ಯತೆ ಆಗುತ್ತದೆ. ಇದು ಹಾಗಲ್ಲ, ಅನಿರೀಕ್ಷಿತವಾಗಿ ಬರುವಂಥದ್ದು. ಹಾಗಂತ ಹೇಳಿ ಯಾರ ಮನೆಗಂದರೆ ಅವರು ನುಗ್ಗುತ್ತಲೂ ಇರಬಾರ್ದು ಅಂತ ಧರ್ಮಶಾಸ್ತ್ರದಲ್ಲಿ ಹೇಳುವುದುಂಟು. ಅದೇ ಊರಿನಲ್ಲಿದ್ದವರು ಮತ್ತೊಬ್ಬರ ಮನೆಗೆ ಆಹ್ವಾನವಿಲ್ಲದೆ ಊಟಕ್ಕೆ ಹೋಗಬಾರದು ಅಂತ ಮನುಸ್ಮೃತಿಯಲ್ಲಿ 2000 ವರ್ಷಗಳ ಮುಂಚೆಯೇ ಉಲ್ಲೇಖ ಇದೆ. ನಮ್ಮಲ್ಲಿ ಎಷ್ಟೋ ಬಾರಿ ಗೇಟ್ ಕ್ರ್ಯಾಶರ್ಸ್ ಜಾಸ್ತಿ ಆಗಿಬಿಡ್ತಾರೆ. ಅವರ ಮನೆಯ ಸಂದರ್ಭಗಳು ಹೇಗೋ ಮತ್ತೊಂದು ಏನು ತಿಳ್ಕೊಳ್ಳೋದಿಲ್ಲ, ಹೊರಟೆ ಹೋಗ್ಬಿಡ್ತಾರೆ. ಆ ರೀತಿಯಾದದ್ದು ತಪ್ಪು ಅಂತ ಮನುವಿನಲ್ಲಿಯೇ ಬರುತ್ತದೆ. ಮತ್ತು ತಮ್ಮ ಜಾತಿ ಗೋತ್ರ ಸೂತ್ರ ಇತ್ಯಾದಿಗಳನ್ನು ಹೇಳಿಕೊಂಡು ಊಟ ಗಿಟ್ಟಿಸಬಾರದು ಅಂತಲೂ ಉಂಟು. ತಮ್ಮ ಬಾದರಾಯಣ ಸಂಬಂಧಗಳನ್ನೆಲ್ಲ ಹೇಳಿಕೊಂಡು ಆ ಮೂಲಕವಾಗಿ ಊಟಕ್ಕೆ ಸಂಚಕಾರ ಬರದೇ ಇರುವಂತೆ ನೋಡಿಕೊಳ್ಳೋದು, ಇವೆಲ್ಲ ಮಾಡಬಾರದು ಅಂತ ಕೂಡ ಮನುವಿನಲ್ಲಿ ವಿಧಿ ಉಂಟು. ಆಮೇಲೆ ಯಾನ್ಯನವದ್ಯಾನಿ ಕರ್ಮಾಣಿ ತಾನಿ ಸೇವಿತವ್ಯಾನಿ, ಯಾವುದು ಅನವದ್ಯ ನಿಂದಾರ್ಹವಲ್ಲದ ಪ್ರಶಂಸನೀಯವಾದ ಕರ್ಮಗಳು ಅದನ್ನು ಮಾಡಬೇಕು. ನೋ ಇತರಾಣಿ ಅಂತಲೂ ಉಂಟು, ಬೇರೆ ಅದನ್ನು ಮಾಡಬಾರದು ಅಂತ. ಅಂದರೆ ಅನ್ವಯ ವ್ಯತಿರೇಕ ಎರಡರಿಂದಲೂ ಕೂಡ ಸತ್ಕಾರ್ಯಗಳನ್ನು ಮಾಡಬೇಕು, ದುಷ್ಕಾರ್ಯಗಳನ್ನು ಮಾಡಬಾರದು ಅಂತ ಹೇಳುವ ಮಟ್ಟಕ್ಕೆ ಸ್ಪೆಸಿಫಿಸಿಟಿ ಇದೆಯಲ್ಲ, ಒಳ್ಳೆ ಕಾನೂನಿನ ಭಾಷೆ ಎಂಬಂತೆ ಕಾಣುತ್ತದೆ ವೇದ ಪ್ರಭು ಸಂಹಿತೆ. ಏಕೆ ಚಾಸ್ಮಚ್ಛ್ರೇಯಾಗಂ ಸೋಬ್ರಾಹ್ಮಣಾ ತೇಷಾಂ ತ್ವಯಾಸನೇನ ಪ್ರಶ್ವಸಿತವ್ಯಂ ಶ್ರದ್ಧಯಾ ದೇಯಂ ಅಶ್ರದ್ಧಯಾ ಅದೇಯಂ ಶ್ರಿಯಾದೇಯಂ ಹ್ರಿಯಾದೇಯಂ ಭಿಯಾದೇಯಂ ಸಂವಿದಾದೇಯಂ. ಆಮೇಲೆ ಯಾರು ಶ್ರೇಯಸ್ಕಾಮಿಗಳಾದಂಥ ಬ್ರಾಹ್ಮಣರಿದ್ದಾರೆ ಅವರನ್ನು ಗೌರವದಿಂದ ಕಾಣಬೇಕು. ತ್ವಯ ಆಸನೇನ ಪ್ರಶ್ವಸಿತವ್ಯಂ, ಅವರನ್ನು ಸನ್ಮಾನ ಮಾಡಬೇಕು ಅಂತ. ಎಷ್ಟೋ ಜನ ಈ ಭಾಗಗಳನ್ನು ಹೇಳಬೇಕಾದರೆ ನಮ್ಮ ಸೆಕ್ಯುಲರಿಸಮ್ನ ಒತ್ತಾಯದಿಂದ ಬ್ರಾಹ್ಮಣ ಸಮ್ಮರ್ಷಿನಃ ಅಂತ ಹೇಳಲ್ಲ, ಸಜ್ಜನ ಸಮ್ಮರ್ಷಿನಃ ಅಂತ ಹೇಳ್ತಾರೆ. ಏನೋ ಬ್ರಾಹ್ಮಣರಿಗೆ ಜುಲುಮೆ ಮಾಡ್ದಂಗೆ ಆಗುತ್ತದೆ, ಅವರನ್ನು ಮುಂದೆ ಇಟ್ಟಂತೆ ಆಗುತ್ತದೆ ಅನ್ನುವ ಮುಜುಗರಕ್ಕೋ ಅಥವಾ ಅದ್ಯಾಕೆ ಅವ್ರಿಗೆ ಮಾಡಬೇಕು ಅನ್ನೋ ಆಗ್ರಹಕ್ಕೋ. ಆದರೆ ಇಲ್ಲಿ ಹೇಳತಕ್ಕಂಥ ಬ್ರಾಹ್ಮಣ್ಯದ ಲಕ್ಷಣವನ್ನು ಬ್ರಾಹ್ಮಣ ತತ್ವವನ್ನು ಉಳ್ಳಂಥವರು ಈ ಕಾಲದ ಜಾತಿ ಬ್ರಾಹ್ಮಣರು ಯಾವ ಮಾತ್ರದ ಜನ. ಆ ಗ್ರಂಥ ಆಗಿರುವುದನ್ನು ಅದೇ ರೀತಿ ಉಳಿಸೋಣ. ಅದರ ಅರ್ಥ ಏನು ಅನ್ನೋದನ್ನು ಮನಸ್ಸಿನಲ್ಲಿ ಗಮನದಲ್ಲಿ ಇಟ್ಕೊಳ್ಳೋಣ. ಕುರ್ವನ್ನಪಿ ನವಾ ಕುರ್ವನ್ ಮೈತ್ರೋ ಬ್ರಾಹ್ಮಣ ಉಚ್ಯತೆ. ಏನು ಮಾಡಲಿ ಬಿಡಲಿ ಸಕಲರಲ್ಲಿ ಸ್ನೇಹವನ್ನು ಸೂರ್ಯನಲ್ಲಿ ಹೇಗೋ ಹಾಗೆ ಇಟ್ಕೊಂಡಂಥವರು ಬ್ರಾಹ್ಮಣರು ಅಂತನ್ನುವುದು. ಶೀಲಂ ಯಸ್ಯಾಸ್ತಿ ಸಹ ವಿಪ್ರಹ ಶೀಲಮೇವಾತ್ರ ಕಾರಣಂ. ಶೀಲ ಸೌಶೀಲ್ಯ ಯಾರಿಗೆ ಉಂಟು ಅವನು ಬ್ರಾಹ್ಮಣ ಅಂತ ಈ ಅರ್ಥ ಇರುವಾಗ ನಾವು ಆ ತಾತ್ಪರ್ಯವನ್ನು ಬ್ರಹ್ಮಣಃ ಅಯಮಿತಿ ಬ್ರಾಹ್ಮಣಃ, ವೇದಕ್ಕೆ ಜ್ಞಾನಕ್ಕೆ ಬದ್ಧವಾಗಿ ಬದುಕತಕ್ಕಂಥವರು, ದೈನ್ಯಕ್ಕೆ ತುತ್ತಾಗದೇ ಇರುವವರು, ಯಾವುದೇ ಒಂದು ಮಾನವ ನಿರ್ಮಿತವಾದ ರಾಜಕೀಯಾತ್ಮಕವಾದ ವ್ಯವಸ್ಥೆಯೇ ದೊಡ್ಡದು ಅಂತ ಭಾವಿಸಿಕೊಳ್ಳದೆ ಇರತಕ್ಕಂಥವರು, ಶ್ರೇಯಸ್ಸಿಗಿಂತ ಪ್ರೇಯಸ್ಸು
ಎಂದಿಗೂ ಕೂಡ ಕಡಿಮೆ ಅಂತ ಭಾವಿಸಿ ಶ್ರೇಯಸ್ಸನ್ನೇ ಮುಂದೆ ಹಿಡಿತಕ್ಕಂಥದ್ದು ಆ ವ್ಯಕ್ತಿತ್ವ ಬ್ರಾಹ್ಮಣ್ಯದ್ದು ಅಂತಂತಾನೆ. ಆ ರೀತಿಯಾದವರನ್ನು ಗೌರವಿಸಬೇಕು ಅಂತ. ಮತ್ತು ಶ್ರದ್ಧೆಯಿಂದ ಕೊಡಬೇಕು. ಕೊಡುವುದು ಯಾವುದಿದೆ ಅದನ್ನು ಚೆನ್ನಾಗಿ ಮನಃಪೂರ್ವಕವಾಗಿ ಕೊಡಬೇಕು. ಚೆನ್ನಾಗಿ ಇಡುವುದು ಅಂತ ಅರ್ಥ ಶ್ರದ್ಧೆ ಅಂತಂದರೆ. ಅಂದರೆ ಮನಸ್ಸನ್ನು ಅಲ್ಲಿ ಲಗ್ನ ಮಾಡಿ ಕೊಡಬೇಕು. ಅಶ್ರದ್ಧೆಯ ಅದೇಯಂ, ಶ್ರದ್ಧೆ ಇಲ್ಲದೆ ಕೊಡಬಾರದು ಅಂತ. ಶ್ರದ್ಧ ಸಯೇವ ಎನ್ನುವ ಮಾತು ಬರುತ್ತದೆ. ಯಾರ ಶ್ರದ್ಧೆ ಯಾವುದೋ ಅವನು ಅದಾಗಿದ್ದಾನೆ ಅಂತ. ಪ್ರೀತಿ, ವಿಶ್ವಾಸ, ಗೌರವ ಇರಬೇಕು. ನಿನ್ನೆಯೋ ಮೊನ್ನೆಯೋ ಯಾರೋ ಒಬ್ಬರು ಕಾಂಟೆಂಪ್ರರಿ ಡ್ಯಾನ್ಸ್ನ ಒಬ್ಬ ಕಲಾವಿದರು ಫೋನ್ ಮಾಡಿ, ನಾವು ಯಾವುದೋ ಕೆಲವು ರಂಗಪ್ರಯೋಗಗಳನ್ನು ಮಾಡಬೇಕು ಅಂತಿದ್ದೀವಿ, ಪೌರಾಣಿಕವಾದ ಕೆಲವು ಸಂದರ್ಭಗಳು, ಅದಕ್ಕೆ ವಿವರಣೆಗಳು ಬೇಕು ಅಂತ ಕೇಳ್ತಾಯಿದ್ರು. ಇರುವುದಿಷ್ಟು ಮಾತ್ರ ಅಂತಂದೆ. ಅವರಿಗೆ ಸಮಾಧಾನ ಆಗಲಿಲ್ಲ. ಇನ್ನಷ್ಟು ಮತ್ತಷ್ಟು ಮುಖತಃ ಕೇಳಿ ತಿಳ್ಕೊಳ್ಬೇಕು ಅಂತಂದರು. ಮುಖತಃ ಕೇಳಿದ್ರೂ ವಿವರವಾಗಿ ಸಿಗುವುದು ಇಷ್ಟೇ, ಇನ್ಫಾರ್ಮೇಷನ್ ಈಸ್ ದಿಸ್ ಮಚ್. ಆದರೆ ನೀವು ಅದನ್ನು ತೊಡಗಿಸಿಕೊಳ್ಬೇಕು ಅಂತಂದರೆ ಶ್ರದ್ಧೆ ಪ್ರೀತಿಗಳ ಬೇರೆಯೇ ಆಯಾಮ ಇರಬೇಕಾಗುತ್ತೆ. ಭಾರತೀಯ ಸೌಂದರ್ಯ ಶಾಸ್ತ್ರದ ದೃಷ್ಟಿ ಯಾರಿಗಿಲ್ವೋ ಅವರು ಭಾರತೀಯ ಇತಿಹಾಸ ಪುರಾಣಗಳನ್ನು ಕಲಾ ಮಾಧ್ಯಮದಲ್ಲಿ ಹೇಗೆ ಚೆನ್ನಾಗಿ ತರುವುದಕ್ಕೆ ಸಾಧ್ಯವಾಗುತ್ತದೆ? ರಸಸಿದ್ಧಾಂತದ ಹೃದಯ ಯಾರಿಗೆ ಅರ್ಥವಾಗೋಲ್ವೋ ಅವರು ನಮ್ಮ ಇತಿಹಾಸ ಪುರಾಣಾದಿಗಳನ್ನು ಇಟ್ಟುಕೊಂಡು ಏನು ಚೆನ್ನಾಗಿ ಮಾಡೋಕ್ಕಾಗುತ್ತೆ? ಈ ಸಂಸ್ಕೃತಿ ಸಮುದಾಯದ ಬಗೆಗೆ ಕಥೆಯನ್ನು ತೆಗೆದುಕೋತೀವಿ ಅಂದರೆ ಯಾವುದು ಸೌಂದರ್ಯ, ಯಾವುದು ಕುರೂಪ, ಯಾವುದು ಚೆಲುವು, ಯಾವುದು ಒಲವು ಅನ್ನುವುದನ್ನು ಈ ಪರಂಪರೆ ಏನಂತ ಕಂಡುಕೊಂಡಿದೆ ಮತ್ತು ಸಾರ್ವಜನೀನವಾದ ಅನುಭವನಿಷ್ಠೆಯ ಮೇಲೆ ಏನು ಮಾಡಿಕೊಂಡಿದೆ ಅದು ತಿಳ್ಕೊಳ್ಬೇಕು. ನಾನು ಹೇಳಿದೆ, ನೋಡಿ, ನನಗಿನ್ಯಾವ ಕಷ್ಟವೂ ಇಲ್ಲ. ನೀವೋ ಆಧುನಿಕ ನರ್ತನ, ಕಾಂಟೆಂಪ್ರರಿ ಡ್ಯಾನ್ಸ್ ಅಂತ ಅಥವಾ ಫ್ಯೂಷನ್ ಮ್ಯೂಸಿಕ್ ಅಂತಲೋ, ಮಾಡರ್ನ್ ಮ್ಯೂಸಿಕ್ ಅಂತಲೋ, ಮಾಡರ್ನ್ ಪೊಯಿಟ್ರಿ ಅಂತಲೋ, ಇವರೆಲ್ಲರಲ್ಲಿಯೂ ಒಂದು ಎದ್ದು ತೋರುವ ಲಕ್ಷಣ ಅಂತಂದರೆ ಕಲೆ ಅನ್ನೋದು ನಮ್ಮನ್ನು ಚಿಂತನೆಗೆ ಹಚ್ಚಬೇಕು, ವಿಚಾರಕ್ಕೆ ತೊಡಗಿಸಬೇಕು, ಆಲೋಚನೆ ಮಾಡಬೇಕು ಅಂತ. ನಾವು ನಂಬಿಕೊಂಡಿರ್ತಕ್ಕಂಥದ್ದು ನಮ್ಮ ಅನುಭವದಲ್ಲಿ ನೆಲೆ ನಿಂತದ್ದು ಏನು? ಕಲೆಯ ಮುಖ್ಯ ಲಕ್ಷಣ ಆಲೋಚನೆಗಳು ಅಲ್ಲ. ಎಲ್ಲ ಆಲೋಚನೆಗಳನ್ನು ಸಸ್ಪೆಂಡ್ ಮಾಡ್ತಕ್ಕಂಥದ್ದು. ತ್ರೈಲೋಕ್ಯಸ್ಯ ಸರ್ವಸ್ಯ ವಿಶ್ರಾಂತಿ ಜನನಂ ನಾಟ್ಯಮೇತದ್ ಭವಿಷ್ಯತಿ ಅಂತ ನಮ್ಮ ಶಾಸ್ತ್ರ ಹೇಳುತ್ತದೆ. 3 ಲೋಕಕ್ಕೂ ವಿಶ್ರಾಂತಿಯನ್ನು ತಂದುಕೊಡುವುದು. ಆ್ಯಕ್ಟಿವಿಟಿ ಆಫ್ ದಿ ಮೈಂಡ್ ಆ್ಯಂಡ್ ಬ್ರೈನ್ ಅದನ್ನು ಸ್ಟಾಪ್ ಮಾಡಿ ಎಂಜಾಯ್ಮೆಂಟ್ ಕಡೆಗೆ, ಆಸ್ವಾದದ ಕಡೆಗೆ ತೊಡಗಿಸಬೇಕಾದದ್ದು. ರಸನಂ ರಸಃ ಅಂತಲೇ ಇದೆಯೇ ಹೊರತು ಚಿಂತನಂ ರಸಃ, ಮನನಂ ರಸಃ, ಶ್ರವಣಂ ರಸಃ, ವಿಚಾರ ರಸಃ ಅಂತ ಹೇಳಿದ್ದಿಲ್ಲ. ರಸ್ಯತೆ ಇತಿ ರಸಃ, ರಸನಾದ್ ರಸಃ, ಆಸ್ವಾದ ಅಂತ ಹೇಳಿದೆ. ಹೀಗಾಗಿ ಆಸ್ವಾದ ಪಾರಮ್ಯ ಇಲ್ಲದೇ ಇದ್ದಂತಹ ನಿಮ್ಮ ಕಲಾದೃಷ್ಟಿ ನಮ್ಮದಲ್ಲ. ಆಸ್ವಾದ ಪಾರಮ್ಯ ಇಟ್ಟುಕೊಂಡವರಿಗೆ ಮಾತ್ರ ಈ ಪರಂಪರೆ ಹೆಪ್ಪಾಕುತ್ತೆ, ಬೇರೆ ಅದಕ್ಕೆ ಅಲ್ಲ. ಹಸು ನನ್ನ ಹತ್ರ ಇದೆ, ಕಿವಿಯಿಂದ, ಬಾಲದಿಂದ, ಕುಂಬಿಂದ ಹಿಂಡಿ ಹಾಲು ಕರೀತೀನಿ ಅಂತಂದರೆ ಎಲ್ಲಿ ಸಾಧ್ಯ ಆಗುತ್ತದೆ? ಕೆಚ್ಚಲಿನಿಂದಲೇ ಸಾಧ್ಯವಾಗುತ್ತದೆ. ಅದು ಆ ಹಸುವಿನ ಶ್ವಾಸೋಚ್ಛ್ವಾಸಗಳು ಹೇಗಿವೆ ಅವನ್ನು ನೋಡಿಕೊಂಡು ಮಾಡಬೇಕು. ಅದು ಉಸಿರು ಬಿಗಿ ಹಿಡಿದಾಗ ಕೆಚ್ಚಲನ್ನು ಎಳೆದರೆ ಅದಕ್ಕೆ ನೋವಾದೀತು, ನಮಗೆ ಕೈ ಒದ್ದಾಟವಾಗುತ್ತದೆ. ಅದು ಇನ್ನು ಕೋಪ ಮಾಡಿಕೊಂಡು ಒದ್ದೀತು. ಆ ನಿಶ್ವಾಸಕ್ಕೆ ಅದು ಮಗ್ನವಾದಾಗ, ನಿಶ್ವಾಸಕ್ಕೆ ಬಂದಾಗ ಕೆಚ್ಚಲನ್ನು ಎಳೆಯಬೇಕು, ಉಚ್ಛ್ವಾಸಕ್ಕೆ ಬಂದಾಗ ಬಿಡಬೇಕು. ಈ ರೀತಿ ಅದರ ಉಸಿರಾಟವನ್ನು ಅರ್ಥ ಮಾಡಿಕೊಂಡು ನಾವು ಹಾಲನ್ನು ಹೇಗೆ ಕರಿತೀವೋ ಆ ರೀತಿ ನಮ್ಮ ಭಾರತೀಯ ಸಂವೇದನೆ ಶ್ವಾಸೋಚ್ಛ್ವಾಸಗಳನ್ನು, ಭಾರತೀಯ ಸಂವೇದನೆ ಇನ್ ಇಟ್ಸ್ ಬೇರೆಸ್ಟ್ ಎಸೆನ್ಷಿಯಾಲಿಟೀಸ್ ಈಸ್ ಯೂನಿವರ್ಸಲ್ ಇನ್ ನೇಚರ್. ಎನಿಥಿಂಗ್ ಎಸೆನ್ಷಿಯಲಿ ಇಂಡಿಯನ್ ಈಸ್ ಆಬ್ವಿಯಸ್ಲಿ ಯೂನಿವರ್ಸಲ್. ಇದು ಮಹಾವಾಕ್ಯ, ಇದು ಪರಮಸಿದ್ಧ ಅಂತ. ಹಾಗಾಗಿ ನಮ್ಮದು ಪ್ರತ್ಯೇಕತೆಯ ಮಡಿ ಏನೂ ಇಲ್ಲ. ಆದರೆ ಅವರ ಸಿದ್ಧಾಂತಗಳು ತಪ್ಪು, ಅದು ಸ್ಪಷ್ಟವಾಗಿ ಹೇಳಬೇಕು. ಆದರೆ ಅದು ಗೊತ್ತಾಗೋದಿಲ್ಲ. ರಾಗದ್ವೇಷಗಳಿಂದ, ಅಭಿಮಾನದಿಂದ, ಹೆಸರು ಹುನ್ನಾರಗಳಿಂದ ಏನನ್ನು ನಚ್ಚಿಕೋತಾರೆ. ಅವ್ಯಾಸಂಗ, ಅಗ್ರಹಣ, ಅವ್ಯವಸಾಯ ಇತ್ಯಾದಿ ಎಷ್ಟೋ ಅಶಕ್ತಿಗಳು, ದುರಾಗ್ರಹಗಳು, ಇವುಗಳಿಂದಾಗಿ ಏನೋ ಒಪಿನಿಯನ್ ಬರುತ್ತದೆ. ಈ ಥರ ಆಗುತ್ತದೆ. ಈಚೆಗೆ ಮತ್ತಾರೋ ಒಬ್ಬರು ಸ್ನೇಹಿತರು ಪುರುಷ ಸೂಕ್ತವನ್ನು ಹೇಳಿಸಿ ನರ್ತನ ಅಂತ ಮಾಡಿಸಿದ್ರು. ಪತ್ರಿಕೆಯಲ್ಲಿ ರಿವ್ಯೂ ಬಂತಂತೆ, ನಾನು ನೋಡಲಿಲ್ಲ. ನೋಡಿದವರು ಹೇಳಿದ್ರು ಅದಕ್ಕೆ ಪುರುಷ ಸೂಕ್ತವೂ ಆಗಲಿಲ್ಲ, ನೃತ್ಯವೂ ಆಗಲಿಲ್ಲ ಅಂತ ಹೇಳಿಬಿಟ್ಟಿದ್ರು. ಕಾರಣ ಕಲೆಯನ್ನು ಸಂತೋಷ ಪಡೋ ಥರ ಇರಬಾರ್ದು, ತಲೆ ಕೆರ್ಕೊಳ್ಳೋ ಥರ ಇರಬೇಕು ಅಂತಂದರೆ ಏನರ್ಥ? ಡ್ಯಾಂಡ್ರಫ್ ಇದ್ದರೆ ಏನಾದರೂ ಪ್ರಯೋಜನ ಆದೀತು, ಏನಿದ್ದರೆ ಏನಾದರೂ ಪ್ರಯೋಜನವಾದೀತು, ಇನ್ನೇನೂ ಇಲ್ಲ. ಇದಕ್ಕೆ ನಮ್ಮ ಪರಂಪರೆಯ ಹೃದಯವನ್ನು ಅರ್ಥ ಮಾಡಿಕೊಳ್ಳೋದ್ರೊಳಗೆ ಪ್ರಾಂಜಲತೆ ಬೇಕು. ಆ ಕಾರಣದಿಂದಲೇ ಆ ಶ್ರದ್ಧೆ ಅದು ಬಹಳ ಮುಖ್ಯವಾದದ್ದು. ಶ್ರದ್ಧೆ ಎನ್ನುವುದು ಬುದ್ಧಿ ವಿಚಾರ ಕ್ರಮಕ್ಕೆಲ್ಲ ಸ್ವಸ್ತಿ ಹೇಳಿರ್ತಕ್ಕಂಥದ್ದು, ಗುಡ್ ಬೈ ಟು ರೀಸನಿಂಗ್ ಅಂತ ಅಲ್ಲ ಅರ್ಥ.
ನಾಳೆ ಸೂರ್ಯೋದಯವಾಗುತ್ತದೆ ಅನ್ನೋದು ಎಷ್ಟರ ಮಟ್ಟಿಗೆ ಸಂಭಾವ್ಯವೋ ಆ ಮಟ್ಟಕ್ಕೆ ಒಪ್ಪಿಗೆ ಮಾಡಿಕೊಳ್ತಕ್ಕಂಥದ್ದು. ನಾಳೆ ಸೂರ್ಯೋದಯ ಅಂತ ಭಾವಿಸಿಕೊಂಡೇ ನಮ್ಮೆಲ್ಲರ ಜೀವನ ನಡೆಯೋದು. ನಾಳೆ ಆಗುತ್ತದೆ ಅಂತ ಅಂದುಕೊಂಡೇ ನಾವು ಬದುಕನ್ನು ನಡೆಸ್ತೀವಿ. ಆ ರೀತಿಯಾದ ಅಂಗೀಕಾರ ಬುದ್ಧಿಯನ್ನು ಶ್ರದ್ಧೆ ಅಂತ ಕರೀತಾರೆ. ಆ ಶ್ರದ್ಧಾಭಾವವೇ ಮನುಷ್ಯನ ಜೀವನಕ್ಕೆ ಜೀವಾತುವಾದದ್ದು. ಇನ್ನು ಶ್ರೀಯಾದೇಯಂ, ಕೊಡುವುದನ್ನು ಚೆನ್ನಾಗಿರುವಂತೆ ಕೊಡಬೇಕು, ಸಮೃದ್ಧವಾಗಿರೋದು ಕೊಡಬೇಕು. ಎಷ್ಟೋ ಬಾರಿ ಆ ವಸ್ತುವನ್ನು ಯಾರೂ ಒಬ್ಬರ ಕೈಯಿಂದ ಇನ್ನೊಬ್ಬರ ಕೈಗೆ ರವಾನೆ ಮಾಡೋಕ್ಕೆ ಇರುವಂಥದ್ದು ಗಿಫ್ಟ್ ಪ್ಯಾಕೆಟ್ ಅಂತಾಗಿರುತ್ತೆ. ಅಂಥದ್ದು ಪ್ರಯೋಜನಕ್ಕೆ ಬರೋಲ್ಲ. ಕ್ರಿಯಾದೇಯಂ, ಒಂದು ನಾಚಿಕೆ, ಒಂದು ಸಂಕೋಚದಿಂದ ಕೊಡಬೇಕು. ನಾನು ಕೊಡುವುದು ಅಲ್ಪ, ಅವರಿಗೆ ಯಾವ ಮಾತ್ರಕ್ಕೆ ಪ್ರಯೋಜನವಾದೀತು ಅನ್ನುವ ನಮ್ರತೆ, ಲಜ್ಜಾಳುತೆ ಅದು ಬಹಳ ಬೇಕು. ಭಿಯಾದೇಯಂ, ನಾನೇನೋ ಅವ್ರಿಗೆ ಒಳ್ಳೆಯದಾಗಲಿ ಅಂತ ಕೊಡ್ತಿದ್ದೀನಿ, ಅದು ನಾಳೆ ಅವರಿಗೆ ಯಾವ ತೊಂದರೆಯನ್ನು ಉಂಟು ಮಾಡೀತೋ ಅನ್ನುವ ಒಂದು ಎಚ್ಚರವೂ ಇರಬೇಕು. ಯಾಕೆಂದರೆ ನಾವು ದೊಡ್ಡ ಕೊಡುಗೆ ಅಂತ ಕೊಡುವುದು ಅವರಿಗೆ ಒಂದು ಉರುಳಾಗಬಹುದು. ಆನೆಯನ್ನು ಕೊಟ್ಟಂಥ ಸ್ಥಿತಿ ಬಂದರೆ ಬಡವನ ಗತಿ ಏನಾಗಬೇಕು? ದೊಡ್ಡವರಿಗೂ ಕಷ್ಟವಾಗುತ್ತದೆ. ಆ ರೀತಿಯಾದದ್ದು ನಾವು ಪ್ರೀತಿಯಿಂದ ಅಂತ ಕೊಟ್ಟಿರುವ ನಿರ್ಬಂಧ ಬೇರೆ ಸೇರಿಕೊಳ್ಳುತ್ತೆ. ಹಾಗಾಗಿ ಆ ಕೊಡುಗೆಯಿಂದ ಅವರಿಗೆ ಯಾವ ತೊಂದರೆಯೂ ಆಗೋದಿಲ್ಲ ತಾನೇ ಅನ್ನುವ ಎಚ್ಚರವನ್ನು ಭಿಯ ಅಂತ. ಹಾಗೆ ಶ್ರಿಯ, ಭಿಯ, ಹ್ರಿಯ, ಸಂವಿದ, ಪೂರ್ಣವಾದ ಅರಿವಿನಿಂದ ಕೊಡಬೇಕು. ಅಂದರೆ ಕೊಡುವುದರ ಸಾಧಕ ಬಾಧಕವನ್ನೆಲ್ಲ ಯೋಚನೆ ಮಾಡಿ ಕೊಡಬೇಕು ಅಂತ. ಈ ಥರ ಒಬ್ಬರಿಗೆ ಜನ್ಮದಲ್ಲಿ ಒಮ್ಮೆ ಕೊಡೋಕ್ಕಾಗುತ್ತೋ ಇಲ್ವೋ ಗೊತ್ತಿಲ್ಲ. ಆದರೆ ಆ ಮಟ್ಟದ ಎಚ್ಚರ ಜೀವರಾಶಿಗಳ ಜೊತೆಗೆ, ಜಗತ್ತಿನ ಜೊತೆಗೆ ವ್ಯವಹರಿಸುವಾಗ ಆ ಮಟ್ಟದ ತಿಳಿವು ಬೇಕು ಅನ್ನುವುದನ್ನು ವೇದ ಹೇಳ್ತಾ ಇದೆ. ಅಥ ಯದಿತೆ ಕರ್ಮವ್ಯಚಿಕಿತ್ಸಾವ ವೃತ್ತವ್ಯಚಿಕಿತ್ಸಾವ ಸ್ಯಾತ್ ಯೇ ತತ್ರ ಬ್ರಾಹ್ಮಣ ಸಂಮರ್ಶಿನ ಯುಕ್ತ ಆಯುಕ್ತಾ ಅಲೂಕ್ಷಾ ಧರ್ಮ ಕಾಮಾಸ್ಯು ಯಥಾ ತೇ ತತ್ರ ವರ್ತೇರನ್ ತಥಾ ತತ್ರ ವರ್ತೇತಾ. ಆಮೇಲೆ ಎಲ್ಲಿಯಾದರೂ ಕರ್ಮದಲ್ಲಿ ವಿಚಿಕಿತ್ಸಾ ಅಂದರೆ ಸಂದೇಹ, ವೃತ್ತ ನಡವಳಿಕೆಯಲ್ಲಿ, ನಮ್ಮ ಕೆಲಸಗಳಲ್ಲಿ ನಡವಳಿಕೆಯಲ್ಲಿ ಸಂದೇಹ ಏನಾದರೂ ಬಂದಲ್ಲಿ ಯಾರು ತಮ್ಮ ಮನಸ್ಸನ್ನು ಬಲ್ಲವರಾಗಿ ಮತ್ತು ತಮ್ಮ ಮನೋಬುದ್ಧಿಗಳ ಮೇಲೆ ಹತೋಟಿಯನ್ನು ಹೊಂದಿದ್ದಾರೋ ಆ ರೀತಿಯಾದವರು, ಸಂಯಮವನ್ನು ಹೊಂದಿದಂಥ ಉತ್ತಮರಾದ ಬ್ರಾಹ್ಮಣರು ಯಾರಿದ್ದಾರೆ ಅವರನ್ನು ನಾವು ಕೇಳಬೇಕು. ಅವರು ಯುಕ್ತರಾಗಿರಬೇಕು ಮತ್ತು ಆಯುಕ್ತರಾಗಿರಬೇಕು. ಯುಕ್ತ ಅಂದರೆ ಯೋಗ್ಯರಾಗಿರಬೇಕು ಮತ್ತು ಯೋಗ್ಯವಾದ ವಸ್ತುಗಳಲ್ಲಿ ಲಗ್ನವಾಗಿರಬೇಕು. ಯೋಗ್ಯವಾದ ವಸ್ತುಗಳಲ್ಲಿ, ಯೋಗ್ಯ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳುವವರಾಗಿರಬೇಕು. ಅಂದರೆ ಆಚರಣೆಯಲ್ಲಿ ಇಲ್ಲದೇ ಇರೋದನ್ನು ಎಷ್ಟು ಹೇಳಿಯೂ ಪ್ರಯೋಜನವಿಲ್ಲ. ಆಚಾರಹೀನಂ ನ ಪುನಂತಿ ವೇದಾಹ ಅನ್ನುವ ಮಾತು ಪರಮಸತ್ಯವಾದದ್ದು. ಒಂದಲ್ಲ ಒಂದು ಮಟ್ಟಕ್ಕೆ ಇರಬೇಕು. ಹಾಗಲ್ಲವಾದರೆ ನಮ್ಮ ಸಂದೇಹಗಳನ್ನು ಅವರು ನಿವೃತ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರಯೋಗದಲ್ಲಿ ನೈಪುಣ್ಯವನ್ನು ತೋರ್ಪಡಿಸಬೇಕು. ನನಗಿದು ಗೊತ್ತಾಗ್ತಾ ಇಲ್ಲ ಅಂದರೆ ನಾನು ಮಾಡ್ತಾ ಇದ್ದೀನಲ್ಲಪ್ಪ, ಆ ರೀತಿ ನಡಕು ಅಂತಂದರೆ ಆಗುತ್ತದೆ. ಹಾಗಲ್ಲವಾದರೆ ಸಂಗೀತದ ಯಾವುದೋ ಒಂದು ಸಂದೇಹ ಅಂತ ಒಬ್ಬರ ಹತ್ರ ಹೋಗಿ ಕೇಳಿದ್ರೆ ಅವರು ಹಾಡಿ ತೋರಿಸಬೇಕು, ಇಲ್ಲ ನುಡಿಸಿ ತೋರಿಸಬೇಕು. ಹಾಗೇನೂ ಮಾಡಿದ್ರೆ ಈ ಪುಸ್ತಕದಲ್ಲಿ ಇದೆಯಲ್ಲ ಅದರ ಪ್ರಕಾರ ನೋಡಿಕೊಳ್ಳಿ ಅಂತಂದರೆ ನಮಗೇನು ಸಾಧ್ಯವಾಗುತ್ತದೆ? ಹೀಗೆ ಸ್ವಯಂ ಆಚರಣೆಯಿಂದ ತೋರಿಸಬೇಕು. ಅಲೂಕ್ಷಾಹ, ಹಾಗೆ ತೋರಿಸುವಲ್ಲಿ ಅವರು ರೂಕ್ಷವಾಗಿರಬಾರ್ದು, ನಯದವರಾಗಿರಬೇಕು, ಸೌಮ್ಯರಾಗಿರಬೇಕು. ಧರ್ಮಕಾಮಾಹ, ತಾನು ಮಾಡುವುದರಿಂದ ಇನ್ನೊಬ್ಬನ ಕೈಯಲ್ಲಿ ಮಾಡಿಸುವುದರಿಂದ ಒಳಿತಾಗುತ್ತದೆ ಅನ್ನುವ ಪ್ರೀತಿ ಇರಬೇಕು. ಹಾಗಾಗಿ ಧರ್ಮದಲ್ಲಿ ಪ್ರೀತಿ, ಆಸ್ಥೆ ಇರುವವರಾಗಿರಬೇಕು. ಯಥಾತೆ ತತ್ರ ವರ್ತೇರನ್, ಅವರು ಹೇಗೆ ಎಲ್ಲೆಲ್ಲಿ ನಡ್ಕೋತಾರೆ ತಥಾ ತತ್ರ ವರ್ತೇತಾಹ, ಆ ರೀತಿಯಾಗಿ ನಾವು ನಡ್ಕೊಳ್ತಕ್ಕದ್ದು. ಅಂದರೆ ಪ್ರತಿಯೊಂದಕ್ಕೂ ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ಇರೋದಿಲ್ಲ. ಎ ಡೆಮಾಕ್ರಸಿ ಫುಲ್ಲಿ ಎವಾಲ್ಡ್ ವಿಲ್ ನೆವರ್ ಹ್ಯಾವ್ ಎ ರಿಟನ್ ಕಾನ್ಸ್ಟಿಟ್ಯೂಷನ್. ಇಟ್ ವಿಲ್ ಹ್ಯಾವ್ ಕಾನ್ಸ್ಟಿಟ್ಯೂಷನ್ ಇನ್ ರಿಮೆಂಬರೆನ್ಸ್. ಇಂಗ್ಲೆಂಡಿನ ಕಾನ್ಸ್ಟಿಟ್ಯೂಷನ್ ಅಂತ ಯಾರೂ ಬರೆದದ್ದೆಲ್ಲ ಡ್ರಾಫ್ಟ್ ಮಾಡಿದ್ದಿಲ್ಲ. ಜನರ ಆಚರಣೆಯೇ ಸಂವಿಧಾನ ಆಗ್ತಾ ಬಂತು. ಪ್ರತಿಯೊಂದಕ್ಕೂ ಬರೆದು ಮಾಡಬೇಕು ಅಂತಂದರೆ ಕೊನೆ ಮೊದಲು ಇಲ್ಲ. ಎಲ್ಲವನ್ನೂ ಬರೆದು ತಿಳಿಸುವುದು ಅಂತಂದರೆ ನಮ್ಮ ಸರ್ಕಾರದ ರೆಟ್ಟೇಪಿಸಮ್ ಇದೇ ರೀತಿಯಾಗಿ ಬೆಳ್ಕೊಂಡು ಬರ್ತಕ್ಕಂಥದ್ದು. ಗಂಟಿಗೆ ಗಂಟು, ಗೋಜಲಿಗೆ ಗೋಜಲು ಆಗುವಂಥದ್ದು. ನೋಡ್ತಿದ್ದಂತೆ ತಾನಾಗಿ ಪಾರದರ್ಶಕವಾಗಿ ತಿಳಿಯಬೇಕು. ಯಾರಿಗೆ ಗೊತ್ತಾಗುತ್ತದೆ? ವ್ಯವಸಾಯಿಗೆ ಮಾತ್ರ ಗೊತ್ತಾಗುತ್ತದೆ. ನಮ್ಮಲ್ಲಿ ಗೋಜಲು ಗಂಟು ಮಾಡೋದು ಯಾರು ಅಂದರೆ ಕೃಷಿಕರ್ಮಶೀಲರು ಯಾರಲ್ವೋ ಅವರು. ಅಂದರೆ ದುಡಿಮೆ ಯಾರಲ್ಲಿಲ್ವೋ ಅವರೇ ಗೋಜಲು ಮಾಡ್ತಾರೆ. ದುಡಿಮೆ ಇದ್ದವನು ಅದನ್ನು ಸುಸೂತ್ರ ಮಾಡ್ತಾನೆ, ಸರಳ ಮಾಡ್ತಾನೆ, ಸ್ಪಷ್ಟೀಕರಣ ಮಾಡ್ತಾನೆ. ಅವನಿಗೆ ಯಾವ ಭಯವೂ ಇರುವುದಿಲ್ಲ, ತಪ್ಪಾಗುತ್ತದೆ ಎನ್ನುವಂತಹ ಅಳುಕಿರೋದಿಲ್ಲ. ತನ್ನ ಆಚರಣೆ ಬಹಳ ದೃಢವಾದದ್ದು ಅನ್ನುವ ನಂಬಿಕೆ ಅನುಭವದ ಮೇಲೆ ಸಾಬೀತಾಗಿರುತ್ತದೆ. ಈ ಕಾರಣದಿಂದ ಕಷ್ಟವಿಲ್ಲದೆ ಅವನು ನಿರೂಪಣೆ ಮಾಡ್ತಾನೆ. ಆ ಕಾರಣ ಎಲ್ಲ ಸ್ಮೂತ್ ಆ್ಯಂಡ್ ಸ್ಟ್ರೀಮ್ಲೈನ್ಡ್ ಅಂತೀವಲ್ಲ, ಆ ರೀತಿಯಾಗಿ ವ್ಯವಹಾರ ಆಗುತ್ತದೆ. ನಮ್ಮಲ್ಲಿ ಇವತ್ತು ಯಾವುದೇ ಜ್ಞಾನ ಶಾಖೆಗಳಲ್ಲಿ ಆಗಲಿ, ಸಾರ್ವಜನಿಕ ಕ್ಷೇತ್ರಗಳಲ್ಲೇ ಆಗಲಿ, ಅಧಿಕಾರ ಸ್ಥಾನದಲ್ಲಿದ್ದವರು
ಕಾನೂನನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರೋದಕ್ಕೆ ಕಾರಣ ಆಚರಣೆಯಲ್ಲಿ ಇಲ್ಲದೆ ಇರೋದ್ರಿಂದಲೇ. ಕಡೆಗೆ ಅಂಥ ದೊಡ್ಡ IAS ಆಫೀಸರ್ ಕೂಡ ಆ ಕೇಸ್ ವರ್ಕರು, ಬೆಂಚ್ ಕ್ಲಾರ್ಕು ಅಂತೆಲ್ಲ ಅಂತಾರಲ್ಲ, 3rd ಡಿವಿಷನ್ ಕ್ಲಾರ್ಕು, 2nd ಡಿವಿಷನ್ ಕ್ಲಾರ್ಕು, ಆ ರೀತಿಯಾದ ಅವ್ರುಗಳೇನು ಹೇಳ್ತಾರೆ ಅದು. ಅವರು ಯಾವ ಮಾತ್ರಕ್ಕೆ ಪಾಪ ತಮ್ಮ ಬುದ್ಧಿಗೆ ಎಟುಕುತ್ತದೆಯೋ ಆ ಥರ ಇವ್ರಿಗೆ ಅಷ್ಟು ಸಂಬಳ ಕೊಡೋದು, ಅಷ್ಟು ಸಮ್ಮಾನ, ಅನುಕೂಲ ಇತ್ಯಾದಿ ಪರ್ಕ್ಸ್ ಅಂತೆಲ್ಲ ಕೊಡ್ತಕ್ಕಂಥದ್ದು ಯಾತಕ್ಕೆ? ಡಿಸಿಷನ್ ಮೇಕಿಂಗ್ ಪವರ್ ಅವ್ರಿಗೆ ಇರೋದ್ರಿಂದ, ಲಾ ಇಂಟರ್ಪ್ರಿಟೇಷನ್ ಏನು ಅಂತ ಅವ್ರಿಗೆ ಅರ್ಥ ಆಗಬೇಕು ಅನ್ನೋದ್ರಿಂದ ಅವ್ರು ಅದಕ್ಕೆ ಮಾಡೋದಿಲ್ಲ. ಯಾರಿಗೂ ಗೊತ್ತಿಲ್ಲದೆ ಇರತಕ್ಕಂಥದ್ದು, ಆ ವಾಕ್ಯವನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗದೇ ಇರುವಷ್ಟರ ಮಟ್ಟಿಗೆ ನಿಕೃಷ್ಟ ಭಾಷೆಯನ್ನು, ವಿವೇಕವನ್ನು ಹೊಂದಿದ್ದವರ ಹತ್ರ ಇವರು ಮಾಡಿಸೋದಕ್ಕೆ ಹೋಗ್ತಾರೆ. ಇದು ಬರುವುದು ದೊಡ್ಡ ಅವಿವೇಕ. ದಕ್ಷತೆ ಬೇಕು ಅಂತಂದರೆ ವ್ಯವಸಾಯಾತ್ಮಿಕ ಬುದ್ಧಿ ಏಕೈವ ಕುರುನಂದನ ಅಂತ ಹೇಳ್ತಾನಲ್ಲ. ಕೃಷಿಶೀಲವಾದ, ಉದ್ಯಮಶೀಲವಾದ ಮನಸ್ಸು ಅದನ್ನೆಲ್ಲವನ್ನು ಚೆನ್ನಾಗಿ ಮಾಡುತ್ತದೆ. ಹಾಗಾಗಿ ಇನ್ನೊಬ್ಬರು ನೋಡಿಕೊಂಡು ತಾನಾಗಿ ಆಚರಣೆಗೆ ಒಗ್ಗಿಸಿಕೊಳ್ಳಬಹುದು. ಹಾಗಾಗಿ ಎಲ್ಲಿಯೂ ಅನುಷ್ಠಾನದ ರೀತಿ ಏನು ಅಂತ ಯೋಚನೆ ಮಾಡಬೇಕಾಗಿಲ್ಲ. 4 ಕಡೆ ತಿರುಗಿ ನೋಡಿದ್ರೆ ತಾನಾಗಿ ಗೊತ್ತಾಗುತ್ತದೆ. ಲಿವಿಂಗ್ ಕಲ್ಚರ್ ಅಂದರೆ ಆ ಅರ್ಥದಲ್ಲಿಯೇ ಹೇಳ್ತೀವಿ. ಹೇಗೆ ಒಂದು ಭಾಷೆ ಬದುಕಿದೆ ಅಂತಂದರೆ ಅದಕ್ಕಾಗಿ ಪ್ರತ್ಯೇಕ ಪ್ರಯತ್ನವಿಲ್ಲದೆ ಬರೀ ಆ ಭಾಷೆಯ ವಾತಾವರಣದಲ್ಲಿ ಓಡಾಡುವ ಮಾತ್ರದಿಂದಲೇ ನಮಗೆ ವ್ಯಾಕರಣಾದಿಗಳ ಪ್ರಮೇಯವೂ ಇಲ್ಲದೆ ವ್ಯವಹಾರಕ್ಕೆ ಬೇಕಾದಷ್ಟು ಭಾಷೆ ಒದಗಿ ಬರುತ್ತದೆಯೋ ಆ ಥರದ ಭಾಷೆಯನ್ನು ಜೀವತ್ ಭಾಷೆ, ಲಿವಿಂಗ್ ಲ್ಯಾಂಗ್ವೇಜ್ ಅಂತ ಕರೆಯೋದು. ಹಾಗಲ್ಲದೆ ಪುಸ್ತಕಗಳಿಂದ ಪ್ರತ್ಯೇಕವಾಗಿ ಕರ್ತೃ, ಕರ್ಮ ಇತ್ಯಾದಿ ವಿಭಾಗಗಳನ್ನು ಅರ್ಥ ಮಾಡಿಕೊಂಡು ವ್ಯಾಕರಣ ಪುರಸ್ಸರವಾಗಿ ಭಾಷೆಯನ್ನು ನೋಡೋದು, ಅಂದರೆ ಲಕ್ಷಣ ಪುರಸ್ಸರವಾಗಿ ಲಕ್ಷಣವನ್ನು ನೋಡ್ತಕ್ಕಂಥದ್ದು ಅಂತ ಆಗುವಂಥದ್ದು ಲಿವಿಂಗ್ ಕಲ್ಚರ್ ಅಲ್ಲ, ಜೀವತ್ ಪರಂಪರೆಯಲ್ಲ ಅಂತ. ನಮ್ಮಲ್ಲಿ ಆ ಥರ ಎಷ್ಟೋ ಜ್ಞಾನಶಾಖೆಗಳು ಲುಪ್ತವಾಗ್ತಾ ಇವೆ. ಅದು ಹೋಗಲಿ, ಸಾಮಾನ್ಯ ಜೀವನಕ್ಕೆ ಬೇಕಾಗಿರುವ ಅನುಕೂಲತೆ, ನ್ಯಾಯ, ಸಜ್ಜನಿಕೆ ಇತ್ಯಾದಿಗಳಲ್ಲಿಯೇ ಜೀವತ್ ಪರಂಪರೆ ಇಲ್ಲ ಅಂದರೆ ತುಂಬ ದೌರ್ಭಾಗ್ಯಕಾರಕವಾದದ್ದು. ಅದನ್ನು ವೇದ ಹೇಳ್ತಾ ಇದೆ. ಯಾರು ಹೇಗೆ ನಡ್ಕೊಳ್ತಾ ಇದ್ದಾರೆ ನೋಡಿ, ಅವರಂತೆ ನೀವು ಇದ್ದುಬಿಡಿ, ಗೊತ್ತಾಗುತ್ತದೆ ಅಂತ. ನೋಡಿ, ನಮ್ಮ ನವ್ಯ ಲೇಖಕರು ಕೋಲಾಹಲ ಮಾಡ್ತಾರೆ, ಛಂದಸ್ಸು ಬೇಡ, ಮತ್ತೊಂದು ಬೇಡ, ಭಾಷೆಗೆ ಅಡ್ಡಿ ಅಂತ. ಅದೇ ಬಾಯಿನಲ್ಲಿ ಅದು ಏನು ತಿಂದು ಬಾಯೋ ನನಗೆ ಗೊತ್ತಿಲ್ಲ, ಜಾನಪದ 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 ಅಂತ ದಿಕ್ಕುಗಳಲ್ಲಿ ರೋರೋದಿಸ್ತಾರೆ, ಬಾಯಿ ಬಡ್ಕೋತಾರೆ. ಅಕ್ಷರಾಸ್ಯರೂ ಅಲ್ಲದೆ ಇರತಕ್ಕಂಥ ಜಾನಪದರು ಅವರ ಹೇಳಿರುವ ಹಾಡುಗಳೆಲ್ಲ ಛಂದೋಬದ್ಧವಾಗಿವೆ. ಅದು ತ್ರಿಪದಿ ಇರಬಹುದು, ಸಾಂಗತ್ಯ ಇರಬಹುದು, ಏಲಪದ ಇರಬಹುದು, ತ್ರಿವಿಧಿ ಇರಬಹುದು, ಚೌಪದಿಗಳಿರ್ಬೋದು, ಯಾವುದೇ ಹಾಡಿರ್ಬೋದು. ಪ್ರಾಸ ತಪ್ಪದಂತೆ, ಗಣ ತಪ್ಪದಂತೆ, ಪಾದಗಳ ಆವರ್ತನ ತಪ್ಪದಂತೆ ವ್ಯವಸ್ಥಿತವಾಗಿ ಬರ್ತದೆ. ತ್ರಿಪದಿ ಏನು ತುಂಬ ಸಿಂಪಲ್ ಅಂತೇನೂ ಅಲ್ಲ. ಮೊದಲನೇ ಸಾಲಿನಲ್ಲಿ 4 ವಿಷ್ಣುಗಣಗಳಿರುತ್ತವೆ. ಅಲ್ಲಿ 3ನೇ ವಿಷ್ಣುಗಣ ಮತ್ತು ಮೊದಲನೇ ವಿಷ್ಣುಗಣಗಳಲ್ಲಿ ಆದಿಪ್ರಾಸ ಇರುತ್ತದೆ. 2ನೇ ಸಾಲಿನಲ್ಲಿ ಮೊದಲನೇದು ವಿಷ್ಣುಗಣ ಇರುತ್ತದೆ, ಆಮೇಲೆ ಬ್ರಹ್ಮಗಣ ಬರುತ್ತದೆ, ಮತ್ತು ತಿರ್ಗಾ ರುದ್ರಗಣ ಬರುತ್ತದೆ. ಆಮೇಲೆ ಅದೇ ರೀತಿಯಾಗಿ ಮತ್ತೊಂದು ಪಾದ ಇರುತ್ತದೆ. 2ನೇ ಪಾದದ ಕೊನೆಯಲ್ಲಿ 4ನೇ ಗಣ ಒಂದು ವಿಷ್ಣುಗಣ ಇರುತ್ತದೆ. ಈ ರೀತಿಯಾಗಿ ಅದರ ವ್ಯವಸ್ಥೆ ಅನ್ನೋದು ಉಂಟು. ಅಷ್ಟು ಚೆನ್ನಾಗಿ ನಮಗೆ ಗೊತ್ತಾಗುತ್ತೆ. ಸಾಲಾವ ಕೊಂಬಾಗ ಹಾಲೋಗ ರುಂಬಂತೆ ಸಾಲೀಗ ಬಂದು ಸೆಳೆವಾಗ, ಸಾಲೀಗ ಬಂದು ಸೆಳೆವಾಗ ಕಿಬ್ಬದಿಯ ಕೀಲು ಮುರಿದಂತೆ ಸರ್ವಜ್ಞ. ಸಾಲಾವ ವಿಷ್ಣುಗಣ, ಕೊಂಬಾಗ ವಿಷ್ಣುಗಣ, ಹಾಲೋಗ ವಿಷ್ಣುಗಣ, ರುಂಬಂತೆ ವಿಷ್ಣುಗಣ. 4 ವಿಷ್ಣುಗಣಗಳಲ್ಲಿ ಮೊದಲನೇ ಸಾಲು. ಸಾಲವ ಕೊಂಬಾಗ, ಹಾಲೋಗ ರುಂಬಂತೆ, ಅಲ್ಲಿ ಆದಿಪ್ರಾಸ ಹಾಲು ಸಾಲ ಇತ್ಯಾದಿಯಾಗಿ ಬಂದಿದೆ. ಸಾಲೀಗ ಮತ್ತು ವಿಷ್ಣುಗಣ 2ನೇ ಸಾಲಲ್ಲಿ, ಬಂದು ಬ್ರಹ್ಮಗಣ, ಸೆಳೆವಾಗ ರುದ್ರಗಣ, ಸಾಲೀಗ ಬಂದು ಸೆಳೆವಾಗ ಕಿಬ್ಬದಿ ಅನ್ನುವಾಗ ಮತ್ತೆ ವಿಷ್ಣುಗಣ ಬರುತ್ತದೆ. ಕೀಲು ಮುರಿ ಮತ್ತು ವಿಷ್ಣುಗಣ 3ನೇದಲ್ಲಿ, ದಂತೆ ಬ್ರಹ್ಮಗಣ, ಸರ್ವಜ್ಞ ಅಂತ ಹೇಳ್ಬಿಟ್ಟು ಮತ್ತು ವಿಷ್ಣುಗಣ. ಹೀಗೆ ಇಷ್ಟು ಲೆಕ್ಕ ಇಟ್ಟಂಥ ರೀತಿಯಲ್ಲಿ ಬ್ರಹ್ಮಗಣ ಎಲ್ಲಿ ಬರಬೇಕು, ವಿಷ್ಣುಗಣ ಎಲ್ಲಿ ಬರಬೇಕು, ರುದ್ರಗಣ ಎಲ್ಲಿ ಬರಬೇಕು ಅನ್ನೋದು ಅಷ್ಟು ಅಚ್ಚುಕಟ್ಟಾಗಿರುವಂತೆ ತ್ರಿಪದಿಗಳನ್ನು ಸಾವಿರಾರಲ್ಲ ಲಕ್ಷಾಂತರಗಳನ್ನು ಏನೇನೂ ಅಕ್ಷರಾಭ್ಯಾಸ ಮಾಡದೇ ಇರುವ, ಶಾಸ್ತ್ರಾಭ್ಯಾಸ ಅಂತ ಮಾಡದೇ ಇರುವ ಹಳ್ಳಿ ಹೆಣ್ಣುಮಕ್ಕಳು ರಾಗಿ ಬೀಸುವಾಗ, ನೀರು ಸೇದುವಾಗ, ನೇಜಿ ಮಾಡುವಾಗ, ಕಣಗಳಲ್ಲಿ ಕೆಲಸ ಮಾಡುವಾಗ ಹಾಡಿದ್ದಾರೆ ಆಶು ಕವಿಯತ್ರಿಯರು. ಅಂದರೆ ಅವರಿಗಿದ್ದಂಥ ತಿಳುವಳಿಕೆ ಏನು? ಈಗಿರ್ತಕ್ಕಂಥವ್ರು ಬೇಕಾದಷ್ಟು ಕವಿಗಳು, ಕಿರಿಕವಿಗಳು, ಕಿರಿಕಿರಿ ಕವಿಗಳು ಎಲ್ಲರೂ ಇದ್ದಾರಲ್ಲ, ಏನು ಬಡ್ಕೊಳ್ತಾ ಇರೋದು ಅಂದರೆ ಅದು ಲಿವಿಂಗ್ ಟ್ರೆಡಿಷನ್. ಕೇಳ್ತಾ ಇದ್ದಂತೆ ಅದನ್ನು ತಿಳ್ಕೊಳ್ತಾರೆ. ಈಗಲೂ ಯಕ್ಷಗಾನದ ಕವಿಗಳು ಎಷ್ಟೋ ಜನ ಇದ್ದಾರೆ. ಅವರಿಗೆ ಕಲ್ಯಾಣಿ ಅಷ್ಟ ಯಾವುದು, ಮಧುಮಾರವಿ ಏಕ ಯಾವುದು ಇತ್ಯಾದಿಗಳೆಲ್ಲದರದ್ದು ಕೇಳ್ಮೆಯಿಂದಲೇ ಗೊತ್ತಿದೆ ಹೊರತುನುವೆ ಗಣಪ್ರಸ್ತಾರವನ್ನು ಹಾಕಿ ಮಾಡುವಂಥದ್ದೇನೂ ಅಲ್ಲ.
ಉತ್ತರ ದಕ್ಷಿಣ ಕನ್ನಡದಲ್ಲಿ ಷಟ್ಪದಿ ಇತ್ಯಾದಿಗಳನ್ನು ಭಾಮಿನಿ ವಾರ್ಧಕಾದಿಗಳನ್ನು ಸಲೀಸಾಗಿ ಬರೀತಾರೆ. ವ್ಯಾಕರಣ ಬೇಕಾದರೂ ಅಲ್ಲಿಷ್ಟು ಇಲ್ಲಿಷ್ಟು ಶಿಥಿಲವಾದೀತು, ಆದರೆ ಛಂದೋಗತಿ ಮಾತ್ರ ಒಂದು ಸ್ವಲ್ಪವೂ ಕುಂಟಲ್ಲ. ಅದು ಗೊತ್ತಾಗುತ್ತದೆ. ಸಂಪ್ರದಾಯದ ಹಾಡುಗಳು ಅಂತ ಹಾಡ್ತಾರೆ ಹೆಣ್ಣು ಮಕ್ಕಳು, ಅವರು ಸ್ಪಷ್ಟವಾಗಿ ಅದು ಶಂಕರಾಭರಣವೋ, ಕೇದಾರಗಳುವೋ, ಧನ್ಯಾಸಿಯೋ, ಬಿಲಹರಿಯೋ, ಬೇಗಡೆಯೋ ಆ ರಾಗಗಳು ಹಾಗೇ ಬಂದಿರುತ್ತವೆ. ಏನು ಸುಲಭವಾದಂಥ ರಾಗ ಏನೂ ಅಲ್ಲ ಬೇಗಡೆ. ಭಾಷಾಂಗ ಪ್ರಯೋಗ ಯಥೇಷ್ಟವಾಗಿರ್ತಕ್ಕಂಥದ್ದು. ಧನ್ಯಾಸಿ ಏನು ಸುಲಭವಾದಂಥ ರಾಗವಲ್ಲ. ವಕ್ರಸಂಚಾರ ಇರತಕ್ಕಂಥ ಎಷ್ಟು ರಾಗಗಳನ್ನು ಸಲೀಸಾಗಿ ಹಿಡಿತಾರೆ, ಎಷ್ಟು ಸೊಗಸಾಗಿ ಅವುಗಳನ್ನು ಗಮಕಿಸ್ತಾರೆ, ಕೇಳ್ಮೆಯಿಂದ ಬಂದಿರತಕ್ಕಂಥದ್ದು. ಹೀಗೆ ಯಾವುದು ಜೀವತ್ ಪರಂಪರೆಯಾಗಿರುತ್ತದೆಯೋ ಆ ಜೀವತ್ ಪರಂಪರೆಯಲ್ಲಿ ದೊಡ್ಡ ಪರಿಶ್ರಮ ಇರೋದಿಲ್ಲ. ಆ ಪರಂಪರೆಯಲ್ಲಿ ನಾವು ಶ್ರುತಿಗೂಡಿಕೊಳ್ಳುವುದೇ, ಅದಕ್ಕೆ ಅರ್ಪಿತವಾಗುವುದೇ ಬೇಕಾಗಿರ್ತಕ್ಕಂಥದ್ದು. ಅದಕ್ಕೆ ಪ್ರೀತಿ ಬೇಕು. ಆ ಪ್ರೀತಿಯ ವ್ಯವಸ್ಥೆಯಿಂದ ನಡೆಯುವಂಥದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅದನ್ನು ಅನ್ರಿಟನ್ ಕಾನ್ಸ್ಟಿಟ್ಯೂಷನ್ ಅಂತ ನಾವು ಹೇಳಬಹುದು. ಜನಜೀವನದಲ್ಲಿ ಅದೇ ಬಗೆಯಾಗಿರುವಂಥದ್ದು. ನಮ್ಮ ಅಡುಗೆಗಳು, ನಮ್ಮ ಮನೆ ಮದ್ದುಗಳು ಇತ್ಯಾದಿಗಳೆಲ್ಲ ಯಾವ ಮ್ಯಾನ್ಯುಯಲ್ಗಳ ಮೇಲೆ ನಿಂತಿರ್ತಕ್ಕಂಥದ್ದು, ಯಾವ ರೆಸಿಪಿ ಅಂತ, ಯಾವ ರೀತಿಯಾದಂಥ ಪೇಟೆಂಟ್ ರೈಟ್ಸ್ಗಳ ಮೇಲೆ ಅವು ಬಾಳ್ತಾ ಇರೋದು ಯಾವುದೂ ಅಲ್ಲ. ಜನ ಅದನ್ನು ನೋಡಿ ನೋಡಿ ತಾಯಿಯಿಂದ ಮಗಳು, ಮಗಳಿಂದ ಮೊಮ್ಮಗಳು, ಮಕ್ಕಳು ಹೀಗೆ ಕಲ್ತ್ಕೊಂಡು ಬಂದಿರತಕ್ಕಂಥದ್ದು. ಹಾಗಾಗಿ ಗೊತ್ತಾಗುತ್ತದೆ. ಯಾವುದನ್ನು ಪ್ರತ್ಯೇಕವಾದ ಶ್ರಮದಿಂದ ಅಭ್ಯಾಸ ಮಾಡಿರೋದಿಲ್ಲ. ಒಂದು ಪಂಚೆ ಉಡೋದು, ಒಂದು ಸೀರೆ ಉಡೋದು, ಅದಕ್ಕೆಲ್ಲ ಒಂದು ಕೋರ್ಸ್ ಅಂತ ಮಾಡಬೇಕಾಗಿದೆಯಾ? ಅದು ಹಾಗೆ ಗೋಚರವಾಗುತ್ತದೆ. ಈ ರೀತಿ ಹೆಚ್ಚೆಚ್ಚು ಇದ್ದಷ್ಟು ಸಮಾಜ ಸ್ವಸ್ಥವಾಗಿರುತ್ತದೆ, ಆರೋಗ್ಯಶೀಲವಾಗಿರುತ್ತದೆ ಅಂತ ಗೊತ್ತಾಗುತ್ತದೆ. ಮೌಲ್ಯಗಳು ಆ ಬಗೆಯಲ್ಲಿರಬೇಕು. ವ್ಯಾಲ್ಯೂಸ್ ಆರ್ ಫಾರ್ ಡೆಮಾನ್ಸ್ಟ್ರೇಷನ್, ದೇ ಶುಡ್ ನೆವರ್ ಬಿ ರಿಸ್ಟ್ರಿಕ್ಟೆಡ್ ಫಾರ್ ಪ್ರೀಚಿಂಗ್ ಅಂತನ್ನುವುದು ಅಲ್ಲಿ ಗೊತ್ತಾಗುವಂಥದ್ದು. ಅಥಾಭ್ಯಾಖ್ಯಾತೇಷು ಏತತ್ರ ಬ್ರಾಹ್ಮಣಾ ಸಂಮರ್ಷಿಣಃ ಯುಕ್ತಾ ಆಯುಕ್ತಾ ಅಲುಕ್ಷಾ ಧರ್ಮಕಾಮಾಸ್ಯು ಯಥಾತೇಷು ವರ್ತೇರನ್ ತಥಾತೇಷು ವರ್ತೇತಾಃ. ಮತ್ತು ಇನ್ನು ಯಾವುದಾದರೂ ತೊಡಕು ಬರುವಂಥದ್ದು, ತೊಂದರೆ ಕೊಡುವಂಥದ್ದು, ಅರ್ಥವಾಗದೇ ಇರುವಂಥದ್ದು, ಎಲ್ಲಿಯೂ ಬರವಣಿಗೆಯಲ್ಲಿ ಸಿಗೋಲ್ಲ ಅನ್ನುವುದೇನಿದ್ರೂ ಕೂಡ ಅವರನ್ನು ನೋಡಿ ನಡ್ಕೊಳ್ಬೇಕು ಅಂತ ಹೇಳ್ಬಿಟ್ಟು. ಅಂದರೆ ಅಭಿ ಆಖ್ಯಾತೇಶು ಯಾವುದು ಗೊತ್ತಿಲ್ಲ, ಸ್ಪಷ್ಟವಾಗಿಲ್ಲ ಅಂದರೆ ಮಹಾಜನೋ ಏನ ಗತಸ್ಸ ಪಂಥಾಹ. ಯಕ್ಷ ಪ್ರಶ್ನೆಯಲ್ಲಿ ಧರ್ಮರಾಜನಿಗೆ ಯಕ್ಷ ಕೇಳಿದ ಪ್ರಶ್ನೆಯಲ್ಲಿ ಇದೇ ಉತ್ತರ ಅವನು ಹೇಳ್ತಕ್ಕಂಥದ್ದು. ಋಷಿಗಳು ಅನೇಕ, ಶಾಸ್ತ್ರಗಳು ಭಿನ್ನ. ನೈಕೋರ್ಷರ್ಯಸ್ಯ ಮತಂ ಪ್ರಮಾಣಂ ವೇದಾನಂತಾ ಸ್ಮೃತಯೋಪಿ ಭಿನ್ನಾ. ನೈಕೋರ್ಷರ್ಯಸ್ಯ ಮತಂ ಪ್ರಮಾಣಂ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಾಂ ಮಹಾಜನೋ ಏನ ಗತಸ್ಸ ಪಂಥಾಹ. ವೇದಶಾಖೆಗಳು ಅನಂತವಾಗಿವೆ. ವೇದಗಳನ್ನು ನೆನೆದು ಮಹರ್ಷಿಗಳು ಮಾಡಿರ್ತಕ್ಕಂಥ ಸ್ಮೃತಿಗಳು ಅಸಂಖ್ಯವಾಗಿವೆ. ಧರ್ಮದ ತತ್ವವಂತೂ ಗುಹೆಯಲ್ಲಿ ಕತ್ತಲಲ್ಲಿಟ್ಟಿದೆಯೋ ಎಂಬಂತೆ ಆಗುತ್ತದೆ. ಏನು ಮಾಡಬೇಕು? ಮಹಾಜನರು ಹೇಗೆ ನಡ್ಕೊಳ್ತಾರೋ ಹಾಗೆ ಸಮುದಾಯದ ಒಟ್ಟು ಧ್ವನಿ ಏನಿದೆ, ಧೋರಣೆ ಏನಿದೆ, ಆ ರೀತಿಯಾಗಿ ನಡ್ಕೊಳ್ಬೇಕು ಅಂತ. ಅದರಿಂದಲೇ ಶಂಕರರು ಗೀತಾಭಾಷ್ಯದ 13ನೇ ಅಧ್ಯಾಯದಲ್ಲಿ ಸರ್ವಶಾಸ್ತ್ರವಿದಪಿ ಅಸಂಪ್ರದಾಯವಿದ್ ಮೂರ್ಖವದೇವ ಉಪೇಕ್ಷಣೀಯ ಅಂತಂದರು. ಎಷ್ಟೇ ಶಾಸ್ತ್ರಜ್ಞರಾಗಿರಲಿ ಸಂಪ್ರದಾಯ ಗೊತ್ತಾಗದೇ ಇದ್ದರೆ ಅವನನ್ನು ಉಪೇಕ್ಷೆ ಮಾಡಬೇಕು ಅಂತ. ಸಂಪ್ರದಾಯ ಅಂದರೆ ಜನ ಸಮುದಾಯದ ಅಂಗೀಕಾರ ಅಂತ. ಈಗ ಒಂದು ಅಡುಗೆ ಬಡಿಸುವಂಥದ್ದು ಒಂದು ಸಂಪ್ರದಾಯ. ಅದು ಯಾವ ಮನುವಿನಲ್ಲಿದೆ, ಯಾವ ಅಪಸ್ತಂಭನಲ್ಲಿದೆ, ಆಶ್ವಲಾಯನಲ್ಲಿದೆ, ದ್ರಾಹ್ಯಾಣಿನಲ್ಲಿದೆ, ಗೋಭಿಲ್ನಲ್ಲಿದೆ ಅಂತಂದರೆ ಎಲ್ಲೂ ಇಲ್ಲ. ಅದೇನೋ ಒಂದು ಕ್ರಮ ಬೆಳ್ಕೊಂಡು ಬಂದಿದೆ. ಅದು ಗೊತ್ತಾಗುತ್ತದೆ. ನೋಡಿದ ತಕ್ಷಣವೇ ಇದು ಬಡಿಸೋ ಕೈಯಲ್ಲ, ಇದು ತಿಳ್ಕೊಂಡಂಥ ರೀತಿ ಅಲ್ಲ ಅಂತ ಗೊತ್ತಾಗುತ್ತದೆ. ಹೀಗೆ ಅವುಗಳು ಒದಗಿ ಬಂದಿರುತ್ತದೆ. ಆ ಕನ್ವೆನ್ಷನ್ನಿಂದ ತನ್ನಂತೆಯೇ ಒಂದು ಅನುಕೂಲತೆ ಇದೆ. ಆ ಅನುಕೂಲತೆ ಏನೆಂದರೆ ಇವರು ಏನು ಮಾಡಿದ್ದಾರೆ, ಮತ್ತು ಅವರು ಬಡಿಸೋ ಪ್ರಮಾಣದಿಂದಲೇ ಅದು ಎಷ್ಟು ಉಳಿದಾತು ಪಾತ್ರೆಯಲ್ಲೇ, ಎರಡನೇ ಪಂಕ್ತಿಗೆ ಬಂದೀತಾ ಇಲ್ಲವಾ ಇತ್ಯಾದಿ ಎಲ್ಲ ನಮಗೆ ಗೋಚರವಾಗುತ್ತದೆ. ನಮ್ಮ ಹೊಟ್ಟೆಯನ್ನು ಆ ರೀತಿಯಲ್ಲಿ ನಾವು ಟ್ಯೂನ್ ಮಾಡಿಕೊಳ್ತೀವಿ. ಇಂಥದ್ದೆಷ್ಟೋ ಅನುಕೂಲತೆಗಳು ಉಂಟು. ಹಾಗಾಗಿ ಎಲ್ಲದರೊಳಗೂ ಬರವಣಿಗೆಯನ್ನು ನೆಚ್ಚುವಂತೆ ಇಲ್ಲ. ಎಲ್ಲದಕ್ಕೂ ರಿಟರ್ನ್ ಇನ್ಸ್ಟ್ರಕ್ಷನ್ಸ್ ಕೊಡಿ, ಪ್ರೋಗ್ರಾಮ್ ಮಾಡ್ತಾರಲ್ಲ ಕಂಪ್ಯೂಟ್ರಲ್ಲಿ, ಆ ಥರ ಮಾಡಿ ಅಂತಂದರೆ ಒಬ್ಬೊಬ್ಬರೂ ಮಹಾಗ್ರಂಥಗಳನ್ನು ಬರೀಬೇಕಾಗುತ್ತದೆ. ಮುಗಿಯುವಂಥದ್ದಲ್ಲ, ಅಡಕಬೇಕು. ಮಾನವನಿಗೆ ಇರ್ತಕ್ಕಂಥದ್ದು ಹಿ ಕ್ಯಾನ್ ಸ್ಕಿಪ್ ಸೋ ಮೆನಿ ಸ್ಟೆಪ್ಸ್ ಅನ್ಲೈಕ್ ಕಂಪ್ಯೂಟರ್. ಇದು ಬಹಳ ವಿಶೇಷವಾದದ್ದು, ಅದನ್ನು ಬಳಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಮತ್ತು ಅವರು ಅಲೂಕ್ಷರಾಗಿರಬೇಕು, ಧರ್ಮಕಾಮರಾಗಿರಬೇಕು. ಅಂಥವರ ನಡವಳಿಕೆಯನ್ನು ನಾವು ನೋಡಬೇಕು. ಯಾರ್ಯಾರನ್ನೂ ನೋಡ್ಕೊಂಡ್ಬಿಟ್ರೆ ಆಗುವಂಥದ್ದಲ್ಲ. ನಚ್ಚುವಂತೆ ಇರಬೇಕು. ಜಗತ್ತಿನಲ್ಲಿ ಭರವಸೆ ಬೇಕು. ನಮ್ಮ ಅಭಿಪ್ರಾಯಗಳು
ಒಂದು ರೀತಿ ನಿಲ್ಲೋದಕ್ಕೆ ಅರ್ಹವಾಗಿವೆ ಅಂತ ಅನ್ನಿಸಬೇಕು. ಯಾರನ್ನೋ ಒಬ್ಬರನ್ನ ಕೇಳ್ಕೋತೀವಿ, ಆ ಮಟ್ಟಕ್ಕೆ ನಮಗೆ ಸಾಕಾಗಿರುತ್ತದೆ. ಎಲ್ಲ ವಿವರಗಳಿಗೂ ಎಲ್ಲರೂ ಮೂಲ ಗ್ರಂಥಗಳನ್ನೇ ನೋಡಬೇಕು ಅಂತಿಲ್ಲ. ನೀವು ಹೇಳಿ ಸಾಕು ಅಂತ. ನನಗೆ ಮತ್ತೆ ಡಾಕ್ಟರ್ ಟಿ.ವಿ. ವೆಂಕಟಾಚಲ ಶಾಸ್ತ್ರಿಗಳ ಮಾತು ಜ್ಞಾಪಕಕ್ಕೆ ಬರ್ತದೆ. ನೋಡಪ್ಪ, ವಿದ್ವಾಂಸರು ಬೇಕಯ್ಯ, ವಿಮರ್ಶಕರು ಬೇಡ. ಬೋಡಮ್ಮ ಕೂಡ ವಿಮರ್ಶೆ ಮಾಡ್ತಾಳೆ. ನಾನು ಓದಿದ ಕಥೆ ಕಾದಂಬರಿ ಚೆನ್ನಾಗಿದೆ, ಚೆನ್ನಾಗಿಲ್ಲ, ಅಷ್ಟೇ ತಾನೇ ವಿಮರ್ಶೆ. ಶಾಂತಿ ಪುರಾಣದಲ್ಲಿ ಪೊನ್ನ ಈ ಬರೆದಿರೋ ಪದ್ಯಕ್ಕೆ ಅರ್ಥ ಏನು ಅನ್ನೋದನ್ನು ಹೇಳೋವಂಥವ್ರು ಬೇಕು. ಅದಕ್ಕೆ ಅರ್ಥ ಏನು ಅನ್ನೋದನ್ನು ಕರೆಕ್ಟಾಗಿ ಹೇಳಬೇಕು. ಅದು ಅಭಿಪ್ರಾಯಗಳಲ್ಲ, ಅರ್ಥ ಅನ್ನೋದು ಅಭಿಪ್ರಾಯ ಅಲ್ಲ, ಸ್ಪಷ್ಟವಾಗಿ ಹೇಳಬೇಕಾಗುತ್ತದೆ. ನೈಘಂಟಕವಾಗಿ ಶಾಸ್ತ್ರೀಯವಾಗಿ ಹೇಳಬೇಕು. ಅಂಥ ವಿದ್ವಾಂಸರು ಬೇಕು. 3 ಲೋಕಕ್ಕೆ ಹೋದರೂ ಈ ಪದಕ್ಕೆ ಇಷ್ಟೇ ಅರ್ಥ ಅನ್ನೋರು ಬೇಕು. ಅದನ್ನು ಪರಿಚ್ಛೇದೋಹಿ ಪಾಂಡಿತ್ಯಂ ಅಂತಾರೆ. ತೆಂಗಿನಕಾಯಿ ಒಡೆದಂತೆ ಇದು ಹೀಗೆ, ಇದಕ್ಕೆ ಸ್ಪಷ್ಟತೆ ಇದೆ ಇಲ್ಲ ಅಂತ. ಡಿ.ಎಲ್. ನರಸಿಂಹಾಚಾರ್ಯರು, ತೀನಂ ಶ್ರೀಕಂಠಯ್ಯನವರು ಬಹಳ ಆತ್ಮೀಯರಾಗಿದ್ದವರು. ಯಾವುದೋ ಒಂದು ಸಣ್ಣ ಸ್ಥಾನದ ಕಾರಣ ಪ್ರೊಫೆಸರ್ ಮಾನಸ ಗಂಗೋತ್ರಲ್ಲಿ ಪ್ರೊಫೆಸರ್ ಆಗೋದಕ್ಕೆ ಡಿ.ಎಲ್.ಎನ್.ಅವರಿಗೆ ಅವಕಾಶವಾಗಲಿಲ್ಲ. ತೀನಂ ಶ್ರೀಕಂಠಯ್ಯನವರು ಗಟ್ಟಿ ಹಿಡಿದು ವಕಾಲತ್ ಮಾಡಲಿಲ್ಲ. ಅವರು ಯಾವುದೋ ದಾಕ್ಷಿಣ್ಯಕ್ಕೆ, ಅತೀ ಸಜ್ಜನಿಕೆ, ಅತೀ ಸಾಚಾತನ ಅನ್ನೋ ಅವಿವೇಕದಿಂದ ಕೆಲವೊಮ್ಮೆ ಮಹಾಮಹನೀಯರು ತಪ್ಪುದಾರಿ ಹಿಡಿದು ಬಿಡ್ತಾರೆ. ತೀನಂ ಶ್ರೀಯವರು ಆ ರೀತಿ ಹಿಡಿದ್ರು ಅಂತ ತುಂಬ ಹತ್ತಿರದವರು ಬಲ್ಲವರು ಹೇಳ್ತಾರೆ. ದೊಡ್ಡವರು, ಹೃದಯವಂತರಾದವರು, ಮಹಾವಿದ್ವಾಂಸರು. ಆದರೆ ತೀನಂ ಶ್ರೀಯವರು ಏನೋ ಒಂದು ಸ್ವಲ್ಪ ಮುಜುಗರ ಮಾಡ್ಕೊಂಡು ಬಿಟ್ಟು ಅಸರ್ಷನ್ ಇರಲಿಲ್ಲ. ಪುಳಿಚಾರಗಳಿಗೆ ಎಷ್ಟೋ ಬಾರಿ ಅವಿವೇಕ ಆಗುತ್ತದೆ. ಜವರೇಗೌಡರಂತಂದು ಕೂಡಿಸ್ಬಿಟ್ಟು ಸ್ಥಾನಕ್ಕೆ. ಇವರಿಬ್ಬರು ಶಿಷ್ಯ ವರ್ಗದಲ್ಲಿದ್ದವರು, ಇವರಷ್ಟು ವ್ಯುತ್ಪನ್ನರು ಅಲ್ಲ. ಡಿ.ಎಲ್.ಎನ್.ಅವರಿಂದ ನಡೆಯಬೇಕಾಗಿದ್ದಂಥ ಜ್ಞಾನ ಪಾರಮ್ಯದ ಕೆಲಸಗಳು ಎಷ್ಟೋ ಇದ್ದವು. ಅದು ಡಿ.ಎಲ್.ಎನ್.ಅವರ ಮನಸ್ಸಿನಲ್ಲಿ ಮಾಸದ ನೋವಾಗಿಬಿಡ್ತು. ಅದು ಬೇರೆ ಸಂಗತಿ ಇರಲಿ. ಆದರೆ ಆ ರೀತಿಯಾದಾಗ ಇಬ್ಬರ ಮನಸ್ಸಿನಲ್ಲಿ ವೈಮನಸ್ಯ ಬಂತು. ಕೊನೆಯವರೆಗೂ ಅದು ಬಗೆಹರಿಲಿಲ್ಲ. ಆ ವೈಮನಸ್ಯ ಇದ್ದ ಕಾಲದಲ್ಲಿಯೂ ಯಾವುದೋ ಪಂಪ ಭಾರತದ ಪದ್ಯವನ್ನು ತೀನಂ ಶ್ರೀಯವರ ಹತ್ರ ಯಾರೋ ತೆಗೆದುಕೊಂಡು ಹೋಗಿ ಇದಕ್ಕೆ ಅರ್ಥ ಏನು ಅಂದರೆ, ಆ ಪದ್ಯ ಡಿ.ಎಲ್.ಎನ್ಗೆ ಸ್ಪಷ್ಟವಾಗಿಲ್ಲ, ಇನ್ನು ನನ್ನನ್ನೇನು ಕೇಳ್ತೀರಾ, ಕೇಳಬೇಡಿ, ನನಗೆ ಗೊತ್ತಿಲ್ಲ ಅಂದ್ರಂತೆ. ದೊಡ್ಡವರವರು ಅಂದರೆ ಆ ಮಟ್ಟದ ಸ್ಪಷ್ಟತೆ ಅನ್ನೋದು ಡಿ.ಎಲ್.ಎನ್ಗಿದೆ, ತನಗಿಲ್ಲ ಅಂತ. ವಿದ್ವತ್ತೆಯ ಲಕ್ಷಣ ಅಂತಂದರೆ ಸ್ಪಷ್ಟವಾಗಿ ಇದು ಹೌದು ಅಲ್ಲ ಅಂತ ಹೇಳುವಂತೆ ಇರಬೇಕು. ಈ ಮಟ್ಟದ ನಚ್ಚಿಕೆ ಅನ್ನೋದು ಸಮಾಜದಲ್ಲಿ ಬೇರೆ ಬೇರೆ ಜ್ಞಾನಶಾಖೆಗಳಲ್ಲಿ ದುಡಿಯೋರಿಗೆ ಇರಬೇಕು. ಅವ್ರನ್ನ ಕುರಿತು ಜನ ಇಟ್ಟುಕೊಳ್ಬೇಕು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿದರೆ ಬಹಳ ಕಷ್ಟವಾಗುತ್ತದೆ. ಅದೇ ಸಂದರ್ಭದಲ್ಲಿ ಗೊತ್ತಿಲ್ಲದ ವಿಷಯಗಳಲ್ಲಿಯೂ ಕೂಡ ಅಧಿಕಾರಾತಿ ಅಧಿಕಾರ ಧೋರಣೆಯಿಂದ ಇದಮಿತ್ತಮ್ ಅಂತ ಬಾಯಿಗೆ ಬಂದಂತೆ ಹೇಳಿಬಿಡೋದು. ಏನಿಲ್ಲ, ಟಿ ವಿ ಅನ್ನುವ ಮಾಧ್ಯಮದಲ್ಲಿ ಎಷ್ಟೆಷ್ಟು ಅನಾಹುತ ನಡೆಯುತ್ತೆ ಅನ್ನೋದಕ್ಕೆ ಅದು ಏನು ಗ್ರಹಚಾರ ಬಂದಿದ್ದು, ಜ್ಯೋತಿಷ, ವಾಸ್ತು, ಮತ್ತೊಂದು ಮಗದೊಂದು ಎಲ್ಲದಕ್ಕೂ. ಮೊನ್ನೆ ಒಂದು 15 ದಿವಸದ ಕೆಳಗೆ ಯಾವುದೋ ಚಾನಲ್ ಹಿಂಗೆ ಒತ್ತಿದೆ. ಅಲ್ಲಿ ಯಾರೋ ತಮಗೆ ತಾವೇ ಋಷಿಗಳು, ಬ್ರಹ್ಮರ್ಷಿಗಳು, ಮಹಾದರಿದ್ರರು ಏನೆಲ್ಲ ಆಗಿಬಿಟ್ಟಿರ್ತಾರೆ. ಅವ್ರನ್ನ ಇನ್ನೊಬ್ಬ ಆಕೆ ಅಲ್ಲಿ ವಯ್ಯಾರ ಮಾಡ್ಕೊಂಡಿದ್ದನು. ಆ ಟಿ ವಿ ಆ್ಯಂಕರು ನೇಣು ಹಾಕ್ಕೊಳ್ಳೋಕ್ಕೂ ಲಾಯಕ್ಕಿಲ್ಲ. ಆಕೆ ಬಂದು ಏನು, ಅದು ಹೇಗೆ, ಇದು ಹೇಗೆ ಅಂತೆಲ್ಲ ಕೇಳ್ತಾ ಇದ್ದಾಗ, ನೋಡಿ ಇಲ್ಲಿ ಬಹಳ ವಿಶೇಷ ಉಂಟು. ಹೆಸರನ್ನು ಇಡಬೇಕಾದ್ರೆ ನ್ಯೂಮರಾಲಜಿ ಪ್ರಕಾರವಾಗಿ ಸಂಖ್ಯಾಶಾಸ್ತ್ರ, ನಾವು ಭೌತಶಾಸ್ತ್ರ, ರಸಾಯನಶಾಸ್ತ್ರ, ಜೀವಶಾಸ್ತ್ರ ಎಲ್ಲ ನೋಡ್ತೀವಿ ಅಂತಂದರು. ಅದು ಯಾವ್ಯಾವ ಶಾಸ್ತ್ರಗಳು ನೋಡ್ತಾರೋ ಆ ಮಹಾನುಭಾವರು ಗೊತ್ತೇ ಇಲ್ಲ. ಅಲ್ಲಿ ವಿನುತಾ ಮತ್ತು ವನಿತಾ ಅನ್ನುವ ಹೆಸರುಗಳಲ್ಲಿ ಯಾವುದು ಸರಿಯಾಗುತ್ತೆ ಅಂತ. ವಿ ಆದಮೇಲೆ ನೂ ಬರುತ್ತೆ ಇಲ್ಲಿ, ಮತ್ತು ವಿ ಆದಮೇಲೆ ನೀ ಬರುತ್ತೆ, ವನಿತಾ ವ ನೀ ಬರುತ್ತೆ, ವಿ ನೂ ಬರುತ್ತೆ. ನೋಡಿ, ವಿನುತಾ ಅನ್ನುವುದು ಗುಣಸಂಧಿ ಆಗಿಬಿಟ್ಟಿದೆ ಅಂದರು. ಯಾವ ಪಾಣಿನಿಗೆ ಗೊತ್ತಪ್ಪ ಗುಣಸಂಧಿ? ಗುಣಸಂಧಿಯ ಲಕ್ಷಣವೇ ಇಲ್ಲ. ಈ ಮನುಷ್ಯ ಮಹಾ ದುರ್ಗುಣ, ನಿರ್ಗುಣ. ನಾನು ಮತ್ತೆ ವಿನುತಾ ಗುಣಸಂಧಿ ಆದರೆ ಇನ್ನು ವನಿತಾ ಏನು ದುರ್ಗುಣ ಸಂಧಿನೇ, ಅವಗುಣ ಸಂಧಿನೇ, ಅಥವಾ ಇನ್ಯಾವುದು ಗೊತ್ತಿಲ್ಲ, ಸವರ್ಣ ದೀರ್ಘವೇ, ಎಂಥದ್ದು ಏನು ಹೇಳ್ತಾನೆ ಅಂತ ಕಾದು ಕೇಳಿದೆ. ಅವನು ಗೊತ್ತಿತ್ತು ಅದು ಒಂದೇ ಸಂಧಿ ಅನ್ಸುತ್ತೆ, ಗುಣಸಂಧಿ ಅಂತ ಅನ್ನೋದು ಏನೋ ಒಂದು ಹೇಳಿ ಇಟ್ಕೊಂಡಿದ್ದ. ಈ ರೀತಿಯಾಗಿ ಅಲ್ಲಿ ಸಂಧಿಯೇ ಅಲ್ಲ ಆಗಿರತಕ್ಕಂಥದ್ದು, ಯಾವ ಲಕ್ಷಣವೂ ಇಲ್ಲ. ಮತ್ತು ತಾನು ಅಷ್ಟು ಓದಿದ್ದೀನಿ, ಇಷ್ಟು ಮಾಡಿದ್ದೀನಿ, ವ್ಯಾಕರಣ ಎಲ್ಲ ತಿಳ್ಕೊಂಡಿರಬೇಕು ಅಂತ ಬೇರೆ ಹೇಳ್ತಾ ಇದ್ದೀನಿ. ನೋಡಿದ್ರೆ ನಮ್ಮ ರಂಗನಾಥ್ ಶರ್ಮರು ಯಾವ ಲೋಕದಲ್ಲಿ ಇರ್ತಾ ಇದ್ರೋ ಪಾಪ ಇದನ್ನು ಕೇಳಿ ಅಂತ ಅನಿಸ್ಕೊಳ್ತು. ಈ ರೀತಿಯಾಗಿ ಮಾಧ್ಯಮಗಳಲ್ಲಿ ತಮ್ಮ ವ್ಯಾಸಂಗ ವ್ಯಾಪ್ತಿಯ ಅಧಿಕಾರ ಇಲ್ಲದಂತೆ ಎಲ್ಲದರ ಮೇಲೂ ತೀರ್ಮಾನ ಕೊಟ್ಟವರಂತೆ ಮಾತಾಡುವಂಥದ್ದನ್ನು ನೋಡ್ತೀವಿ. ಅದು ಬಹಳ ಅವಿವೇಕ. ಆದರೆ ಈ ತರಹ ಆದಾಗ ಜನಕ್ಕೆ ಭ್ರಮೆ ಆಗೋದು ತಪ್ಪೋದಿಲ್ಲ. ಅದರಿಂದಲೇ ಉಚ್ಚೈರಪಿ ವಕ್ತವ್ಯಂ ಯತ್ಕಿಂಚ ದಜಾನತಾಪಿ ಪುರುಷೇಣ ಮೂಢಾ ಬಹುಮನ್ಯಂತೆ ವಿದುಷಾಮಪಿ ಸಂಶಯೋ ಭವತಿ ಅಂತ ಸುಂದರ ಪಾಂಡ್ಯ ಹೇಳ್ತಾನೆ. ಗೊತ್ತಿರಲಿ ಗೊತ್ತಿಲ್ಲದೆ ಹೋಗಲಿ ಒಬ್ಬ ವ್ಯಕ್ತಿ ಜೋರಾಗಿ ಹೇಳಬೇಕು. ಸಾಮಾನ್ಯರಂತೂ ಓಹೋ ಹೌದು ಇಷ್ಟು ಜೋರಾಗಿ ಹೇಳೋದ್ರಿಂದ ಸತ್ಯ ಇರಲೇಬೇಕು ಅಂತಾರೆ. ಇನ್ನು ವಿದ್ವಾಂಸರಿಗೆ ಇಷ್ಟು ಖಾತ್ರಿಯಾಗಿ ಹೇಳೋದ್ರಿಂದ ಇತ್ತೋ ಇಲ್ವೋ ಏನೋ ಸತ್ಯ ಇದ್ದಿರ್ಬೋದು, ಹೀಗೆ ಯಾವುದೋ ಗ್ರಂಥದಲ್ಲಿ ಹೇಳಿರ್ಬೋದು ಅಂತ ಅವ್ರಿಗೂ ಸಂದೇಹ ಆರಂಭವಾಗುತ್ತದೆ ಅಂತ.
ಹೀಗಾಗ್ಬಿಡುತ್ತೆ. ಅದು ತುಂಬ ತಪ್ಪು. ಬಾಧ್ಯತೆ ತುಂಬ ಮುಖ್ಯವಾದದ್ದು. ಈ ಮಾತನ್ನು ನಾನು ಹೇಳಿದ್ದೀನಲ್ಲ ಜನಕ್ಕೆ, ಅದು ತಪ್ಪಾದರೆ ಗತಿ ಏನು? ಸೇಡಿಯಾಪು ಕೃಷ್ಣ ಭಟ್ಟರಂಥ ಮಹಾನುಭಾವರು ಬರೀತಾರೆ. ಅವರು ತಮ್ಮ ಶಿಷ್ಯ ಎಂ ರಾಮಚಂದ್ರ ಅವರಿಗೆ ಪತ್ರಗಳ ಮೇಲೆ ಪತ್ರ ಬರೀತಾರೆ. ಆ ಪುಸ್ತಕ ತಂದುಕೊಡು, ಈ ಪುಸ್ತಕ ತಂದುಕೊಡು, ಯಾರೋ ಒಂದು ಲೇಖನ ಕೇಳಿದ್ದಾರೆ, ಅದಕ್ಕಾಗಿ ಸಾಕಷ್ಟು ಪುರಾವೆ ಒದಗಿಸಬೇಕು. ನಾನು ಪಂಡಿತ ಅಂತ ಜನ ಭ್ರಮಿಸಿರೋದ್ರಿಂದ ನನಗೆ ಬಾಧ್ಯತೆ ಹೆಚ್ಚಾಗಿದೆ. ಈ ಅಜ್ಜತನದ ಮುಂಡಾಸನ್ನು ಕಟ್ಟಿಕೊಂಡು ಅದರ ಭಾರವನ್ನು ಅನುಭವಿಸೋಕ್ಕೆ ನನಗೆ ಶಕ್ತಿ ಇಲ್ಲ. ಹಾಗಾಗಿ ನೀನು ನನ್ನನ್ನು ದೊಡ್ಡವನು ಅಂತ ಹೇಳ್ಕೊಳ್ಳೋದ್ರಿಂದ ನಿನಗಿದು ಅನಿವಾರ್ಯವಾದ ದಂಡನೆ, ನೀನು ನನಗೆ ಸಹಕಾರ ಕೊಡು, ಆ ಪುರಾವೆಗಳೇನಿದೆ ಅದನ್ನು ತಂದುಕೊಡು ಅಂತ ಹೇಳಿಬಿಟ್ಟು. ಇಂದು ಮಧ್ಯಾಹ್ನ ಯಾವುದೋ ಒಂದು ಗೃಹ ಪ್ರವೇಶಕ್ಕೆ ಹೋಗಿದ್ದಾಗ ಭೈರಪ್ಪನವರು ಫೋನ್ ಮಾಡಿದರು. ಯಾವುದೋ ಒಂದು ಪದದ ನಿಷ್ಪತ್ತಿಯ ಬಗ್ಗೆ, ಆಪೋಷಣ, ಉಪೋಷಣ ಇತ್ಯಾದಿಗಳ ಕುರಿತಾದದ್ದು. ಅಂದರೆ ಸರಿಯಾಗಿ ಬಳಕೆ ಆಗಬೇಕು, ಆ ಪದ ಶುದ್ಧವಾಗಿ ತಿಳಿದಿದೆ ಅಂತ ಆಗಬೇಕು, ತಪ್ಪಾಗಬಾರದು ಅಂತ ಈ ಮಟ್ಟದ ಎಚ್ಚರವನ್ನು ವಹಿಸುವಂಥವ್ರು ಯಾರಿದ್ದಾರೆ, ಅವರಿಂದಾಗಿ ಒಂದು ಸಮಾಜದ ಬೆಲೆ ನಿಲ್ತಕ್ಕಂಥದ್ದು, ಒಂದು ಸಮಾಜದ ಸ್ವಾಸ್ಥ್ಯ ನಿಲ್ಲುವಂಥದ್ದು. ಅಂತಹ ಬಾಧ್ಯತಾಶೀಲರಾದಂಥ ವ್ಯಕ್ತಿಗಳು ಎಷ್ಟು ಜನ ಇದ್ದಾರೆ ಅನ್ನೋದರ ಮೇಲೆ. ಹಾಗಾಗಿ ಯಥಾ ತೇಷು ವರ್ತೇರನ್ ತಥಾ ತೇಷು ವರ್ತೇತಾಹ. ಅವರು ಹೇಗೆ ನಡ್ಕೊಳ್ತಾರೋ ಹಾಗೆ ನಡ್ಕೊಳ್ಳಿ ಅಂತ. ಅಂದರೆ ಯಾವ ತೊಡಕೂ ಇಲ್ಲ ಇಲ್ಲಿ. ಒಂದು ಮೇಲ್ಪಂಕ್ತಿಯ ಜನ ಅನ್ನೋರು ಇದ್ದೇ ಇರ್ತಾರೆ ಅಂತ. ಆದರೆ ದುರ್ದೈವ ಈ ಹೊತ್ತು ಅಹಂ ಬ್ರಹ್ಮಿ ಭವಿಸಿ ಯಾರನ್ಯಾರೂ ಅನುಕರಿಸಬಾರದು ಅಂತಾಗಿದೆ. ಅವರೇನು ದೊಡ್ಡವರು, ಇವರೇನು ಮಹಾ ದೊಡ್ಡವರು ಅಂತ. ಆ ದೊಡ್ಡತನ ಅನ್ನೋದು ಸಾಬೀತು ಮಾಡದೇ ಇದ್ದರೆ ಹೇಗೆ? ಸಾಬೀತು ಮಾಡುವಂಥ ರೀತಿಯಲ್ಲಿ ಬದುಕದೇ ಇದ್ದರೆ ಹೇಗೆ? ಬೀಜವೃಕ್ಷ ನ್ಯಾಯದ ಸಮಸ್ಯೆ. ಆದರೆ ಉಪನಿಷತ್ಕಾರರಂತೂ ಇದನ್ನು ಸ್ಪಷ್ಟ ಮಾಡಿದ್ದಾರೆ. ಹೀಗೆ ನೋಡಿ ಸಲೀಸನ್ನು ತಿಳ್ಕೊಳ್ಳಿ, ನಿಸ್ತಾರ ಏನು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಿ. ಏಷ ಆದೇಶ, ಏಷ ಉಪದೇಶ, ಇದೇ ನಾನು ಹೇಳಬೇಕಾದದ್ದು, ಇದೇ ನೀನು ಕೇಳಬೇಕಾದದ್ದು. ಏಷ ವೇದೋಪನಿಷತ್, ಇದೇ ವೇದದ ರಹಸ್ಯವೂ ಹೌದು. ಏತದನುಶಾಸನಂ, ಇದು ವಿಧಿ ಅಂತ ಹೀಗೆ ಹೇಳಿರೋದು. ಏವಮುಪಾಸಿತವ್ಯಂ, ಈ ರೀತಿಯಾಗಿ ಆಚರಣೆಯನ್ನು ಕೈಗೊಳ್ಳಬೇಕು. ಏವಂ ಚೈತದುಪಾಸ್ಯಂ, ಈ ರೀತಿ ಆರಾಧ್ಯವಾದದ್ದು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕು ಅಂತ ತುಂಬ ತುಂಬ ಸುಂದರವಾದ ಉಪದೇಶ. ಇಲ್ಲಿ ತತ್ವಭಾಗ ಅನ್ನೋದು ಯಾವುದೂ ಇಲ್ಲ, ಆದರೆ ಜೀವನ ಭಾಗ ಉಂಟು. ಜೀವನವನ್ನು ಈ ಮಟ್ಟಕ್ಕೆ ಇಟ್ಕೊಳ್ಳದೇ ಇದ್ದರೆ ಉಪನಿಷತ್ ಶ್ರವಣಕ್ಕಾದರೂ ಅರ್ಹತೆ ಎಲ್ಲಿ ಬರುತ್ತದೆ? ತತ್ವಚಿಂತನೆಗೆ ಬೇಕಾಗಿರುವ ಅಧಿಕಾರ ಹೇಗೆ ಸಿದ್ಧಿಯಾಗುತ್ತದೆ? ಒಂದು ಮಟ್ಟದಲ್ಲಿ ಕ್ಲಾರಿಟಿ ಆಫ್ ಥಾಟ್ ಆ್ಯಂಡ್ ಕ್ಲಾರಿಟಿ ಆಫ್ ಎಕ್ಸ್ಪ್ರೆಷನ್ ಅಂತ ಏನೋ, ಅದೇ ರೀತಿ ಕ್ಲಾರಿಟಿ ಆಫ್ ಲಿವಿಂಗ್ ಅಂತ ಇದೆಯಲ್ಲ, ಅದು ಬೇಕು. ಹಾಗೆ ಬರದೇ ಇದ್ದರೆ ಯಾವ ರೀತಿಯ ಪ್ರಯೋಜನವೂ ಆಗುವುದಿಲ್ಲ, ತತ್ವ ಸ್ಪಷ್ಟತೆ ಆಗುವುದೇ ಇಲ್ಲ. ಇಂದು ಯಾರೋ ಒಬ್ಬರು ನೃತ್ಯದ ಸಂಶೋಧನೆ ಮಾಡಬೇಕು ಅಂತ ಒಂದು ಫೋನ್ ಮಾಡಿದರು. PhD ಟಾಪಿಕ್ಸನ್ನು ಏನಾದರೂ ಕೊಡಿ ಅಂತ. ಆಗ ನಾನು ಹೇಳಿದೆ, ಯಾವ ಕ್ಷೇತ್ರದಲ್ಲಿ ದುಡಿತೀರಿ ಅಂತ. ಅಭಿನಯದ ಕ್ಷೇತ್ರದಲ್ಲಿ ದುಡಿಯಬೇಕು ಅಂತ. ನೀವು ಥಿಯರಿಟಿಕಲ್ಲಾಗಿ ರಸದ ಪ್ರಭೇದಗಳು, ಪ್ರಕಾರಗಳು, ಅಭಿನಯ ಅಂತಂದರೆ ಏನು, ವಾಕ್ಯಾರ್ಥ, ಪದಾರ್ಥ, ಈ ಥರದ ಥಿಯರಿಟಿಕಲ್ ಸ್ಟಡಿ ಮಾಡಬೇಕು. ಅದು ಅಲಂಕಾರ ಶಾಸ್ತ್ರ, ಸಾಹಿತ್ಯ ಶಾಸ್ತ್ರಕ್ಕೆ ಬರುತ್ತದೆ. ನಿಮಗಿಂತ ತುಂಬ ಮುಂದೆ ಇರತಕ್ಕಂಥ ಎಷ್ಟೋ ವಿದ್ವಾಂಸರು ಮಾಡಿ ಮುಗಿಸಿದ್ದಾರೆ. ಅದನ್ನೆಲ್ಲವನ್ನು ಜೀರ್ಣ ಮಾಡಿಕೊಳ್ಳೋದಕ್ಕೆ ಒಂದು ಜನ್ಮ ಆಗೋಲ್ಲ. ಹಾಗಾಗಿ ನಿಮಗೆ ಥಿಯರಿಟಿಕಲ್ ಈಸ್ಥೆಟಿಕ್ಸ್ ಅನ್ನೋದು ಯಾವುದಿದೆ ಸ್ಟಡಿ ಮಾಡುವುದು ತಾತ್ವಿಕವಾಗಿ, ಅದು ಬಿಯಾಂಡ್ ಯುವರ್ ಸ್ಕೋಪ್. ಇಟ್ ಈಸ್ ನಾಟ್ ಯುವರ್ ಕಪ್ ಆಫ್ ಟೀ. ಇನ್ನು ನಿಮ್ಮ ಪ್ರಯೋಗ ಪಟುತ್ವ ಅಂತ ಯಾವುದಿದೆ, ಮೂಮೆಂಟ್, ಚಲನಕ್ಕೆ ಸಂಬಂಧಪಟ್ಟಿದ್ದು. ಆ ಚಲನಕ್ಕೆ ಸಂಬಂಧಪಟ್ಟಿದ್ದು ಅಂತಂದರೆ ನಿಮ್ಮ ಈ ಹೊತ್ತಿನ ಭರತನಾಟ್ಯದಲ್ಲಿ ಕಲಿತ ಚಲನಗಳು ಏನೂ ಪ್ರಯೋಜನಕ್ಕೆ ಜಾಸ್ತಿ ಬರೋದಿಲ್ಲ. ಇಲ್ಲಿ ಅಭಿನಯಕ್ಕೆ ಮತ್ತು ನೃತ್ಯಕ್ಕೆ ವ್ಯತ್ಯಾಸಗಳು ಬೇರೆ ಮಾಡಿಕೊಂಡಿದ್ದಾರೆ. ಎಕ್ಸ್ಪ್ರೆಸಿವ್ ಮೂಮೆಂಟ್ಸ್ ಆ್ಯಂಡ್ ನಾನ್ ಎಕ್ಸ್ಪ್ರೆಸಿವ್ ಮೂಮೆಂಟ್ಸ್, ಕಮ್ಯುನಿಕೇಟಿವ್ ಜತೀಸ್ ಆ್ಯಂಡ್ ನಾನ್ ಕಮ್ಯುನಿಕೇಟಿವ್ ಜತೀಸ್ ಅಂತ ವಿಭಾಗ ಇಲ್ಲ. ನೀವು ಕೈಕಾಲಾಡಿಸಿದ್ದು ಯಾವ ಭಾವ, ಯಾವ ಇಂಗಿತ, ಯಾವ ಆಶಯ ಅಂತ ಇಲ್ಲ. ಹೀಗಾಗಿ ಅದು ನಾಟ್ಯಶಾಸ್ತ್ರದ ಚಲನಗಳಲ್ಲಿ ಕರ್ಣ, ಅಂಗಹಾರ, ನೃತ್ತಹಸ್ತ, ಚಾರಿ ಮೊದಲಾದವುಗಳಲ್ಲಿ ಉಂಟು. ಮತ್ತು ಅದು ಮಾರ್ಗ, ದೇಶಿ ಅಂತ ಎರಡು ಬಗೆಯಾಗಿದೆ. ಈಗ ಮಾರ್ಗದ್ದು ಪದ್ಮಾ ಸುಬ್ರಹ್ಮಣ್ಯಂ, ದೇಶಿಯವರು ಸುಂದರಿ ಸಂತಾನಂ ಪುನಾರಚನೆಯನ್ನು ರಿಕನ್ಸ್ಟ್ರಕ್ಷನ್ ಮಾಡಿದ್ದಾರೆ. ಅವುಗಳನ್ನು ಅರ್ಥ ಮಾಡಿಕೊಂಡೊರ್ತು ಸಾಧ್ಯವಾಗೋಲ್ಲ ಅಂತ. ಅದಿಲ್ಲದೆ ಸಾಧ್ಯವಿಲ್ವಾ? ಸಾಧ್ಯ ಇಲ್ಲ, ಅಷ್ಟೇ, ಇನ್ನೇನಿಲ್ಲ. ಎಷ್ಟೋ ಜನ ನನ್ನ ಕೇಳ್ತಾರೆ, ಏಕವಾಕ್ಯದಲ್ಲಿ ಉತ್ತರ ಹೇಳ್ತಾ ಇರ್ತೀನಿ, ಅದಕ್ಕೆ ನನ್ನ ಕಂಡ್ರೆ ಆಗೋದಿಲ್ಲ. ಇವ್ರಿಗೇನೋ ಪದ್ಮಾ ಸುಬ್ರಹ್ಮಣ್ಯಂ ಜೊತೆಗೆ ಅಂಡರ್ ಟೇಬಲ್ ಡೀಲಿಂಗ್ಸ್ ಇವೆ, ಅವ್ರು ಲಂಚ ಕೊಟ್ಟಿದ್ದಾರೆ ಅನಿಸುತ್ತೆ, ಅವ್ರ ಕೆಲಸವನ್ನು ನೀವು ಕಲ್ತ್ಕೊಳ್ಳಿ, ಅವ್ರ ಹತ್ರಕ್ಕೆ ಹೋಗಿ ಅಂತ ಹೇಳ್ತಾ ಇರ್ತೀನಿ ಅಂತ. ಆದರೆ ಚಲನ ಅನ್ನೋದನ್ನು ಸ್ಪಷ್ಟ ಮಾಡ್ಕೊಳ್ಬೇಕಾದ್ರೆ ಇದು ಬೇಕೇ ಬೇಕು. ಸಂಗೀತದಲ್ಲಿ ಏನಾದರೂ ಸಂಶೋಧನೆ ಮಾಡ್ತೀವಿ ಅಂತಂದರೆ ಶ್ರುತಿಲಯಗಳ ಮೇಲೆ ವಿನ್ಯಾಸ ಏನು ಅಂತ ನೋಡಿ ಅಂತ ಹೇಳಲೇ ಬೇಕಾಗುತ್ತದೆ. ಹಿಂದೂಸ್ತಾನಿ ನೋಡಿದ್ರೆ ಕಿಶೋರಿಯ ಮೋಹನ್ಕರ್ ಆ ದಾರಿ ಏನಿದೆ ಅದನ್ನು ಕಂಡು ಆ ದಾರಿಯಲ್ಲಿ ಮುಂದುವರಿಯಿರಿ. ಈ ಕಡೆ ಬಾಲಮುರಳಿ ಕೃಷ್ಣ ಏನು ಮಾಡಿದ್ದಾನೆ ಆ ಕೆಲಸದಲ್ಲಿ ಮುಂದುವರಿಯಿರಿ. ಆಗ ನಿಮಗೆ ಭಿನ್ನಯಿಸೋದಕ್ಕಾದರೂ ಅವಕಾಶ ಸಿಗುತ್ತದೆ ಅಂತ. ಇವೆಲ್ಲ
ವಿವೇಕಿಗಳಿಗೆ ಗೊತ್ತಾಗುತ್ತೆ, ಆದರೆ ವಿವೇಕಿಗಳು ಯಾರೂ ನನ್ನ ಹತ್ರಕ್ಕೆ ಬರೋಲ್ಲ. ಇದು ಇರುವಂಥ ಗೋಳಾಟ. ಅಂದರೆ ಯು ಹ್ಯಾವ್ ಟು ಅನ್ಲರ್ನ್ ವಾಟ್ ಆಲ್ ಯು ಹ್ಯಾವ್ ಲರ್ನ್ಡ್ ಆ್ಯಂಡ್ ಯು ಹ್ಯಾವ್ ಟು ಲರ್ನ್ ಸಮಥಿಂಗ್ ಎಲ್ಸ್ ಅಂತ ಅನ್ನುವಂಥದ್ದು. ಇದು ತುಂಬ ಮುಖ್ಯವಾಗಿ ವಿದ್ಯಾ ಸ್ವಾಸ್ಥ್ಯಕ್ಕೆ ಬೇಕಾದದ್ದು. ಈ ಮಟ್ಟದ ಕ್ರಿಯಾತ್ಮಕತೆ ಅನ್ನೋದು ಉಪನಿಷತ್ತಿನ ಅನುಸಂಧಾನದಲ್ಲಿ ಜೀವನದ ಮಟ್ಟಕ್ಕೆ ಬೇಕು. ಹಾಗೆ ಬರದೇ ಇದ್ದರೆ ಎಲ್ಲಿ ನಮಗೆ ಸ್ಪಷ್ಟವಾಗುತ್ತದೆ ತತ್ವ? ನನ್ನ ಕೆಲಸವನ್ನು ನಾನು ಪ್ರೀತಿಸದೇ ಇದ್ದರೆ ಸಮಾಧಾನ ಹೇಗಾಗುತ್ತದೆ? ಕರ್ಮಕೌಶಲ ಅನ್ನುವುದಿಲ್ಲದೇ ಇದ್ದರೆ ಧರ್ಮ ಹೇಗೆ ನಿಲ್ಲುತ್ತದೆ? ನಿಜ, ಯಾರಿಗೂ ಕೂಡ ಅವರು ಜೀವಿಕೆಗಾಗಿ ಹಿಡಿದಿರುವುದು ಅಷ್ಟಾಗಿ ರುಚಿಸದೇ ಹೋಗ್ಬೋದು. ಪಕ್ಕದ ಮನೆ ಊಟನೇ ರುಚಿಯಾಗಿರುತ್ತದೆ, ಬೇಲಿ ಆಚೆ ಇರತಕ್ಕಂಥ ಹಸಿರೇ ತುಂಬ ಚೆನ್ನ ಅಂತ ಅನಿಸುತ್ತದೆ ಅಂತ. ಆದರೆ ತನ್ನ ಕೆಲಸದಲ್ಲಿ ಒಂದು ಮಟ್ಟದ ಸಂತೋಷವನ್ನು ಸಮಾಧಾನವನ್ನು ಕಾಣೋಕ್ಕೆ ಆಗದೇ ಇದ್ದರೆ, ಕರ್ಮಕೌಶಲ ಬರದೇ ಇದ್ದರೆ ಯೋಗ ಸಿದ್ಧಿ ಎನ್ನುವುದು ಹೇಗೆ? ಯೋಗ ಕರ್ಮಸು ಕೌಶಲಂ ಅಂತ ತಾನೇ ಅರ್ಥ. ಈ ಕಾರಣದಿಂದ ನಮ್ಮ ಕೆಲಸವನ್ನು ನಾವು ಇಷ್ಟಪಡಬೇಕು, ಇಲ್ಲ ಇಷ್ಟಪಡುವ ಕೆಲಸವನ್ನು ಮಾಡಬೇಕು. ನಾವು ಎಷ್ಟೋ ಬಾರಿ ಎಲ್ಲಿ ಡಿವಿಡೆಂಡ್ಸ್ ಜಾಸ್ತಿ ಇರುತ್ತೋ ಅದೇ ನಮಗೆ ಇಷ್ಟವಾಗುವ ಕೆಲಸ ಅಂತೀವಿ. ಆದರೆ ಆ ರೀತಿಯಾದ ಕೆಲಸ ನಮಗೆ ಸಿಗದೇ ಇರಬಹುದು, ಮತ್ತು ಆ ರೀತಿಯಾದ ಕೆಲಸಕ್ಕೆ ಬೇಕಾದ ಕಾರ್ಯಕ್ಷಮತ್ವ ಅರ್ಹತೆ ನಮಗಿಲ್ಲದೆ ಇರಬಹುದು. ಕೆಲವೊಮ್ಮೆ ನಮಗಿದ್ದೂ ಕೂಡ ದಕ್ಕದೇ ಇರಬಹುದು. ಆಗ ತೃಪ್ತಿಯನ್ನು, ತಿತಿಕ್ಷೆಯನ್ನು ಪಡೆಯಬೇಕಾದದ್ದು ಅನಿವಾರ್ಯ. ಹೀಗೆ ಕಂಡಾಗ ಒಂದು ಸ್ವಲ್ಪವಾದರೂ ತಾನು ಕೆಲಸದ ಪ್ರಕ್ರಿಯಾ ಕಾಲದಲ್ಲಿ ಪ್ರೋಸೆಸ್ ಆಫ್ ವರ್ಕ್ನ ಎಂಜಾಯ್ ಮಾಡೋಕ್ಕಾಗದೇ ಇದ್ದರೆ ಖಂಡಿತವಾಗಿ ವೇದಾಂತ ಶ್ರವಣಾರ್ಹತೆ ಬರೋದಿಲ್ಲ. ವೇದಾಂತ ಯಾತಕ್ಕೆ ಅಂಟುತ್ತಾ ಇಲ್ಲ ಅಂತಂದರೆ, ಮಾಡುವ ಕೆಲಸ ಪ್ರೀತಿಪೂರ್ವಕವಾಗಿ ಇಲ್ಲದೇ ಇರೋದರಿಂದ, ಕೆಲಸದ ಫಲಕ್ಕಿಂತ ಕೆಲಸದ ಪ್ರಕ್ರಿಯೆ ಹೆಚ್ಚು ಸಂತೋಷಕಾರಿ ಅಂತ ಆಗದೇ ಇರೋದರಿಂದ. ಈಗ ಯಾರೋ ಒಬ್ಬರು ನನಗೆ, ನೋಡಪ್ಪ ನೀನು ಎಷ್ಟೋ ವರ್ಷಗಳಿಂದ ಮಹಾಕಾವ್ಯ ಬರಿತೀನಿ, ಮಣ್ಣು ಬರಿತೀನಿ, ಮಸಿ ಬರಿತೀನಿ ಅಂತಿದ್ದೆ, ನಾನು ನಿನ್ನ ಪರವಾಗಿ ಬರೆದು ಕೊಟ್ಬಿಡ್ತೀನಿ, ತೆಪ್ಪಿಗಿರು ಅಂದರೆ ಆಯಿತು ಅಂತ ಅನ್ನೋದಾದರೆ ಅದು ನನ್ನ ಕರ್ಮಕೌಶಲ ಅಲ್ಲವೇ ಅಲ್ವ? ಅಲ್ಲ ಸ್ವಾಮಿ, ಒಂದೊಂದು ಪದ್ಯವನ್ನೂ ಬರೆಯೋದ್ರೊಳಗೆ ಒದ್ದಾಟ ಏನು ಅನುಭವಿಸ್ತೀನಿ, ಅದರೊಳಗೆ ನನ್ನ ಸಂತೋಷ ಇದೆ. ಆ ಪ್ರತಿ ಹಂತದಲ್ಲಿಯೇ ನನಗಿರ್ತಕ್ಕಂಥದ್ದು ಆನಂದ. ಇನ್ನೊಬ್ಬರು ಬರೆದು ತಂದಿಟ್ಟರೆ ಆಗುವಂಥದ್ದಲ್ಲ. ಅದು ನೀವು ಅಗದುಬಿಟ್ಟು ಚೆನ್ನಾಗಿ ಬಾಯಲ್ಲಿ ನನ್ನ ಬಾಯಿಗೆ ಉಗದಂತೆ ಇನ್ನೇನು ಅಲ್ಲ ಅಂತನ್ನೋದನ್ನು ನಾನು ಹೇಳಬೇಕು. ಇದೇನು ಬ್ಲಡ್ ಟ್ರಾನ್ಸ್ಮಿಷನ್ ಮಾಡಿಕೊಂಡಂತೇನ? ಆಗುವಂಥದ್ದಲ್ಲ. ಈ ಮಟ್ಟಕ್ಕೆ ನಾನು ಏನನ್ನು ಮಾಡಬಲ್ಲನೋ ಅದನ್ನು ಪ್ರೀತಿಸದೇ ಇದ್ದರೆ, ಪ್ರೀತಿಸುವುದನ್ನೇ ನಾನು ಮಾಡದೇ ಇದ್ದರೆ ಹೇಗೆ ಮನಸ್ಸಿಗೆ ಬೇಕಾಗಿರುವಂಥ ತತ್ವ ಸಮಾಹಿತ ಸ್ಥಿತಿ ಬರುತ್ತದೆ? ಕ್ಲಾರಿಟಿ ಆಫ್ ಮೈಂಡ್ ಅದಿಲ್ಲದೇ ಇದ್ದರೆ ತತ್ವಶ್ರವಣ ಇಲ್ಲದೆ ನಿಧಿಧ್ಯಾಸನ ಅಂದರೆ ಅದರ ಸಿದ್ಧಾಂತವನ್ನು ಮನಸ್ಸಿನಲ್ಲಿ ಅಂತರ್ಗತ ಮಾಡಿಕೊಂಡು ಕ್ಷಣ ಕ್ಷಣವೂ ಅನುಭವಿಸೋದಕ್ಕೆ ಸಾಧ್ಯ ಎಲ್ಲಾಗುತ್ತದೆ. ಇದೆಲ್ಲ ನೋಡಿದಾಗ ಉಪನಿಷತ್ತು ಈ ಸ್ನಾತಕೋಪದೇಶದಲ್ಲಿ ಹೇಳಿರುವ ಜೀವನ ಸಂಹಿತೆ ತುಂಬ ತುಂಬ ದೊಡ್ಡದು ಅಂತ ಗೊತ್ತಾಗುತ್ತದೆ. ಶಂಕರರು ಅದಕ್ಕೆ ಸಂಬಂಧಪಟ್ಟ ಭಾಷ್ಯ ಬರೆಯುವಾಗ ಹೇಳ್ತಾರೆ, ಇದೆಲ್ಲ ಸಾಧಕರಿಗೆ ಪ್ರಯತ್ನಪೂರ್ವಕವಾಗಿ ಅಳವಡಿಸಿಕೊಳ್ಳಬೇಕಾಗಿರುವಂತಹ ಲಕ್ಷಣಗಳು. ಅದು ಸಿದ್ಧನಾದವನಿಗೆ ಸಹಜ ಲಕ್ಷಣಗಳಾಗುತ್ತವೆ ಅಂತ. ಸಾಧಕನಾದವನು ಪ್ರಯತ್ನಪೂರ್ವಕವಾಗಿ ಸತ್ಯ ಹೇಳಬೇಕು, ಪ್ರಯತ್ನಪೂರ್ವಕವಾಗಿ ಧರ್ಮಾಚರಣೆ ಮಾಡಬೇಕು, ಪ್ರಯತ್ನಪೂರ್ವಕವಾಗಿ ಕುಶಲಾನ್ನ ಪ್ರಮದಿತವ್ಯಂ ಭೂತ್ಯೇನ ಪ್ರಮದಿತವ್ಯಂ ಅಂತೆಲ್ಲ. ಸಿದ್ಧನಾದವನು ಆಡಿದ್ದೆಲ್ಲ ಸತ್ಯ, ಮಾಡಿದ್ದೆಲ್ಲ ಧರ್ಮ ಅಂತ ಹಾಗಾಗುತ್ತದೆ ಅಂತ. ಮಹಾಕಲಾವಿದರು ಅವರು ಏನು ಹಾಡಿದ್ರೂ ಮಧುರವಾಗಿರುತ್ತದೆ, ಏನು ಮಾಡಿದ್ರೂ ಸುಂದರವಾಗಿರುತ್ತದೆ ಅಂತ ಗೊತ್ತಾಗುತ್ತದೆ. ಅಯತ್ನ ವಿನ್ಯಸ್ತ ಎಂಬಂತೆ, ಅಪ್ರಯತ್ನ ಸಿದ್ಧ ಎಂಬಂತೆ ಕಾಣಿಸುತ್ತದೆ. ಈ ಮಟ್ಟದ ಪರಿಪೂರ್ಣತೆ ಬರುತ್ತದೆ, ಅದು ಸಿದ್ಧ ಲಕ್ಷಣ ಅಂತ ಕರೀತಾರೆ. ಇನ್ನು ನಾವು ಎರಡನೆಯದಾದ ಬ್ರಹ್ಮಾನಂದವಲ್ಲಿ ಅಥವಾ ಆನಂದವಲ್ಲಿಗೆ ಬರ್ತೀವಿ. ಓಂ ಬ್ರಹ್ಮವಿದಾಪ್ನೋತಿ ಪರಂ ತದೇಶಾಭ್ಯುಕ್ತ ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಬ್ರಹ್ಮ ತಿಳಿದವನು ಅತ್ಯಂತ ಉನ್ನತವಾದದ್ದನ್ನು ಪಡೆದಿದ್ದಾನೆ. ಬ್ರಹ್ಮವಿತ್ ಬ್ರಹ್ಮೈವ ಭವತಿ ಅನ್ನುವ ಅರ್ಥದಲ್ಲಿ ಬ್ರಹ್ಮವನ್ನು ಹೊಂದಿದವನು ಎಲ್ಲವನ್ನೂ ಹೊಂದಿದವನಾಗ್ತಾನೆ. ಅದರ ಬಗೆಯೇ ಅಭ್ಯುಕ್ತ ಹೀಗೆ ಹೇಳಲ್ಪಟ್ಟಿದೆ. ಬ್ರಹ್ಮದ ಲಕ್ಷಣ ಏನು? ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ. ಇದು ಬ್ರಹ್ಮದ ಸ್ವರೂಪ ಲಕ್ಷಣ ಅಂತ. ಸ್ವರೂಪ ಲಕ್ಷಣ ಅಂತಂದರೆ ಆತ್ಯಂತಿಕ ಲಕ್ಷಣ, ಆಬ್ಸಲ್ಯೂಟ್ ಡೆಫಿನೇಷನ್ ಅಂತ. ಬ್ರಹ್ಮವು ಸತ್ಯ, ಬ್ರಹ್ಮವು ಜ್ಞಾನ, ಬ್ರಹ್ಮವು ಅನಂತ, ಬ್ರಹ್ಮವು ಆನಂದ ಎಲ್ಲ ಆಗಿದೆ ಅಂತ. ಬ್ರಹ್ಮದಲ್ಲಿ ಸತ್ಯ ಇಲ್ಲ, ಬ್ರಹ್ಮದಲ್ಲಿ ಅನಂತತ್ವ ಇಲ್ಲ, ಬ್ರಹ್ಮವೇ ಸತ್ಯ, ಬ್ರಹ್ಮವೇ ಅನಂತ ಅಂತ. ಅಂದರೆ ಸತ್ಯದ ಪಾತ್ರ ಎಲ್ಲ ಬ್ರಹ್ಮ, ಅನಂತದ ಚೌಕಟ್ಟಲ್ಲ ಬ್ರಹ್ಮ, ಅನಂತವೇ ಬ್ರಹ್ಮ, ಅದರ ಸ್ವರೂಪವೇ ಹೌದು. ಮಣ್ಣಿನ ಮುದ್ದೆ ಅಂತಂದರೆ ಮುದ್ದೆ ಒಳಗೆ ಮಣ್ಣಿಲ್ಲ, ಮಣ್ಣೇ ಮುದ್ದೆಯ ಆಕಾರ ಹೊಂದಿದೆ ಅಂತ.
ಬಂಗಾರದ ಬಳೆ ಅಂತಂದರೆ ಬಳೆ ಒಳಗೆ ಬಂಗಾರ ಇಲ್ಲ, ಬಂಗಾರವೇ ಬಳೆಯಾಗಿದೆ ಅಂತ. ಈ ಅರ್ಥದಲ್ಲಿ ಅವಿನಾಭಾವದಿಂದ ಇರುವಂಥ ಸ್ವರೂಪ ಲಕ್ಷಣ ಅಂತ. ತಟಸ್ಥ ಲಕ್ಷಣ ಅಂತ ಬೇರೊಂದನ್ನು ಶಾಸ್ತ್ರಕಾರರು ಹೇಳ್ತಾರೆ. ಅದು ಏನಂದರೆ ಬ್ರಹ್ಮಕ್ಕೆ ಸೃಷ್ಟಿಶಕ್ತಿ ಇದೆ, ಸ್ಥಿತಿಶಕ್ತಿ ಇದೆ, ಲಯಶಕ್ತಿ ಇದೆ, ಮತ್ತು ಅದು ಜೀವರುಗಳಿಗೆ ಬಂಧನವನ್ನು ಮೋಕ್ಷವನ್ನು ಕಲ್ಪಿಸುವಂಥ ಈಶ್ವರ ಸ್ಥಾನೀಯವಾದದ್ದು. ಹೀಗೆಲ್ಲ ಹೇಳುವುದು ಬ್ರಹ್ಮದ ತಟಸ್ಥ ಲಕ್ಷಣ, ಸ್ವರೂಪ ಲಕ್ಷಣವಲ್ಲ, ಅದರ ಅಟ್ರಿಬ್ಯೂಟ್ಸ್. ಅದು ಹೇಗಿದೆ ಅಂತಂದರೆ ಬಂಗಾರ ಅಂತಂದರೆ ಒಡವೆಗಳ ರೂಪದಲ್ಲಿರುತ್ತೆ ಅಂತ. ಒಡವೆಗಳ ರೂಪದಲ್ಲಿ ಇಲ್ಲದೆಯೂ ಬಂಗಾರ ಇರಬಹುದು, ಒಡವೆಗಳ ರೂಪದಲ್ಲಿ ಹೆಚ್ಚಾಗಿ ನಮ್ಮ ಲೋಕದಲ್ಲಿ ತೋರ್ಪಡಿಸ್ಕೊಳ್ಳುತ್ತದೆ ಅಷ್ಟೇ. ರಿಸರ್ವ್ ಬ್ಯಾಂಕಲ್ಲಿಯೋ ಟ್ರೆಷರಿನಲ್ಲಿಯೋ ಅದು ಬೇರೊಂದು ರೂಪದಲ್ಲಿ ಇದ್ದಿರಬಹುದು. ಹೀಗಾಗಿ ಆ ಹಾರಕೆಯೂರ ಕಟಕೇತರವಾದ ರೂಪವನ್ನು ಬಂಗಾರ ತಾಳಿರೋಕ್ಕೆ ಸಾಧ್ಯ. ಹಾಗಿದ್ದರೂ ಅದನ್ನು ವ್ಯಾವರ್ತನ ಮಾಡಿ ಐಸೋಲೇಟ್ ಮಾಡಿ ಏಕದೇಶೀಯವಾಗಿ ಅದಕ್ಕೆ ಒಡವೆಯ ಆಕಾರ ಉಂಟು. ಹಾಗಾಗಿ ಒಡವೆ ಇರುವಂಥ ಆಕಾರ ಇದರದ್ದು ಬಂಗಾರದ್ದು ಅಂತ ಹೀಗೆ ಮಾಡಿಕೊಂಡಿದ್ದೀವಿ. ಅದು ಪೂರ್ಣವಾದ ಲಕ್ಷಣ ಅಲ್ಲ. ಆ ಅರ್ಥದಲ್ಲಿ ಸ್ವರೂಪ ಲಕ್ಷಣ ಮುಖ್ಯ ಅಂತ. ಸ್ವರೂಪ ಲಕ್ಷಣದಲ್ಲಿ ಸಚ್ಚಿದಾನಂದ ಘನವಾದದ್ದು, ಅಬ್ಸಲ್ಯೂಟ್ ಎಕ್ಸಿಸ್ಟೆನ್ಸ್, ಅಬ್ಸಲ್ಯೂಟ್ ಅವೇರ್ನೆಸ್ ಆ್ಯಂಡ್ ಅಬ್ಸಲ್ಯೂಟ್ ಬ್ಲಿಸ್ ಅನ್ನುವಂಥದ್ದು ಬ್ರಹ್ಮಸ್ವರೂಪ. ಯೋ ವೇದನಿಹಿತಂ ಗುಹಾಯಾಂ ಪರಮೇ ವ್ಯೋಮನ್. ಇದು ಗುಹಾಯಾಮ್, ಹೃದಯ ಗುಹೆಯಲ್ಲಿ ಪರಮೇ ವ್ಯೋಮನ್, ವ್ಯೋಮನ್ ಅಂತ ಅದು ನೋಡುವುದಕ್ಕೆ ಸಂಬೋಧನ ವಿಭಕ್ತಿಯಲ್ಲಿದ್ದರೂ ಕೂಡ ಪ್ರಾತಿಪದಿಕ ರೂಪದಲ್ಲಿದ್ದರೂ ವ್ಯೋಮ್ನಿ ಅಂತ ಸಪ್ತಮಿ ವಿಭಕ್ತಿಯಲ್ಲಿರುವಂಥದ್ದು. ಪರಮಾಕಾಶದಲ್ಲಿ, ಹೃದಯಾಕಾಶದಲ್ಲಿ ಬ್ರಹ್ಮ ನೆಲೆಯಾಗಿರ್ತಕ್ಕಂಥದ್ದು. ಅದನ್ನು ಬಲ್ಲವನಾಗ್ತಾನೆ. ಋಚೋ ಅಕ್ಷರೇ ಪರಮೇ ವ್ಯೋಮನ್ ಅಂತ ನಮಗೆ ಪ್ರಸಿದ್ಧವಾದ ಅಸ್ಯವಾಮಿಯ ಸೂಕ್ತ ಹೇಳುತ್ತದಲ್ಲ, ಆ ಬ್ರಹ್ಮವನ್ನು ಬಲ್ಲವನು. ಸೋಷ್ಣುತೆ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತೇತಿ. ಬ್ರಹ್ಮವನ್ನು ಅರ್ಥ ಮಾಡಿಕೊಂಡವನು ಅಂದರೆ ಬ್ರಹ್ಮವೇ ಆದವನು, ಎಲ್ಲ ಬಯಕೆಗಳನ್ನೂ ಈಡೇರಿಸಿಕೊಂಡಿದ್ದಾನೆ, ಸಕಲ ಕಾಮನಾಗಿದ್ದಾನೆ ಅಂತ. ಅದು ಬಿಟ್ಟು ಮತ್ತೆ ಯಾವುದೂ ಇರೋಲ್ಲ. ಇದನ್ನು ಯಾವ ಬೇರೆ ಲಕ್ಷಣಗಳಿಂದ ಹೇಳೋದು ಕಷ್ಟ. ಬ್ರಹ್ಮಾಪ್ನೋತಿ ಅಂತಂದರೆ ಬ್ರಹ್ಮವನ್ನು ಪಡೆದವನು ಸರ್ವಮಾಪ್ನೋತಿ, ಎಲ್ಲವನ್ನ ಪಡೆದಿದ್ದಾನೆ, ಇನ್ಯಾವುದೂ ಬಯಕೆ ಇಲ್ಲ ಅಂತ. ಆನಂದ ಬಂದ ಮೇಲೆ ಇನ್ಯಾವುದು ಯಾಕೆ ಬೇಕಾಗುತ್ತದೆ? ಎಂಥ ಮನುಷ್ಯರಿಗೂ ಸಾಮಾನ್ಯವಾಗಿ ಬದುಕಿನ ಒಂದಲ್ಲ ಒಂದು ಹಂತದಲ್ಲಿ ಇನ್ನೇನು ಬೇಡ ಅಂತ ಅನಿಸಿರುತ್ತದೆ, ಇದು ಸಾಕು ಅಂತ ತೃಪ್ತಿ ಅನ್ನುವಂಥ ಸ್ಥಿತಿ ಬಂದಿರುತ್ತದೆ. 60 ವರ್ಷದ ಒಬ್ಬಾತನಿಗೆ ಈಗ ನೀವು SLC ಕಟ್ತೀರಾ, ಫಸ್ಟ್ ರ್ಯಾಂಕ್ ಕೊಡಿಸ್ತೀನಿ ಅಂದರೆ ನನಗೇನಾಗಬೇಕಾಗಿದೆ ಬೇಡ ಅಂತಂತಾನೆ. ಈ ರೀತಿಯಾಗಿ ಆ ಮಟ್ಟಕ್ಕೆ ಅವನು ಆಪ್ತಕಾಮನಾಗಿರ್ತಾನಲ್ಲ, ಆ ವಿಷಯದಲ್ಲಿ ಆ ರೀತಿಯಾಗಿ ಸರ್ವಾನ್ ಕಾಮಾನ್ ಸಹ ಬ್ರಹ್ಮಣ ವಿಪಶ್ಚಿತ್ ಯೇತಿ. ತಸ್ಮಾದ್ವಾ ಏತಸ್ಮಾದ್ ಆತ್ಮನಃ ಆಕಾಶ ಸಂಭೂತ. ಇಂಥ ಬ್ರಹ್ಮವಸ್ತುವಿನಿಂದ ಆಕಾಶ ಬಂತು ಅಂತ. ಈಗ ಬ್ರಹ್ಮದ ತಟಸ್ಥ ಲಕ್ಷಣವಾದ ಸೃಷ್ಟಿಕರ್ತೃತ್ವ ಅದನ್ನು ಹೇಳ್ತಾ ಇದ್ದಾರೆ. ಅಂದರೆ ಸೃಷ್ಟಿ ಎನ್ನುವುದೇ ಪರಮಾರ್ಥವಾಗಿ ಇಲ್ಲ, ಆದರೆ ನಾವು ಕಾಣುವ ಜಗತ್ತಿಗೆ ಏನಾದರೂ ಉಪಪತ್ತಿ ರೀಸನ್ಸ್ ಕೊಡಬೇಕು ಅಂತ ಕೊಡ್ತಾ ಇರುವುದಷ್ಟೇ, ಇನ್ನೇನೂ ಇಲ್ಲ. ವಸ್ತುತಃ ಜ್ಞಾನಿಯಾದವನಿಗೆ ಜಗತ್ತು ಇದೇ ರೀತಿ ಇರುತ್ತದೆ, ಆದರೆ ಜಗತ್ತು ಅವನಿಗೆ ತೊಂದರೆಯನ್ನು ಕೊಡೋಲ್ಲ, ಬಾದರೇಷನ್ ಇರೋಲ್ಲ, ಕೆಣಕೋದಿಲ್ಲ, ಕೆರಳಿಸೋದಿಲ್ಲ, ನರಳಿಸೋದಿಲ್ಲ. ಸಂತೋಷ ಅನ್ನುವುದು ತಾನೇ ತಾನಾಗಿರುತ್ತದೆ. ಆ ಜ್ಞಾನಿಯನ್ನುವನಿಗೆ ಬಿಟ್ಟು ಮಿಕ್ಕವರಿಗೆ ಜಗತ್ತು ಏನಾಗಿದೆ ಅನ್ನುವುದನ್ನು ತೋರ್ಪಡಿಸೋದಕ್ಕೆ ಈ ತಟಸ್ಥ ಲಕ್ಷಣದ ಬ್ರಹ್ಮವನ್ನು ಹೇಳ್ತಾ ಇದ್ದಾರೆ. ಬ್ರಹ್ಮದಿಂದ ಆಕಾಶ ಉಂಟಾಯಿತು ಅಂತ. ಬಂತು ಅಂತಲ್ಲ, ಇದು ಒಂದು ಸಾಂಕೇತಿಕವಾದ ಪ್ರಪಂಚ. ಆಕಾಶ, ಸ್ಪೇಸ್ ಅನ್ನುವಂಥದ್ದು ಕ್ರಿಯೇಟ್ ಆಯಿತು. ಆಕಾಶಾದ್ವಾಯು, ಅದರಿಂದ ವಾಯು, ವಾಯೋರಗ್ನಿ, ಅಲ್ಲಿಂದ ಅಗ್ನಿ, ಅಗ್ನೇರಾಪ, ಅಲ್ಲಿಂದ ಜಲ, ಅದ್ಭ್ಯ ಪೃಥ್ವಿ, ಅಲ್ಲಿಂದ ಭೂಮಿ, ಪೃಥಿವ್ಯಾ ಓಷಧಯ, ಭೂಮಿಯಿಂದ ಸಸ್ಯಾದಿಗಳು, ಓಷಧಿಭ್ಯೋ ಅನ್ನಂ, ಅಲ್ಲಿಂದ ಅನ್ನ ಆಹಾರ, ಅನ್ನಾತ್ ಪುರುಷ, ಅನ್ನದಿಂದ ಜೀವರಾಶಿಗಳು, ಸವಾಯೇಶ ಪುರುಷೋನ್ನರಸಮಯ, ಹೀಗಾಗಿ ಸಕಲ ಜೀವರಾಶಿಗಳು ಅನ್ನಮಯವಾದವು. ತಸ್ಯೇದಮೇವ ಶಿರಃ. ಈ ಒಂದು ಬ್ರಹ್ಮವಸ್ತು ಅಂತ ಯಾವುದಿದೆ, ಆ ಬ್ರಹ್ಮವಸ್ತು ಪುರುಷ ಸ್ವರೂಪಿಯಾದದ್ದು, ಜೀವಸ್ವರೂಪಿಯಾದದ್ದು ಅಂತ ನಮಗೆ ಗೊತ್ತಾಗುತ್ತದೆ. ಅದಕ್ಕೆ ಈ ಅನ್ನರಸಮಯವಾದ ಪುರುಷನ ಶಿರಸ್ಸು ಅಂತೆ ಇದು ಉಂಟು. ಅಯಂ ದಕ್ಷಿಣ ಪಕ್ಷ, ಇದು ಬಲದೋಳು, ಬಲರೆಕ್ಕೆ ಅಂತ. ಇದು ಉತ್ತರ ಪಕ್ಷ, ಅಯಂ ಉತ್ತರ ಪಕ್ಷ, ಇದು ಎಡ ಅಥವಾ ಮತ್ತೊಂದು ಭಾಗ ಅಂತ. ಎಡ ಬಲಗಳನ್ನು ದಕ್ಷಿಣೋತ್ತರ ಅಂತಲೂ ಕರೀತಾರೆ, ಅಥವಾ ಮೇಲೆ ಕೆಳಗೆ ಅಂತಲೂ ಹೇಳಬಹುದು. ಅಯಂ ಆತ್ಮ, ಇದು ಆತ್ಮ. ಇದಂ ಪುಚ್ಛಂ ಪ್ರತಿಷ್ಠಾ, ಇಲ್ಲಿ ಇದರ ಬಾಲ, ಅದು ಅದರ ನೆಲೆ, ಅದರ ಬ್ಯಾಲೆನ್ಸ್, ಅದರ ಒಂದು ನಿಯತಿ ವ್ಯವಸ್ಥೆ.
ತದಪ್ಯೇಷ ಶ್ಲೋಕೋ ಭವತಿ. ಈ ಕುರಿತಾಗಿ ಒಂದು ಶ್ಲೋಕವನ್ನು ಹೇಳ್ತೀವಿ, ಇನ್ನೊಂದು ಮಾತನ್ನು ಹೇಳ್ತೀವಿ ಅಂತಂತಾರೆ. ಏನಿದರ ಸ್ವರೂಪ? ಬಲರೆಕ್ಕೆ ಎಡರೆಕ್ಕೆ ಅಂತಂದರೆ ಏನು, ಬಾಲ ಅಂದರೆ ಏನು ಅಂದರೆ ಭಾಷ್ಯಕಾರರು ಏನೂ ಸ್ಪಷ್ಟ ಮಾಡುವುದಿಲ್ಲ, ಮಾಡುವ ವಿವರಣೆಗಳು ಅಷ್ಟಾಗಿ ನಮಗೆ ಸಮಾಧಾನಕಾರಿಯೂ ಆಗೋದಿಲ್ಲ. ಒಂದು ಆಕಾರವನ್ನು ಆ ಪರಮ ಪುರುಷನಿಗೆ ಬ್ರಹ್ಮವಸ್ತು ಅನ್ನಮಯ ಪುರುಷನ ರೂಪ ತಾಳದಾಗ ಅಂತ ಮಾಡಿದೆ. ಪಕ್ಷಿಗಳು ಸಾಮಾನ್ಯವಾಗಿ ಎಡರೆಕ್ಕೆ ಬಲರೆಕ್ಕೆ ಮತ್ತು ಚುಕ್ಕಾಣಿ ಅಂತ ಬಾಲ ಅಂತೀವಲ್ಲ, ಈ ರೀತಿಯಾಗಿ ಮಾಡಿಕೊಂಡ ಊಹೆ. ನಮ್ಮ ಯಜ್ಞತಂತ್ರದಲ್ಲಿ ತುಂಬ ದೊಡ್ಡದಾದ ಒಂದು ಯಜ್ಞತಂತ್ರ ಸೋಮಯಾಗದ್ದು. ಆ ಸೋಮಯಾಗದಲ್ಲಿ ಕಡೆಯ 11 ಮತ್ತು 12ನೆಯ ಯಾಗಗಳು, ಪ್ರಕೃತಿ ಯಾಗಗಳಲ್ಲಿ ಮುಖ್ಯವಾದಂಥದ್ದು ಅತಿರಾತ್ರ ಮತ್ತು ಅಪ್ತೋರ್ಯಾಮ ಅಂತ. ಈ ಅತಿರಾತ್ರ ಮತ್ತು ಅಪ್ತೋರ್ಯಾಮಗಳಲ್ಲಿ ಅಗ್ನಿಚಯನ ಸಹಿತವಾಗಿ ಮಾಡ್ತಾರೆ. ಅಗ್ನಿಚಯನ ಅಂತಂದರೆ ಇಟ್ಟಿಗೆಗಳನ್ನು ಜೋಡಿಸಿ, ಇಟ್ಟಿಗೆಗಳೇ ಅಗ್ನಿ ಸ್ವರೂಪವಾಗಿದೆ ಅಂತ ಆ ಇಟ್ಟಿಗೆಗಳನ್ನು ಹಾರ್ತಾ ಇರುವ ಗರುಡನ ಆಕಾರದಲ್ಲಿ, ಹದ್ದಿನ ಆಕಾರದಲ್ಲಿ, ರಥಚಕ್ರದ ಆಕಾರದಲ್ಲಿ, ಆಮೆಯ ಆಕಾರದಲ್ಲಿ ಹೀಗೆಲ್ಲ ಮಾಡ್ತಾರೆ. ಪ್ರಸಿದ್ಧತಮವಾದದ್ದು ಅಂತಂದರೆ ಶೇನಚಿತ್ ಅಥವಾ ಗರುಡ ಚಿತ್ ಅಂತ ಕರೀತಾರೆ. ಗರುಡ ಹಾರ್ತಾ ಇರುವಂಥದ್ದು ಅಂತ. ಆ ಹಾರುವ ಗರುಡ ಅಮೃತತ್ವವನ್ನು ಸಾಧನೆ ಮಾಡ್ತಾ ಇರುವ ಗಾಯತ್ರಿ ಮಂತ್ರದ ಸಂಕೇತ ಅಂತ ಶತಪಥಾದಿ ಬ್ರಾಹ್ಮಣಗಳಲ್ಲಿ ನಮಗೆ ಗೊತ್ತಾಗುತ್ತದೆ. ದ್ಯುಲೋಕದಲ್ಲಿದ್ದ ಅಮೃತವನ್ನು ಈ ಸಕಲ ಮಂತ್ರಗಳು, ಬೇರೆ ಬೇರೆ ಛಂದಸ್ಸುಗಳು, ಗಾಯತ್ರಿ, ತ್ರಿಷ್ಟುಪ್ಪು, ಅನುಷ್ಟುಪ್ಪು, ಜಗತಿ, ಪಂಕ್ತಿ ಇತ್ಯಾದಿಗಳು ಬೇರೆ ಬೇರೆ ಪಕ್ಷಿಗಳ ರೂಪ ತಾಳಿ ತಂದುಕೊಡೋದಕ್ಕೆ ಹೊರಟವಂತೆ. ಹಾಗೆಯೇ ದ್ಯುಲೋಕದಲ್ಲಿರುವ ಸೋಮವನ್ನು ಜೀವ ಪೋಷಕವಾದ ದ್ರವ್ಯ, ಲೈಫ್ ಸೇವಿಂಗ್ ಎಲಿಕ್ಸರ್ ಅಂತ ಕರಿತೀವಲ್ಲ, ಅದನ್ನು ಕುರಿತು ಹಾರಿದಾಗ ಗಾಯತ್ರಿ ಛಂದಸ್ಸು ಸುಪರ್ಣ ರೂಪಿಯಾಗಿ ಅಂದರೆ ಗರುಡನ ರೂಪಿಯಾಗಿ ಹಾರಿ ಆ ಅಮೃತವನ್ನು ತೆಗೆದುಕೊಂಡು ಬಂತು ಅಂತ ಪುರಾಣಗಳಲ್ಲಿ ಗರುಡ ತನ್ನ ಸವತಿ ತಾಯಿಯ ಮಕ್ಕಳಾದ ಸರ್ಪಗಳಿಗೆ ತೃಪ್ತಿಯಾಗಲಿ, ತನ್ನ ತಾಯಿ ವಿನತೆಗೆ ದಾಸ್ಯ ವಿಮೋಚನೆ ಆಗಲಿ ಅಂತ ದೇವಲೋಕದಿಂದ ಅಮೃತ ಕುಂಭವನ್ನು ಅಪಹರಣ ಮಾಡಿದ. ಇಂದ್ರನೇ ಎದುರಾಗಿ ಬಂದ, ಇಂದ್ರನ ವಜ್ರಾಯುಧವೂ ಅವನನ್ನು ಏನೂ ಮಾಡೋಕ್ಕಾಗಲಿಲ್ಲ ಅಂತೆಲ್ಲ ಕಥೆಗಳು ಕೇಳಿದ್ದೀವಿ ಭಾಗವತ, ವಿಷ್ಣು ಮೊದಲಾದ ಪುರಾಣಗಳಲ್ಲಿ. ಆ ಪುರಾಣಗಳ ಕಥೆಗೆ ಮೂಲ ಇರತಕ್ಕಂಥದ್ದು ಈ ವೇದದ ಕಥೆಯಲ್ಲಿ. ಆ ಒಂದು ಜೀವನೋತ್ಕರ್ಷವನ್ನು ಸಾಧಿಸುವ ಅದಮ್ಯವಾದ ಗರುಡನ ಹಾರಿಕೆಯ ಬಯಕೆ ಯಾವುದಿದೆ ಅದು ಇಲ್ಲಿ ಸಾಂಕೇತಿಕವಾಗಿ ಇರತಕ್ಕಂಥದ್ದು. ಜೀವಪೋಷಕ ದ್ರವ್ಯವಾದ ಅನ್ನವನ್ನು ಸ್ವೀಕಾರ ಮಾಡಿ ಆಹಾರದಿಂದಲೇ ಅನ್ನಗತ ಪ್ರಾಣನಾದಂಥ ಜೀವ ಅನ್ನುವುದನ್ನು ಇಟ್ಟುಕೊಂಡು ಅದೊಂದು ಹಾರುವ ಪಕ್ಷಿ ಅಂತ ಎಡ ಬಲ ರೆಕ್ಕೆಗಳು ಮತ್ತು ಕೆಳಗಿನ ಬಾಲ ಪುಚ್ಛ ಅಂತ ಈ ಆಕಾರವನ್ನು ಮಾಡಿಕೊಂಡು ನಾವು ಉನ್ನತಿಯನ್ನು ಸಾಧಿಸುವ ತುಡಿತವನ್ನು ಇಟ್ಟುಕೊಳ್ಳಬೇಕು. ಹೀಗೆ ಪಂಚಭೂತಗಳ ವಿಕಾಸ ಆಗುತ್ತದೆ. ಆಕಾಶದಿಂದ ವಾಯು, ವಾಯುವಿನಿಂದ ಅಗ್ನಿ, ಅಗ್ನಿಯಿಂದ ಆಪಸ್ಸು, ಆಪಸ್ಸಿಂದ ಪೃಥ್ವಿ, ಪೃಥ್ವಿಯಿಂದ ಓಷಧಿ, ಓಷಧಿಗಳಿಂದ ಅನ್ನ, ಅನ್ನದಿಂದ ಜೀವರಾಶಿ ಅನ್ನುವ ಒಂದು ಸೃಷ್ಟಿಯ ವಿಕಾಸ ಅಂತ ಹೇಳಿ ಆಯಿತು. ಈ ಸೃಷ್ಟಿಯ ಶಿಖರ ಅನ್ನುವಂಥ ಮಾನವ. ಈ ಮಾನವ ಮತ್ತೆ ಅಮೃತತ್ವವನ್ನು ಸಾಧಿಸಬೇಕು ಅನ್ನುವ ಈ ಗರುಡನ ಆಕಾರದಲ್ಲಿ ಹಾರತಾನೆ ಅನ್ನುವುದನ್ನು ನಮ್ಮ ಮನಸ್ಸಿನಲ್ಲಿ ಉಪಾಸನೆಗೆ ಕಲ್ಪನೆ ಮಾಡಿಕೊಂಡ್ರೆ ನಮ್ಮ ಅಭ್ಯುದಯಕ್ಕೆ ಒಳ್ಳೆಯದು. ನಾವು ನಮಗೆ ಮೋಟಿವೇಟ್ ಮಾಡಿಕೊಳ್ಳೋದಕ್ಕೆ, ನಮ್ಮನ್ನು ನಾವು ಪ್ರೇರಿಸಿಕೊಳ್ಳೋದಕ್ಕೆ ಉತ್ತಮವಾಗುತ್ತದೆ ಎನ್ನುವುದು ಈ ಭಾಗದ ತಾತ್ಪರ್ಯ. ಆಮೇಲೆ ಈ ಅನ್ನ ಪ್ರಶಂಸೆ ಅನ್ನೋದು ಬಹಳ ಮುಖ್ಯವಾಗಿ ಆಗುವಂಥದ್ದು. ಆಹಾರ ಜೀವಪೋಷಕವಾದ ದ್ರವ್ಯ, ಅದನ್ನು ಬೆಲೆಯಿಂದ ಗೌರವದಿಂದ ಕಾಣಬೇಕು. ಅನ್ನದ್ವೈ ಪ್ರಜಾಯಂತೆ ಯಾಶ್ಚ ಕಾಶ್ಚ ಪೃಥ್ವೀಗಂ ಶ್ರಿತಾ ಅಥೋ ಅನ್ನೇನೈವ ಜೀವಂತಿ ಅಥೈತದಪಿ ಯತ್ಯಂತಹ ಅನ್ನಗಂ ಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧಮುಚ್ಯತೆ. ಅನ್ನದಿಂದಲೇ ಎಲ್ಲ ಜೀವರಾಶಿಗಳು ಬದುಕಿವೆ. ಅನ್ನವೇ ಅಸ್ತಿತ್ವ ಇರುವಂಥ ಸಕಲ ವಸ್ತುಗಳಲ್ಲಿ ಶ್ರೇಷ್ಠವಾದದ್ದು, ಜ್ಯೇಷ್ಠವಾದದ್ದು. ಅದು ಎಲ್ಲ ಜೀವ ತಾರಕವಾದದ್ದು, ರೋಗ ನಿವಾರಕವಾದದ್ದು, ಸತ್ವ ಔಷಧಪ್ರಾಯವಾದದ್ದು. ಸರ್ವಂ ವೈತೇನ್ನಮಾಪ್ನುವಂತಿ. ಎಲ್ಲರೂ ಅನ್ನಕ್ಕಾಗಿ ಬದುಕಿದ್ದಾರೆ. ಆ ಅನ್ನವನ್ನು ಯಾರು ಉಪಾಸನೆ ಮಾಡ್ತಾರೆಯೇ ಅನ್ನಂ ಬ್ರಹ್ಮೋಪಾಸತೆ, ಅನ್ನವನ್ನು ಬ್ರಹ್ಮ ಅಂತ ಉಪಾಸನೆ ಮಾಡ್ತಾರಲ್ಲ ಅವರಿಗೆ ಅನ್ನ ದೊಡ್ಡದಾಗಿ ಕಾಣುತ್ತದೆ. ಅನ್ನಗಂಹಿ ಭೂತಾನಾಂ ಜ್ಯೇಷ್ಠಂ ತಸ್ಮಾತ್ ಸರ್ವೌಷಧ ಮುಚ್ಯತೆ. ಅನ್ನಾತ್ ಭೂತಾನಿ ಜಾಯಂತೆ ಜಾತಾನ್ಯನ್ನೇನ ವರ್ಧಂತೆ. ಅದ್ಯತೆ ಅತ್ತಿ ಚ ಭೂತಾನಿ. ಅದ್ಯತೆ ಅತ್ತಿ ಚ ಭೂತಾನಿ ಇತ್ಯನ್ನಂ ಅಂತ ಬಹಳ ಸೊಗಸಾದ ಅನ್ನದ ನಿರ್ವಚನವೂ ಕೊಟ್ಟಿದ್ದಾರೆ. ಅದ್ಯತೆ ಇತಿ ಅನ್ನಂ, ತಿನ್ನಲ್ಪಡತಕ್ಕಂಥದ್ದು ಅನ್ನ. ಅತ್ತಿ ಚ ಭೂತಾನಿ, ನಮ್ಮನ್ನೇ ಅದು ತಿಂದುಬಿಡುತ್ತದೆ ಎನ್ನುವುದು ಅನ್ನದ ಲಕ್ಷಣ. ವಿ ಬಿಕಮ್ ಫುಡ್ ಆಫ್ ಇಟ್, ಇನ್ ಟರ್ನ್ ಇಟ್ ಈಸ್ ಅವರ್ ಫುಡ್ ಅಂತ. ಅದು ನಮಗೆ ಆಹಾರ, ನಾವು ಅದಕ್ಕೆ ಆಹಾರ ಅಂತ.
ಒಳ್ಳೆಯ ರೀತಿ ಸಂಸ್ಕೃತವಲ್ಲದ ಅನ್ನ, ದುಷ್ಪಾಚಿತವಾದ ಅನ್ನ, ಕೆಟ್ಟ ರೀತಿಯಾದ ಅಡುಗೆ ನಮ್ಮನ್ನೇ ತಿಂದುಬಿಡುತ್ತದೆ, ನಮ್ಮ ಆರೋಗ್ಯವನ್ನು ತಿನ್ನುತ್ತದೆ, ನಮ್ಮ ಜೀವವನ್ನು ತಿನ್ನುತ್ತದೆ, ಸ್ವಾಸ್ಥ್ಯವನ್ನು ತಿನ್ನುತ್ತದೆ ಅನ್ನುವ ಅರ್ಥ ಅಂತ ಭಾಷ್ಯಕಾರರು ಹೇಳ್ತಾರೆ. ತದುಚ್ಯತ ಇತಿ ತಸ್ಮಾದ್ವಾ ಏತಸ್ಮಾತ್ ಅನ್ನರಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯ ತೇನೇಶ ಪೂರ್ಣ ಸವಾಯೇಶ ಪುರುಷವಿಧ ಏವ. ಇನ್ನು ಅನ್ನ ಆದಮೇಲೆ ಪ್ರಾಣ ಬರುತ್ತದೆ. ಅನ್ವಯಂ ಪುರುಷವಿಧ. ಇಲ್ಲಿ ಪ್ರಾಣಪುರುಷನ ಸ್ವರೂಪ ಏನು ಅಂತ ಹೇಳ್ತೀವಿ. ಅನ್ನಪುರುಷನನ್ನು ಹೇಳಿದ್ದಾಯಿತು ಹಿಂದಿನ ಅನುವಾಕದಲ್ಲಿ. ಈಗ ಪ್ರಾಣಪುರುಷ. ತಸ್ಯ ಪ್ರಾಣಯೇವ ಶಿರಃ, ಪ್ರಾಣವೇ ಶಿರಸ್ಸು. ವ್ಯಾನೋ ದಕ್ಷಿಣ ಪಕ್ಷ. ವ್ಯಾನ ಅಂತಂದರೆ ಎಲ್ಲ ಕಡೆಯಲ್ಲಿಯೂ ಸಂಚಾರ ಮಾಡುವಂತಹ ಜೀವದ್ರವ್ಯ, ದೇಹದಲ್ಲಿ ಸರ್ವತ್ರ ಸಂಚಾರ ಮಾಡೋದು. ವಿಶೇಷತೆಯ ಅನಿತಿ ಇತಿ ವ್ಯಾನ ಅಂತ. ಅನ ಅಂತಂದರೆ ಸ್ಪಂದನ ಅನ್ನುವ ಧಾತುವಿನಿಂದ ವಿಶೇಷವಾಗಿ ಎಲ್ಲ ಕಡೆಗಳಲ್ಲೂ ಓಡಾಡಿಕೊಂಡಿರುವುದು. ಪ್ರಾಣ ಅನ್ನುವುದು ಆಹಾರವನ್ನು ಸ್ವೀಕರಿಸಿ ಪಚನ ಮಾಡುತ್ತದೆ. ಅಪಾನ ಅನ್ನುವುದು ಸಾರವತ್ತಾದನ್ನು ಉಳಿಸಿ ನಿಸ್ಸಾರವಾದದ್ದನ್ನು ಹೊರಗೆ ತಳ್ಳುತ್ತದೆ. ವ್ಯಾನ ಅನ್ನುವುದು ಈ ಮೂಲಕವಾಗಿ ಉತ್ಪನ್ನವಾದ ಶಕ್ತಿಯನ್ನು ಎಲ್ಲ ಕಡೆಗೆ ಹಂಚುತ್ತದೆ. ಮತ್ತು ಹೊಕ್ಕಳಿನಲ್ಲಿ ನಿಂತು ದೇಹದ ಹತೋಟಿಯನ್ನು, ಸಮತೋಲವನ್ನು ಕಾಯ್ದುಕೊಳ್ಳತಕ್ಕಂಥದ್ದು ಸಮಾನ, ಹೆಸರೇ ತೋರ್ಪಡಿಸುವಂತೆ. ಈ ವಪೆಯ ಓಡಾಟದ ಮೂಲಕವಾಗಿ ಉಸಿರಿನ ಏರುಪೇರುಗಳನ್ನು ಉಂಟು ಮಾಡಿ ತನ್ಮೂಲಕ ಧ್ವನಿ ತರಂಗಗಳನ್ನು ಧ್ವನಿಪೇಟಿಕೆಯಿಂದ ಹೊರಡಿಸ್ತಕ್ಕಂಥ ಗಾಳಿ ಯಾವುದಿದೆ ಆ ವಾಯುವನ್ನು ನಾವು ಉದಾನ ಅಂತ ಕರಿತೀವಿ. ಇಲ್ಲಿ ಪ್ರಾಣ ಅನ್ನುವುದು ಈ ಪ್ರಾಣ ಪುರುಷನ ಶಿರಸ್ಸು. ವ್ಯಾನ ಬಲಗಡೆಯ ರೆಕ್ಕೆ, ಅಪಾನ ಉತ್ತರ ಪಕ್ಷ. ಅಪಾನ ಅನ್ನೋದು ಎಡರೆಕ್ಕೆ ಆದದ್ದು. ಆಕಾಶ ಆತ್ಮ. ಇದರ ಚೈತನ್ಯ ವಿಸ್ತಾರವಾದ ಅವಕಾಶದಲ್ಲಿ ಓಡಾಡ್ತಕ್ಕಂಥದ್ದು. ಪೃಥ್ವಿ ಪುಚ್ಛಂ. ಇದು ನೆಲಕ್ಕೆ ಅಂಟಿರುವಂತೆ ಮಾಡಿರುವಂಥದ್ದು ಭೂಮಿ, ಅದು ಪುಚ್ಛ. ಹೀಗೆ ಪ್ರಾಣಪುರುಷನನ್ನು ಕಲ್ಪನೆ ಮಾಡಿಕೊಳ್ಳಬೇಕು. ಅನ್ನಪುರುಷ ಹೇಗೆ ಒಬ್ಬ ಪಕ್ಷಿಯೋ, ಪ್ರಾಣಪುರುಷನೂ ಕೂಡ ಒಬ್ಬ ಪಕ್ಷಿ ಅಂತ ಕಲ್ಪನೆ ಮಾಡಿಕೊಂಡು ಉಪಾಸನೆ ಮಾಡಬೇಕು ಅಂತ. ಉಪಾಸನೆ ಮಾಡುವುದು ಅಂದರೆ ಧ್ಯಾನ ಮಾಡಬೇಕು. ಆ ರೀತಿಯ ಚೈತನ್ಯ ಸ್ವರೂಪಿ ನಾನು. ಗುರುತ್ವಾಕರ್ಷಣದ ಅಡ್ಡಿಗಳನ್ನೆಲ್ಲ ಮೀರಿ ಹೇಗೆ ಹಾರಬಲ್ಲೆನೋ, ಆ ಹಾರಬಲ್ಲದು ಪಕ್ಷಿ ಆ ರೀತಿಯಾಗಿ ಹಾರಬಲ್ಲವನು ಅಂತ ಮಾಡಿಕೊಳ್ಳಬೇಕಾದಂಥ ಅನುಸಂಧಾನ. ಪ್ರಾಣಂ ದೇವ ಅನುಪ್ರಾಣಂತಿ ಮನುಷ್ಯಾ ಪಶವಶ್ಚಯೇ ಪ್ರಾಣೋ ಹಿ ಭೂತಾನಾಮಾಯು ತಸ್ಮಾತ್ ಸರ್ವಾಯುಷಮುಚ್ಯತೆ ಸರ್ವಮೇವ ತಾಯುರ್ಯಂತಿ ಯೇ ಪ್ರಾಣಂ ಬ್ರಹ್ಮೋಪಾಸತೆ ಪ್ರಾಣೋ ಹಿ ಭೂತಾನಾಮಾಯು ತಸ್ಮಾತ್ ಸರ್ವಾಯುಷಮುಚ್ಯತ ಇತಿ. ತಸ್ಯೇಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತ್ ಅನ್ಯೋಂತರ ಆತ್ಮ ಮನೋಮಯ. ಇಲ್ಲಿ ಪ್ರಾಣ ಭೂತಗಳಿಗೆ ಎಷ್ಟು ಮುಖ್ಯವಾದದ್ದು, ಈ ಪ್ರಾಣದಲ್ಲಿ ಬ್ರಹ್ಮೋಪಾಸನೆ ಎಷ್ಟು ದೊಡ್ಡದೋ ಅದೇ ರೀತಿ ಇಲ್ಲಿರುವಂತಹ ಚಿಂತನಶೀಲವಾದ, ಭಾವನಶೀಲವಾದ, ಮನನಶೀಲವಾದ ಆಯಾಮ ಮನಸ್ಸಿಗೆ ಸಂಬಂಧಪಟ್ಟದ್ದು ಮನೋಮಯತ್ವ. ಅದರಿಂದನೇ ಜೀವತ್ವಕ್ಕೆ ಪೂರ್ಣತೆ ಬಂದಿರತಕ್ಕಂಥದ್ದು. ಆ ಮನಃಪುರುಷ ಅವನ ಆರಾಧನೆ ಮಾಡಬೇಕು. ತಸ್ಯ ಯಜುರೇವ ಶಿರಃ. ಆತನಿಗೆ ಯಜಸ್ಸು ಶಿರಸ್ಸು ಅಂದರೆ ಗದ್ಯರೂಪಾತ್ಮಕವಾದ ಮಂತ್ರಗಳೇ ಶಿರಸ್ಸು. ಋಗ್ ದಕ್ಷಿಣ ಪಕ್ಷ. ಬಲ ರೆಕ್ಕೆ, ಬಲದೋಳು ಋಕ್ ಅಂದರೆ ಛಂದೋಬದ್ಧವಾದ ಪದ್ಯಾತ್ಮಕವಾದ ಮಂತ್ರ. ಸಾಮೋತ್ತರ ಪಕ್ಷ. ಇನ್ನು ಗಾನಾತ್ಮಕವಾದಂತಹ ರಚನೆ ಯಾವುದಿದೆ ಅದು ಎಡ ರೆಕ್ಕೆ ಸಾಮ ಅಂತ. ಆದೇಶ ಆತ್ಮ. ಈ ವಾಕ್ಯನ ಮೂಲಕವಾಗಿ ಸರಿ ತಪ್ಪುಗಳ ವಿವೇಕ ಏನು ಗೊತ್ತಾಗುತ್ತದೆ ಅದು ಇದರ ಚೈತನ್ಯ. ಅಥರ್ವ ಅಂಗಿರಸಃ ಪುಚ್ಛಂ. ಇನ್ನು ಅಥರ್ವ ಮತ್ತು ಅಂಗಿರ ಅನ್ನುವ ಮಹರ್ಷಿಗಳಿಂದ ಅಗ್ನಿಯ 2 ರೂಪಗಳು, ಅಲ್ಲಿಂದ ಪ್ರವರ್ತಿತವಾದ ಅಥರ್ವ ವೇದವೇ ಇದರ ಚುಕ್ಕಾಣಿಯಂಥ ಬಾಲ. ಈ ರೀತಿಯಾಗಿ ಮನಃಪುರುಷ ಅನ್ನುವ ಮನಃಪಕ್ಷಿಯನ್ನು ಕಲ್ಪನೆ ಮಾಡಿಕೊಳ್ಳಬೇಕು, ಅದನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಅಂತಾರೆ. ಇದಾದ ಮೇಲೆ ಅನ್ನ ಪ್ರಾಣ ಮನಸ್ಸುಗಳನ್ನು ಹೇಳಿದ ಮೇಲೆ ನೇರವಾಗಿ ಆನಂದವನ್ನು ಕುರಿತು ಹೇಳುವಂಥದ್ದಾಗಿದೆ. ಆನಂದ ತುಂಬ ದೊಡ್ಡದಾದ ಮೌಲ್ಯ. ಯಥೋ ವಾಚೋ ನಿವರ್ತಂತೆ ಅಪ್ರಾಪ್ಯ ಮನಸಾ ಸಹ ಆನಂದಂ ಬ್ರಹ್ಮಣೋ ವಿದ್ವಾನ್ನ ಬಿಭೇತಿ ಕದಾಚನೇತಿ ತಸ್ಯೇಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ತಸ್ಮಾದ್ವಾ ಏತಸ್ಮಾನ್ಮನೋಮಯಾತ್ ಅನ್ಯೋಂತರ ಆತ್ಮ ವಿಜ್ಞಾನಮಯತ್ತೇನೇಷ ಪೂರ್ಣಃ ಸ ವಾಯೇಷ ಪುರುಷವಿಧ ಏವ. ಇಲ್ಲಿಂದ ಮನಸ್ಸು ಮೀರಿ ವಿಜ್ಞಾನ ಮತ್ತು ಆನಂದಗಳನ್ನು ಒಟ್ಟಿಗೆ ಸೇರಿಸಿ ಹೇಳ್ತಾ ಇದೆ. ಎಲ್ಲಿ ಮಾತು ಮತ್ತು ಮನಸ್ಸುಗಳು ಮೀರಿ ಹೋಗ್ತಾ ಇದೆಯೋ ಆ ನೆಲೆ ಆನಂದದ ಅನುಭವದ ನೆಲೆ. ಅದು ನಿಶ್ಚಯಾತ್ಮಕವಾದ ವಿಜ್ಞಾನವನ್ನು ಮೀರಿದಂಥ ನೆಲೆ, ಅದು ಆನಂದದ ನೆಲೆ, ಅದು ಬ್ರಹ್ಮಸ್ವರೂಪ.
ಅದನ್ನು ಅರ್ಥ ಮಾಡಿಕೊಂಡವನು ಎಂದೂ ಭಯಪಡುವುದಿಲ್ಲ. ನ ಬಿಭೇತಿ ಕುತಶ್ಚನ ನ ಬಿಭೇತಿ ಕದಾಚನ, ಎಲ್ಲಿಯೂ ಯಾವತ್ತೂ ಭಯಪಡೋದಿಲ್ಲ ಅಂತ. ಆನಂದಕ್ಕೆ ಯಾವ ಮನುಷ್ಯ ಸಮೀಕೃತನಾಗಿದ್ದಾನೆ ಅವನಿಗೆ ಭಯ ಇರೋಲ್ಲ. ಅನ್ಯವಸ್ತುವಿನಿಂದಾಗಿ ನಮಗೆ ಆಕರ್ಷಣ ವಿಕರ್ಷಣಗಳು ಮತ್ತು ಪ್ರಾಪ್ತಿ ದುಷ್ಪ್ರಾಪ್ತಿಗಳು, ಅಟೈನ್ಮೆಂಟ್ ಆ್ಯಂಡ್ ನಾನ್ ಅಟೈನ್ಮೆಂಟ್ ಅಂತೀವಲ್ಲ, ಇದೆಲ್ಲವೂ ಅನ್ಯವಸ್ತು ಸಾಪೇಕ್ಷವಾಗಿ. ನಮಗಿಂತ ಭಿನ್ನವಾದ ಮತ್ತೊಂದು ವಸ್ತು ಇದೆ ಅಂದರೆ ಅದು ಒಳಿತಾಗಿದ್ದರೆ ನಷ್ಟವಾಗುತ್ತದೆ ಎನ್ನುವ ಭಯ, ಕೆಡುಕಾಗಿದ್ದರೆ ತೊಂದರೆ ಉಂಟು ಮಾಡುತ್ತದೆ ಅಂತ ಭಯ. ಹೀಗೆ ದ್ವಿತೀಯಾದ್ವೈ ಭಯಂ ಭವತಿ ಅಂತ ವೇದ ಹೇಳುವ ಮಾತು ಸತ್ಯ. ಆ ಎರಡನೆಯ ವಸ್ತುವಿನ ಅರಿವೇ ಇಲ್ಲದೆ ಇರವೇ ಇಲ್ಲದೆ ಇರತಕ್ಕಂಥ ಸ್ಥಿತಿ ಆನಂದ. ಹಾಗಿದ್ದವನಿಗೆ ಯಾವ ಭಯವೂ ಇಲ್ಲ. ಈ ಭಾವದಲ್ಲಿದ್ದವನ ಶಾರೀರ ಅಂದರೆ ಶರೀರದೊಳಗಿರುವ ಚೈತನ್ಯವೇ ಆತ್ಮ ಬ್ರಹ್ಮವಸ್ತುವಾಗಿರತಕ್ಕಂಥದ್ದು ಅಂತ. ಅದು ಜ್ಞಾನಪೂರ್ವಕವೋ ಆದಂಥದ್ದು, ಅನುಭವಜನ್ಯವಾದ ಜ್ಞಾನ ಅನ್ನುವ ವಿಜ್ಞಾನವನ್ನು ಹೊಂದಿರುವಂಥದ್ದಾಗಿದೆ. ಹೀಗಾಗಿ ತಸ್ಯ ಶ್ರದ್ಧೈವ ಶಿರಃ, ಈ ರೀತಿಯಾದ ಆನಂದಮಯ ಪುರುಷನಿಗೆ ಶ್ರದ್ಧೆಯೇ ಶಿರಸ್ಸು. ಋತಂ ದಕ್ಷಿಣ ಪಕ್ಷ, ವಿಶ್ವನಿಯಾಮಕವಾದ ಅಸ್ತಿತ್ವದ ಹಿಂದಿರುವ ಶಕ್ತಿ ಋತ, ಅದು ಬಲರೆಕ್ಕೆ. ಸತ್ಯಮುತ್ತರ ಪಕ್ಷ, ಅಸ್ತಿತ್ವ ಅನ್ನುವಂಥದ್ದೇ ಸತ್ಯ ಅನ್ನುವಂಥದ್ದೇ ಎಡರೆಕ್ಕೆ ಉತ್ತರ ಪಕ್ಷ. ಯೋಗ ಆತ್ಮ, ಎಲ್ಲವನ್ನ ಬೆಸೆಯುವಿಕೆ, ಎಲ್ಲವನ್ನ ಸೇರಿಸುವಿಕೆ ಅನ್ನುವ ಸಮನ್ವಯತೆಯೇ ಇದರ ಚೈತನ್ಯ. ಮಹಾಪುಚ್ಛಂ ಪ್ರತಿಷ್ಠಾ, ಅತ್ಯಂತ ಉನ್ನತವಾದದ್ದು, ಮಹಿಷ್ಠವಾದದ್ದು, ಮಹನೀಯವಾದದ್ದು ಅನ್ನೋ ಭಾವ ಯಾವುದಿದೆ ಅದು ಇದರ ಚುಕ್ಕಾಣಿ ಅಂತ ಬಾಲ. ಹೀಗೆ ಆನಂದಮಯ ಪುರುಷನ ಲಕ್ಷಣವನ್ನು ಹೇಳುವುದಾಗಿದೆ. ಅದನ್ನು ಉಪಾಸನೆ ಮಾಡಬೇಕು ಅಂತ ವೇದ ಹೇಳುತ್ತದೆ. ಇಲ್ಲೆಲ್ಲವೂ ಕೂಡ ಮತ್ತೆ ಮತ್ತೆ ನಾವು ಕಲ್ಪಿಸಿಕೊಳ್ಳಬೇಕಾದದ್ದು ಆ ಒಂದು ಸಾಗ್ನಿಚಿತ್ ಚಯನ ಯಾಗ ಯಾವುದು ಉಂಟು, ಅತ್ತೋರ್ಯಾಮ ಅಥವಾ ಅತಿರಾತ್ರ, ರಾತ್ರಿಡೀ ನಡೀತಕ್ಕಂಥ ಮಂತ್ರಗಳ ಪಾರಾಯಣದಿಂದ ಮುಗಿಯುವಂಥದ್ದು ಆ ಯಜ್ಞ. 11ನೇ ದಿವಸ ಇಡೀ ರಾತ್ರಿ ನಡೆದು 12ನೇ ದಿವಸಕ್ಕೆ ಸಮಾಪ್ತಿ ಆಗುತ್ತದೆ. ಅಶ್ವಿನ ಮಂತ್ರಗಳು ಅಂತ, ಅಶ್ವಿನಿ ಮುಹೂರ್ತದಲ್ಲಿ ಅಶ್ವಿನಿ ದೇವತೆಗಳ ಸಾಕ್ಷಾತ್ಕಾರ ಆಗುತ್ತದೆ. ಸುಮಾರು 1000ಕ್ಕೂ ಹೆಚ್ಚು ಅಶ್ವಿನ ಮಂತ್ರಗಳನ್ನು ರಾತ್ರಿಡೀ ಪಾರಾಯಣ ಮಾಡಬೇಕು ಅಂತ ಬರ್ತದೆ. ಆ ಒಂದು ಯಜ್ಞದ ವೇದಿಕೆ ಹಾರುವ ಗರುಡನಂತೆ ಇರುವುದನ್ನು ನಾವು ಭೂಮಿಯಿಂದ ಸ್ವರ್ಗಕ್ಕೆ ದಾಪಿಡುವ ಚೈತನ್ಯ ಅಂತ ನಮ್ಮೊಳಗೆ ಆರೋಪಣೆ ಮಾಡಿಕೊಳ್ತಕ್ಕಂಥದ್ದು. ಇವೆಲ್ಲ ನಮ್ಮನ್ನು ನಾವು ಬೂಸ್ಟ್ ಮಾಡ್ಕೊಳ್ಳೋದು, ನಮ್ಮನ್ನು ನಾವು ಉನ್ನತೀಕರಣ ಮಾಡಿಕೊಳ್ತಕ್ಕಂಥದ್ದು. ಅದು ಬಿಟ್ಟು ಬೇರೆ ದಾರಿ ಇಲ್ಲ. ನಮ್ಮ ಕೆಲಸ ನಾವೇ ಮಾಡಿಕೊಳ್ಬೇಕು, ಕಷ್ಟ ನಾವೇ ಪಡಬೇಕು ಅಂತಾದಾಗ ಎಲ್ಲೆಲ್ಲಿಂದಲೋ ಶಕ್ತಿಯನ್ನು ಚೈತನ್ಯವನ್ನು ನಾವು ಹಿರಿದು ತಂದು ನಮ್ಮ ಗಟ್ಟಿತನವನ್ನು ನಾವು ರೂಪಿಸಿಕೊಂಡು ಮಾಡ್ತೀವಲ್ಲ ಕೆಲಸ, ಆ ರೀತಿಯಾಗಿ ಮಾಡಬೇಕಾದದ್ದು. ಉಪಾಸನೆ ಎನ್ನುವುದೆಲ್ಲ ಅಷ್ಟೇ. ಎಲ್ಲೆಲ್ಲಿಯೋ ಚೆದರಿ ಹೋಗ್ತಾ ಇರತಕ್ಕಂಥ ನಮ್ಮ ಭಾವನಾ ವಿಭಾವನಾ ಶಕ್ತಿಗಳನ್ನು ಒಂದು ಕಡೆಗೆ ಕೇಂದ್ರೀಕರಿಸಿಕೊಂಡು ಮಾಡ್ತಕ್ಕಂಥದ್ದು. ವಿಲ್ ಪವರ್ ಅಂತಂತೀವಲ್ಲ, ತೋಳಲ್ಲಿ ಶಕ್ತಿ ಇಲ್ಲ ಆದರೂ ಮಾಡಬೇಕು ಅಂತ ಹೇಳಿಬಿಟ್ಟು ಬೇರೆ ದಾರಿಯೇ ಇರೋದಿಲ್ಲ. ಇನ್ನು ಯಾರು ಮಾಡೋದಕ್ಕೆ ಸಾಧ್ಯ? ನಮ್ಮ ಮನೆಯಲ್ಲಿ ಬೆಳಗಾಗಿದ್ದು ನಾನೇ ಕಾಫಿ ಮಾಡಬೇಕು, ಯಾರು ಮಾಡ್ತಾರೆ? ಬೆಳಗಾಗಿದ್ದು ನಾನೇ ತಿಂಡಿ ಮಾಡಬೇಕು, ಯಾರು ಮಾಡ್ತಾರೆ? ಕಷ್ಟವೋ ಸುಖವೋ ನೋವೋ ನೆಲುವೋ ಅಂತ ಮನೋನಿಶ್ಚಯ ಮಾಡಿಕೊಳ್ಳೋದು ಯಾರಿಗೂ ಅನಿವಾರ್ಯವಲ್ಲ. ಆ ರೀತಿಯಾಗಿ ಮಾಡಿಕೊಳ್ಳೋದೆಲ್ಲ ಉಪಾಸನೆಯ ಮುಖಗಳೇ, ಇನ್ಯಾವುದೂ ಅಲ್ಲ. ಆಮೇಲೆ ವಿಜ್ಞಾನದ ಬಗ್ಗೆ ವೇದ ಹೇಳುತ್ತದೆ. ವಿಜ್ಞಾನಂ ಯಜ್ಞಂತನುತೆ ಕರ್ಮಾಣಿ ತನುತೇಪಿ ಚ ವಿಜ್ಞಾನಂ ದೇವಾ ಸರ್ವೇ ಬ್ರಹ್ಮಜ್ಯೇಷ್ಠಮುಪಾಸತೆ ವಿಜ್ಞಾನಂ ಬ್ರಹ್ಮಚೇದ್ವೇದ ತಸ್ಮಾಚ್ಚೇನ ಪ್ರಮಾದ್ಯತಿ ಶರೀರೇ ಪಾಪ್ಪನೋ ಹಿತ್ವಾ ಸರ್ವಾನ್ ಕಾಮಾನ್ ಸಮಶ್ನುತ ಇತಿ ತಸ್ಯೇಷ ಏವ ಶಾರೀರ ಆತ್ಮ ಯಃ ಪೂರ್ವಸ್ಯ ತಸ್ಮಾದ್ವಾ ಏತಸ್ಮಾದ್ ವಿಜ್ಞಾನಮಯಾತ್ ಅನ್ಯೋಂತರ ಆತ್ಮಾನಂದಮಯಃ ತೇನೈಷ ಪೂರ್ಣಃ ಸವಾ ಏಷ ಪುರುಷವಿಧ ಏವ ತಸ್ಯ ಪುರುಷವಿಧತಾಂ ಅನ್ವಯಂ ಪುರುಷವಿಧಃ ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷಃ ಪ್ರಮೋದ ಉತ್ತರ ಪಕ್ಷಃ ಆನಂದ ಆತ್ಮ ಬ್ರಹ್ಮಪುಚ್ಛಂ ಪ್ರತಿಷ್ಠಾ. ವಿಜ್ಞಾನ ಪುರುಷ ಮತ್ತು ಆನಂದ ಪುರುಷ ಎರಡನ್ನೂ ಬೆರಕೆ ಮಾಡಿಕೊಂಡು ಹೇಳಿದ್ದಾರಾದರೂ ಪ್ರಧಾನ ವಿವಕ್ಷೆ ಇಲ್ಲಿ ಆನಂದ ಪುರುಷನದು. ಈ ಆನಂದ ಪುರುಷ ಮೋದ ಮತ್ತು ಪ್ರಮೋದ, ಹಿಗ್ಗು, ಅತಿಶಯವಾದ ಹಿಗ್ಗು ಅಂತ ಬಲ ಎಡ ರೆಕ್ಕೆಗಳಿಂದ ಕೂಡಿರತಕ್ಕಂಥದ್ದು, ಮತ್ತು ಪ್ರೀತಿ ಸಂತೋಷ ಅನ್ನುವಂಥದ್ದನ್ನೇ ತಲೆಯಾಗಿ ಉಳ್ಳಂಥದ್ದು, ಆನಂದವೇ ಆತ್ಮವಾಗಿರುವಂಥದ್ದು, ಹಿರಿದು ಮಹನೀಯವಾದದ್ದು ದೊಡ್ಡದು ಅನ್ನುವ ತತ್ವವೇ ಇದರ ಚುಕ್ಕಾಣಿಯಾಗಿ ಬಾಲವಾಗಿ ನಡೆಸ್ತಕ್ಕಂಥದ್ದು. ಅಂದರೆ ಆನಂದ ಅನ್ನೋದು ಮೇಲೆ ಕೆಳಗೆ ಎಡ ಬಲ ಒಳ ಹೊರಗೆ ಅಂತ ಎಲ್ಲವೂ ಅದೇ ಆಗಿರುವಂಥದ್ದು ಅಂತ. ಮೋದ ಪ್ರಮೋದ ಪ್ರಿಯ ಅಂತೆಲ್ಲ ಇದೆಲ್ಲ ಆನಂದದ ಪರ್ಯಾಯ ಶಬ್ದಗಳಾಗಿ ಇರತಕ್ಕಂಥವು. ಹೀಗೆ ನಾನು ವಿಜ್ಞಾನ ಪುರುಷ, ಪ್ರಾಣಪುರುಷ, ಮನಃಪುರುಷ, ಅನ್ನಪುರುಷ, ಈಗ ಆನಂದ ಪುರುಷ ಅಂತ ಮಾಡಿಕೊಂಡದ್ದೆಲ್ಲ ಆ ಪಕ್ಷಿಯ ಆಕಾರವೇ. ಆ ಪಕ್ಷಿಯ ಆಕಾರವೂ ಸಾಂಕೇತಿಕ ಮಾತ್ರ.
ಏನಂದರೆ ಮನುಷ್ಯನಿಗೆ ಮೊದಲಿಂದಲೂ ಪಕ್ಷಿಯಂತೆ ಹಾರುವುದು ಒಂದು ರೋಚಕವಾದ ಕಲ್ಪನೆಯಾಗಿತ್ತು. ನೀರಿನಲ್ಲಿ ಮೀನು ಈಜುವುದು ಅವನಿಗೆ ಅಂಥ ದೊಡ್ಡ ಅತಿಶಯ ಅಂತ ಅನಿಸಿರೋದಿಲ್ಲ. ಯಾಕೆಂದರೆ ಹೇಗೋ ಮೀನಿನ ತರಹ ಒಂದಲ್ಲ ಒಂದು ಬಾರಿ ಈಜಾನು. ಆದರೆ ಆಕಾಶದಲ್ಲಿ ಪಕ್ಷಿಯಂತೆ ಹಾರುವುದು ಅಸಂಭಾವ್ಯವಾದದ್ದು, ಗುರುತ್ವಾಕರ್ಷಣಕ್ಕೆ ವಿರುದ್ಧವಾಗಿ ಸಾಗುವಂಥದ್ದು ಅನ್ನೋದು ನೆಲಬಿಟ್ಟು ಏಳುವ ಕಲ್ಪನೆಯೇ ಒಂದು ಅಮೋಘವಾದದ್ದು. ಆ ಕಾರಣದಿಂದ ಮತ್ತೆ ಮತ್ತೆ ಈ ಪಕ್ಷಿಯ ಚಿತ್ರಣ ಬರ್ತಾ ಇರ್ತದೆ. ಹಾಗಾಗಿ ಅದನ್ನೇ ಎಲ್ಲ ಅಳವಡಿಸ್ಕೊಂಡಿದ್ದಾರೆ. ಇಂಥ ಬ್ರಹ್ಮವಸ್ತುವಿನ ಉಪಾಸನೆ ನಮ್ಮನ್ನು ಬ್ರಹ್ಮದ ಬಗೆಗೆ ತೊಡಗಿಸುತ್ತದೆ, ಬ್ರಹ್ಮ ಭಾವವನ್ನು ತುಂಬಿಕೊಡುತ್ತದೆ. ಅದರ ಬಗೆಗೆ ಸಂಶಯ ಇಟ್ಟುಕೊಳ್ಳೋದು ಒಳಿತಲ್ಲ. ಅಸನ್ನೇವ ಸಭವತಿ ಅಸದ್ ಬ್ರಹ್ಮೇತಿ ವೇದಚೇತ್. ಬ್ರಹ್ಮವು ಇಲ್ಲ ಅಂತ ಯಾರು ಹೇಳ್ತಾನೋ ಅವನೇ ಇಲ್ಲವಾಗ್ತಾನೆ ಅಂತ. ಏಕೆಂದರೆ ದೇವರನ್ನಿಲ್ಲ ಅನ್ನೋನು ಅವನೇ ಇಲ್ಲದಂತೆ ಆಗ್ತಾನೆ ಅಂದರೆ ಯಾರು ಈ ಕಾಲದಲ್ಲಿ ಸೊಪ್ಪು ಹಾಕೋದಿಲ್ಲ, ರ್ಯಾಷನಲಿಸ್ಟ್ಗಳು ಅಂತ ಕೋಲಾಹಲ ಮಾಡ್ತಾರೆ. ಯಾಕೆಂದರೆ ನಮ್ಮ ದೇವರ ಕಲ್ಪನೆ ಎಷ್ಟೋ ಬಾರಿ ನಮ್ಮಿಂದ ಬಹಿರಂಗವಾದದ್ದು. ಎಲ್ಲಿಯೋ ವೈಕುಂಠದಲ್ಲಿ, ಕೈಲಾಸದಲ್ಲಿ, ಯಾವುದೋ ಒಂದು ಜಾಗದಲ್ಲಿ ಇದ್ದು ಆತ ನಮ್ಮ ಒಳಿತು ಕೆಡುಕುಗಳನ್ನು ನಿರ್ದೇಶನ ಮಾಡ್ತಕ್ಕಂಥವನು, ಜಗತ್ತಿಗೆ ಜೀವಕ್ಕಿಂತ ಭಿನ್ನವಾಗಿ ನಿಲ್ತಕ್ಕಂಥವನು ಅಂತ. ದ್ವೈತ ಬುದ್ಧಿಯ ಈಶ್ವರ ಇದೇ ರೀತಿಯಾಗಿರುವುದು. ಅದು ಇಸ್ಲಾಂ ಇರ್ಬೋದು, ಕ್ರಿಶ್ಚಿಯಾನಿಟಿ ಇರ್ಬೋದು, ಜುಡಾಯಿಸಮ್ ಇರ್ಬೋದು, ಶೈವ, ವೈಷ್ಣವ, ಶಾಕ್ತ ಮೊದಲಾಗಿ ಸರ್ವತ್ರ ಅದೇ. ಹೊರಗಿನ ಯಾವುದೋ ಒಂದು ದ ರಿಮೋಟ್ ಕಂಟ್ರೋಲರ್, ಎಲ್ಲಿಯೋ ದೂರದಲ್ಲಿರ್ತಕ್ಕಂಥ ಮಾಸ್ಟರ್ ಅಂತ ಅನ್ನುವ ಭಾವ. ಹಾಗಲ್ಲದೆ ನನ್ನ ಅಸ್ತಿತ್ವವೇ ಬ್ರಹ್ಮ, ನಾನೇ ಬ್ರಹ್ಮವಾಗಿದ್ದೀನಿ, ಬ್ರಹ್ಮವಲ್ಲದ್ದು ಯಾವುದೂ ಇಲ್ಲ ಅಂದಾಗ ಅದನ್ನು ನಿರಾಕರಿಸೋದಕ್ಕೆ ಹೇಗೆ ಸಾಧ್ಯ? ನನ್ನನ್ನು ನಾನು ಹೇಗೆ ನಿರಾಕರಿಸೋದಕ್ಕೆ ಸಾಧ್ಯವಾಗುತ್ತದೆ? ಆ ಅರ್ಥದಲ್ಲಿ ಅಸನ್ನೇವ ಸ ಭವತಿ ಅಸದ್ ಬ್ರಹ್ಮೇತಿ ವೇದಚೇತ್ ಅಂತ. ಅಸ್ತಿ ಬ್ರಹ್ಮೇತಿ ಚೇದ್ವೇದ ಸಂತ ಮೇನಂ ತತ್ವ ವಿದುರಿತಿ. ಹಾಗಾಗಿ ಬ್ರಹ್ಮ ಇದೆ ಅಂತಂದವ್ರನ್ನ ಎಲ್ಲರೂ ವಿವೇಕಿ ಅಂತ ಕರೀತಾರೆ ಅಂತ. ನಾನಿದ್ದೀನಿ ಅನ್ನೋದರಿಂದ ಬ್ರಹ್ಮವೇ ನಾನಾಗಿದ್ದೀನಿ, ಬ್ರಹ್ಮವಲ್ಲದ್ದು ನಾನು ಯಾವುದೂ ಇಲ್ಲ ಅಂತನ್ನುವುದು ನಮಗೆ ಗೊತ್ತಾಗುತ್ತದೆ. ಸನ್ಮಾತ್ರವಾದದ್ದು, ಚಿನ್ಮಾತ್ರವಾದದ್ದು, ಆನಂದ ಮಾತ್ರವಾದದ್ದು ಅಂತ ಗೊತ್ತಾಗುತ್ತದೆ. ಅದು ಶಾರೀರ ಆತ್ಮ, ಶರೀರದೊಳಗಿರ್ತಕ್ಕಂಥ ಚೈತನ್ಯ ಅಂತ ಗೊತ್ತಾಗುತ್ತದೆ. ಹಾಗಾಗಿ ಅಥಾತೋನು ಪ್ರಶ್ನಾ ಉತ ವಿದ್ವಾನಮಂ ಲೋಕಂ ಪ್ರೇತ್ಯ ಕಶ್ಚನ ಗಚ್ಚತಿ ಅಹೋ ವಿದ್ವಾನಮಂ ಲೋಕಂ ಪ್ರೇತ್ಯ ಕಶ್ಚಿತ್ ಸಮಶ್ನುತ ಉಸೋ ಕಾಮಯತ ಬಹುಸ್ಯಾಂ ಪ್ರಜಾಯೇ ಏತಿ. ಇಂಥ ಬ್ರಹ್ಮವಸ್ತು ಜಗತ್ತಾಗ್ತೀನಿ, ಜೀವವಾಗ್ತೀನಿ ಅಂತ ಬಯಸ್ತಂತೆ ಅಂತ ಇದೊಂದು ಆಖ್ಯಾಯಿಕೆಯ ರೂಪದಲ್ಲಿ ಹೇಳ್ತಾ ಇದೆ. ವೇದಗಳಲ್ಲಿ ಬರುವ ಸೃಷ್ಟಿಕಲ್ಪನೆಯ ಎಲ್ಲ ಮಾತುಗಳು ಅರ್ಥವಾದ ಅಂತ ಶಂಕರರು ಹೇಳ್ತಾರೆ. ಒರಟಾಗಿ ಹೇಳಬೇಕು ಅಂದರೆ ಬೊಗಳೋ ನಾಯಿಗೆ ಒಂದು ತುಂಡು ಮೂಳೆ ಹಾಕುವಂತೆ ಸೃಷ್ಟಿ ಅನ್ನೋದಕ್ಕೆ ಏನಾದರೂ ಹೇಳಬೇಕು. ಬ್ರಹ್ಮವಸ್ತು ಒಂದೇ ಇತ್ತಂತೆ, ಅದಕ್ಕೆ ಬೇಸರವಾಯ್ತಂತೆ, ಏಕಾಕಿ ನ ರಮತೆ, ಒಂಟಿಯಾಗಿರುವುದಕ್ಕೆ ಎಂಟರ್ಟೈನ್ಮೆಂಟ್ ಇಲ್ಲ ಅಂತ ಬಹುಸ್ಯಾಂ ಪ್ರಜಾಯೇಯೇತಿ ಪ್ರಜಾಯೇಯ, ಹೆಚ್ಚೆಚ್ಚು ಸಂತಾನವನ್ನು ಉಂಟು ಮಾಡ್ತೀನಿ ಅಂತ ಅಂದುಕೊಳ್ತಂತೆ. ಸ ತಪೋ ತಪ್ಯದ, ಅದು ತಪಸ್ಸನ್ನು ಮಾಡ್ತಂತೆ, ಸೃಷ್ಟಿ ಮಾಡೋದಕ್ಕಿಂತ ತಪಸ್ಸು ಮಾಡ್ತು. ಸ ತಪಸ್ತತ್ವ, ತಪಸ್ಸನ್ನು ಮಾಡಿ ಇದಂ ಸರ್ವಮಸೃಜತ, ಈ ಜಗತ್ತನ್ನೆಲ್ಲವನ್ನು ಸೃಷ್ಟಿ ಮಾಡ್ತು. ಇದಿದಂ ಕಿಂಚ ತತ್ ಸೃಷ್ಟ, ಏನೆಲ್ಲ ಇದೆ ಅದನ್ನೆಲ್ಲ ಮಾಡಿ ತದೇವ ಅನುಪ್ರಾವಿಶತ್, ಎಲ್ಲವನ್ನು ಸೃಷ್ಟಿ ಮಾಡಿ ಅದರೊಳಗೆ ಹೋಗಿ ಸೇರಿಕೊಳ್ತು ಅಂತ. ಅಂದರೆ ಜೀವರಾಶಿಗಳನ್ನು ಮಾಡಿ ಅದರೊಳಗೆ ಚೈತನ್ಯ ರೂಪವಾಗಿ ಸೇರಿಕೊಳ್ತು. ಕಳೆದ ಬಾರಿ ನಾವು ಐತರೆಯ ಉಪನಿಷತ್ತಲ್ಲಿ ನೋಡಿದ್ವಿ, ತಲೆ ಬೈತಲೆಯನ್ನು ಸೀಳಿ ಒಳಗೆ ವಿಧೃತಿ ಎನ್ನುವ ಜಾಗದಿಂದ ಬಂದು ಸೇರಿಕೊಳ್ತು. ಈ ರೀತಿಯಾಗಿ ಒಂದು ಸಂಕೇತ ಮಾತ್ರವಾದ ರೂಪಣ ಅಷ್ಟೇ, ಪರಮಾರ್ಥ ಏನೂ ಅಲ್ಲ. ಅಂದರೆ ಅದು ಒಳಗಿನ ಹೊರಗಿನ ಸಾಮಗ್ರಿ ಆಗಿದೆ. ಅದು ಚೆಂಡು ಹೌದು, ಚೆಂಡೊಳಗಿನ ಗಾಳಿಯೂ ಹೌದು ಅನ್ನುವಂಥ ಅರ್ಥದಲ್ಲಿ ಆ ಗಾಳಿಯನ್ನು ಪಂಪ್ ಮಾಡತಕ್ಕಂಥ ಯಂತ್ರವೂ ಹೌದು ಅಂತ ಅನ್ನಬಹುದು. ಹೀಗೆ ಎಲ್ಲವೂ ಅದು ಅಂತನ್ನುವುದನ್ನು ನಾವು ಗ್ರಹಿಸೋಕ್ಕೆ ಕಷ್ಟಪಡ್ತೀವಿ ಇನ್ನಕ್ಕಾಗಿ ಸುಲಭವಾದ ರೀತಿಯಲ್ಲಿ ಮಾಡಿಕೊಂಡದ್ದು. ಇದೇ ಎಷ್ಟೋ ಬಾರಿ ಕನ್ಫ್ಯೂಷನನ್ನು ಉಂಟು ಮಾಡುತ್ತದೆ. ತದನು ಪ್ರವಿಶ್ಯ ಸಚ್ಚ ತ್ಯಚ್ಚಾಭವತ್, ಇದು ಸ್ಥಾವರ ಜಂಗಮಾತ್ಮಕವಾದದ್ದು, ಜಡ ಮತ್ತು ಚೈತನ್ಯಶೀಲವಾದದ್ದು ಅಂತೆಲ್ಲ ಆಯಿತು. ನಿರುಕ್ತಂಚ ಅನಿರುಕ್ತಂಚ, ಮಾತಿನಿಂದ ಬಿಡಿಸಿ ಹೇಳಲ್ಪಟ್ಟದ್ದು, ಹೇಳಲ್ಪಡದೇ ಇರೋದು ಅಂತೆಲ್ಲವೂ ಆಯಿತು. ನೆಲೆಯನಂಚ ಅನಿಲಯನಂಚ, ಮತ್ತು ನೆಲೆಗೊಂಡದ್ದು ನೆಲೆಗೊಳ್ಳದೇ ಇರುವುದು, ಅಳಿವಂಥದ್ದು ಅಳಿವಿಲ್ಲದೆ ಇರತಕ್ಕಂಥದ್ದು, ವಿಜ್ಞಾನಂಚ ಅವಿಜ್ಞಾನಂಚ, ತಿಳಿದದ್ದು ತಿಳಿದೇ ಇದ್ದದ್ದು, ಸತ್ಯಂಚ ಅನೃತಂಚ. ಅಂದರೆ ಪರಮಾರ್ಥ ಸತ್ ಅನ್ನುವ ಸಚ್ಚಿದಾನಂದ ಘನ, ಹಾಗಲ್ಲದ ನಾಮರೂಪಾತ್ಮಕವಾದ ಜಗತ್ತು, ಇದೆಲ್ಲವೂ ಆಯಿತು. ಎದಿದಂ ಕಿಂಚ ತತ್ ಸತ್ಯಮಿತ್ಯಾಚಕ್ಷತೆ, ಕಟ್ಟ ಕಡೆಗೆ ಈ ಜಗತ್ತು ಪರಮಾರ್ಥತಃ ಬ್ರಹ್ಮರೂಪವಾಗಿ ಸತ್ಯ ಅಂತನ್ನೋದು ತಿಳ್ಕೊಳ್ಬೇಕು. ಜಗದ್ರೂಪವಾಗಿ ಮಿಥ್ಯ, ಬ್ರಹ್ಮರೂಪವಾಗಿ ಸತ್ಯ. ಪರಮಾತ್ಮನ ಸಂಕಲ್ಪದಿಂದಲೇ ಜಗತ್ತಾಯಿತು, ಆತ ಸಿದ್ಧ ಸಂಕಲ್ಪ, ಸತ್ಯ ಸಂಕಲ್ಪ ಅಂತ ಈ ಅರ್ಥದಲ್ಲಿ ಹೇಳುವಂಥದ್ದು ಅಂತ.
ಮತ್ತು ಈ ಸೃಷ್ಟಿಗೆ ಮೊದಲು ಏನಿತ್ತು? ಅಸದ್ವಾ ಇದಮಗ್ರ ಆಸೀತ್. ಮೊದಲು ಅವ್ಯಾಕೃತವಾಗಿ ಅನ್ಡಿಫೈನ್ಡ್ ಆಗಿತ್ತು, ನಾಮರೂಪಾತ್ಮಕವಾಗಿರಲಿಲ್ಲ. ಸ್ಪೇಸ್ ಟೈಮ್ ದೇಶ ಕಾಲಗಳು ಇಲ್ಲದೇ ಇದ್ದಾಗ ಏನನ್ನು ಕಾಣೋದಕ್ಕೆ ಸಾಧ್ಯ, ಎಲ್ಲಿ ಕಾಣೋಕ್ಕೆ ಸಾಧ್ಯ, ಯಾವ ಚಲನೆ ನೋಡೋಕ್ಕೆ ಸಾಧ್ಯ? ಏನೂ ಇಲ್ಲ. ಸುಮ್ಮನೆ ಬಾಹ್ಯಾಕಾಶದಲ್ಲಿ ನಿಂತರೆ ದಿಕ್ಕುಗಳು ಗೊತ್ತಾಗೋದಿಲ್ಲ, ಮೇಲೆ ಕೆಳಗೆ ಗೊತ್ತಾಗೋದಿಲ್ಲ. ಹಾಗಿದ್ದಾಗ ಸೃಷ್ಟಿಪೂರ್ವದ ಸ್ಥಿತಿಯನ್ನು ಏನಂತ ಹೇಳೋಣ? ತಸ್ಮಾತ್ ತತ್ ಸುಕೃತಂ ಉಚ್ಯತ ಇತಿ ಯದ್ವೈ ತತ್ ಸುಕೃತಂ ರಸೋ ವೈಸ್ಸಹ ರಸಗಂಹೇವಾಯಂ ಲಬ್ಧ್ವಾನಂದೀ ಭವತಿ. ಆ ಬ್ರಹ್ಮವಸ್ತು ವೆಲ್ ಡನ್, ಪರಿಪೂರ್ಣವಾಗಿ ಚೆನ್ನಾಗಿ ಆಗಲ್ಪಟ್ಟದ್ದು, ಅದು ಸುಕೃತ. ಅಂದರೆ ಶೋಭನತೆಯ ಸಮ್ಯಕ್ತೆಯ ಕೃತಮಿತಿ ಸುಕೃತಂ. ಅಂಥದ್ದನ್ನು ರಸ, ಸಾರವತ್ತಾದ್ದು ಅಂತ ಹೇಳ್ತೀವಿ. ಆ ಸಾರವತ್ತಾದ ರಸಸ್ವರೂಪ ಪರಮಾತ್ಮ. ಆ ಪರಮಾತ್ಮ ರಸನ ಆಸ್ವಾದ ಮಾಡಿದವನು ಆನಂದಿ ಆಗ್ತಾನೆ, ಆನಂದವನ್ನು ಹೊಂದಿದವನಾಗ್ತಾನೆ ಅಂತ. ರಸ ಅಂದರೆ ಸಾರವತ್ತಾದದ್ದು. ಆಚಾರ್ಯರು ರಸೋ ನಾಮ ತೃಪ್ತಿ ಹೇತು ಆನಂದಕರ ಲವಣಾದಿವತ್ ಅಂತಂತಾರೆ. ಉಪ್ಪು, ಹುಳಿ, ಸಿಹಿ, ಖಾರ ಹೇಗೆ ನಮಗೆ ಸಂತೋಷ ಕೊಡ್ತದೆಯೋ ಆ ಅರ್ಥದಲ್ಲಿ ಸಾರವತ್ತಾದ್ದು ರಸ ಅಂತ. ಸೃ ಧಾತುವಿನಿಂದ ಸರತಿ, ಸರಣಂ ಅಂತ ಬರುತ್ತದೆ, ಹರಿಯುವಿಕೆ ಅಂತ. ಆ ಪರೋಕ್ಷ ಪ್ರಿಯ ಇವ ದೇವ ಅಂತ ಸರ ಅನ್ನುವುದು ರಸ ಅಂತ ರಿವರ್ಸ್ ಮಾಡ್ತಾರೆ, ಉಲ್ಟಾ ಮಾಡ್ತಾರೆ, ಪ್ರತಿಲೋಮವಾಗಿ ಮಾಡಿ ಗಮನಶೀಲನ ಚಲನಶೀಲತೆ, ಗತ್ಯರ್ಥಕವಾದದ್ದೆಲ್ಲ ಜ್ಞಾನಾರ್ಥಕವಾದದ್ದು ರಸ ಅನ್ನುವುದು ಚಲನಶೀಲತೆ ಅಂತ. ಮತ್ತು ರಸ ಅನ್ನೋದು ರಸ್ಯತೆ, ಆಸ್ವಾದ್ಯತೆ, ರಸನಂ ರಸಃ ಅನ್ನುವ ಅರ್ಥದಲ್ಲಿ ಆಸ್ವಾದ, ಟೇಸ್ಟ್, ಎಂಜಾಯ್ಮೆಂಟ್, ಅನುಭವ, ಆನಂದ. ಒಂದು ಕಡೆಗೆ ಚಿನ್ಮಾತ್ರವಾದದ್ದು, ಜ್ಞಾನ ಮಾತ್ರವಾದದ್ದು, ಗತಿಶೀಲವಾದದ್ದು ಅಂತ, ಮತ್ತೊಂದು ಕಡೆ ಆನಂದ ಮಾತ್ರವಾದದ್ದು, ಅನುಭವ ಘನ ಅಂತನ್ನುವಂಥದ್ದು ರಸಸ್ವರೂಪ ಅಂತ ಹೇಳ್ತಾರೆ. ಇನ್ನು ಇಡೀ ಉಪನಿಷತ್ ವಾಂಗ್ಮಯದಲ್ಲೇ ನನಗೆ ತುಂಬ ಇಷ್ಟವಾದ ಕೆಲವು ಮಹಾವಾಕ್ಯಗಳಲ್ಲಿ ಒಂದು ಅಂತನ್ನುವುದು ಕಃ ಪ್ರಾಣ್ಯಾತ್ಯದೇಶ ಆಕಾಶ ಆನಂದೋ ನ ಸ್ಯಾತ್, ಕೋ ಕ್ಯೇವಾನ್ಯಾತ್ ಕಃ ಪ್ರಾಣ್ಯಾತ್ ಯದ್ದೇಶ ಆಕಾಶ ಆನಂದೋ ನ ಸ್ಯಾತ್. ಯಾರು ತಾನೇ ಪ್ರಾಣ್ಯಾತ್ ಜೀವ ಹಿಡ್ಕೊಂಡಿರ್ತಾ ಇದ್ರು, ಅನ್ಯಾತ್ ಉಸಿರಾಡ್ತಾ ಇದ್ರು, ಮಿಡುಕ್ತಾ ಇದ್ರು, ಮಿಸುಕಾಡ್ತಾ ಇದ್ರು, ಯದೇಶ ಆಕಾಶ ಆನಂದೋ ನ ಸ್ಯಾತ್. ಈ ಸ್ಪೇಸ್, ಈ ಇಡೀ ಅವಕಾಶದಲ್ಲಿ, ಈ ಇಡೀ ಬಿಡತಿಯಲ್ಲಿ, ಈ ಜಗತ್ತಿನಲ್ಲಿ ಆನಂದ ಅನ್ನೋದಿಲ್ಲದೆ ಇದ್ದರೆ ಯಾರು ತಾನೇ ಉಸಿರಾಡ್ತಾ ಇದ್ರು, ಯಾರು ತಾನೇ ಮಿಸುಕಾಡ್ತಾ ಇದ್ರು, ಯಾರೂ ಏನೂ ಮಾಡ್ತಾ ಇರಲಿಲ್ಲ ಅಂತ. ಇದು ತುಂಬ ದೊಡ್ಡದಾದ ಮಾತು ಅನಿಸುತ್ತದೆ. ಆನಂದ ಅನ್ನುವುದಿಲ್ಲದೆ ಇದ್ದರೆ ಜಗತ್ತು ಒಂದು ಕ್ಷಣವೂ ಇರ್ತಾ ಇರಲಿಲ್ಲ, ಜೀವ ಒಂದು ಕ್ಷಣವೂ ಇರ್ತಾ ಇರಲಿಲ್ಲ. ನಾವು ಬಹಳ ಬಾರಿ ಬೇಸರ ಮಾಡ್ಕೋತೀವಿ, ನಮ್ಮ ಬದುಕು ನಿಕೃಷ್ಟವಾದದ್ದು, ತುಂಬ ದುಃಖಮಯವಾದದ್ದು, ಅತ್ಯಂತ ತಿರಸ್ಕಾರ್ಯವಾದದ್ದು, ತ್ಯಾಜ್ಯವಾದದ್ದು, ಉಪೇಕ್ಷಣೀಯವಾದದ್ದು, ನಿಂದ್ಯವಾದದ್ದು ಅಂತ. ಆದರೆ ವಸ್ತುತಃ ಇಲ್ಲಿ ಒಂದಿಷ್ಟು ಸಂತೋಷ, ಸುಖ ಅನ್ನೋದಿಲ್ಲದೆ ಇದ್ದರೆ ನಮಗಿರೋಕ್ಕೆ ಆಗ್ತಾ ಇರಲಿಲ್ಲ. ಎಂಥ ಕಷ್ಟದ, ಕಡು ಕಷ್ಟದ ಬದುಕಿನಲ್ಲಿಯೂ ಕೂಡ ಆನಂದದ ಪ್ರಮಾಣವೇ ಹೆಚ್ಚಾಗಿರುತ್ತದೆ. ಹಾಗಿಲ್ಲವಾದರೆ ಇರ್ತಾ ಇರಲಿಲ್ಲ. ನಾನು ಹಲವರು ಬಹಳ ಕಷ್ಟದಲ್ಲಿದ್ದವರು, ಬಡತನದಲ್ಲಿ, ತೊಂದರೆಯಲ್ಲಿ, ಕೌಟುಂಬಿಕವಾದ ನಾನಾ ವಿಧವಾದ ಕಿರಿಕಿರಿಗಳಲ್ಲಿದ್ದವರನ್ನು ಕಂಡಿದ್ದೀನಿ. ನಾನೇ ಎಷ್ಟೋ ಬಾರಿ ಈ ಥರ ನೋವುಗಳನ್ನು ಪಟ್ಟಿದ್ದೀನಿ, ಪಡ್ತಾ ಇದ್ದೀನಿ ಅಂತಲೂ ಅಂದುಕೊಂಡಿದ್ದೀನಿ. ಆದರೂ ಇಡೀ ಬದುಕನ್ನು ಒಮ್ಮೆ ನೋಡಿಕೊಂಡ್ರೆ, ಬೇರೇಜ್ ಹಾಕೋದು ಅಂತಾರಲ್ಲ, ಒಂದು ಎಸ್ಟಿಮೇಷನ್ ಅಂತ ನೋಡಿಕೊಂಡಾಗ ಬದುಕಿನಲ್ಲಿ ಆನಂದದ ಪ್ರಮಾಣವೇ ಹೆಚ್ಚಿದೆ. ಇಲ್ಲದೇ ಇದ್ದರೆ ನಾವು ಖಂಡಿತ ಇರ್ತಾ ಇರಲಿಲ್ಲ ಅಂತ ಗೊತ್ತಾಗುತ್ತದೆ. ಎಷ್ಟು ನಿರ್ಗತಿಕರಾಗಿ, ದಟ್ಟ ದರಿದ್ರರಾಗಿ, ಮುಂದಿನ ಹೊತ್ತು ಏನು ಅಂತ ಗೊತ್ತಿಲ್ಲ ಅನ್ನೋದು, ಒಂದು ಊಟಕ್ಕೂ ಇನ್ನೊಂದು ಊಟಕ್ಕೂ ಮಧ್ಯದಲ್ಲಿ ಒಂದಷ್ಟು ಸಂತೋಷ ಪಟ್ಟಿರ್ತಾರೆ. ಆ ರಾತ್ರಿ 3, 4, 5 ಗಂಟೆಗಳ ಕಾಲ ಆನಂದವನ್ನು ಅನುಭವಿಸುವ ಪರಮ ಸುಷುಪ್ತಿಯಲ್ಲಿ ಸ್ವಸ್ಮಿನ್ ಆಪೀತಃ ಭವತಿ ಅಂತ ತಮ್ಮಲ್ಲಿ ತಾವು ಹೀರಲ್ಪಟ್ಟವರಾಗಿರ್ತಾರೆ. ಅದು ಮುಂದಿನ ಒಂದು 15 ಗಂಟೆಗಳ ಜೀವನದ ಜಂಜಾಟದ, ಸಂಕಟದ ಪರಿಸ್ಥಿತಿಯನ್ನು ತಾಳ್ಕೊಳ್ಳುವಷ್ಟು, ಪುಷ್ಟಿ ತಂದು ಕೊಡುವಷ್ಟು, ಎಳ್ಕೊಂಡು ಹೋಗೋ ಥರ ಸಂಹೋ ಗೆಟ್ ಆನ್, ಹ್ಯಾಂಗ್ ಆನ್ ಅಂತಾರಲ್ಲ, ಆ ರೀತಿ ಮಾಡಿಸುತ್ತದೆ. ಅಂತಂದರೆ ಆನಂದವೇ ಸಕಲ ಜೀವರಾಶಿಗಳಲ್ಲಿರ್ತಕ್ಕಂಥ ಪರಮಸತ್ಯ. ಸನಾತನ ಧರ್ಮದ ಏಕಮೇವಾದ್ವಿತೀಯ ಪ್ರಮೇಯ, ಪ್ರಮಾಣ ಅಂತಂದರೆ ಅದು ಆನಂದ, ಇನ್ಯಾವುದೂ ಅಲ್ಲ. ನಾನು ಅನೇಕ ಬಾರಿ ಅದಕ್ಕೆ ಹೇಳ್ತಾ ಇರ್ತೀನಿ, ಈ ಜನ್ಮಗಳು ಮತ್ತೊಂದು ಮಗದೊಂದು, ಸುಮ್ಮನೆ ಅದಕ್ಕೆ ತಲೆ ಕೆಡಿಸ್ಕೊಳ್ಬೇಡಿ, ಯಾರೂ ಗೋಳಾಡಬೇಡಿ. ಈ ಜನ್ಮಾದಿಗಳ ಬಗ್ಗೆ, ಪುನರ್ಜನ್ಮದ ಬಗ್ಗೆ ಇನ್ಯಾರೋ ಬಾಬಾಗಳು, ಸ್ವಾಮಿಗಳು, ಗಡ್ಡ ಬೆಳೆಸ್ಕೊಂಡವರು, ಮೀಸೆ ಬೆಳೆಸ್ಕೊಂಡವರು, ಇನ್ನೊಬ್ಬರು ಗಡ್ಡ ಬೋಳಿಸ್ತಕ್ಕಂಥವರು, ಹೀಗೆ ಬೇಕಾದ ತರಹ ಇದ್ದಾರೆ. ಅತ್ಯಂತ ನೀಚರು, ನಿಕೃಷ್ಟರು, ಪರಮ ಕಿರಾತಕರು, ಅಯೋಗ್ಯರಾಗಿರ್ತಕ್ಕಂಥವ್ರು ಎಷ್ಟೋ ಜನ ಲೋಕದ ಮೇಲೆ ಸೀಳುನಾಯಿಗಳಂತೆ ಕಿತ್ಕೊಂಡು ತಿಂತಾ ಇರ್ತಾರೆ. ಅವ್ರು ಯಾವ ಮುಂಡೆ ಮಕ್ಕಳನ್ನು ನಚ್ಚಬೇಡಿ. 1000 ಸರ್ತಿ ಹೇಳ್ತಾ ಇರ್ತೀನಿ, ಖಂಡಿತ ನಚ್ಚಬೇಡಿ. ಯಾವ ಜನ್ಮಾಂತರಗಳು, ಕರ್ಮಾಂತರಗಳು ಏನೂ ಮಾಡೋದಿಲ್ಲ. ಯಾವ ಪುಣ್ಯ ಪಾಪಗಳು ಏನು ಲೆಕ್ಕಕ್ಕಿಡಬೇಕಾಗಿಲ್ಲ. ಆನಂದ ಏವ, ಆನಂದ ಮಾತ್ರವಾದದ್ದು ಜಗತ್ತು ಅಂತ. ಅಂದರೆ
ಆ ಆನಂದದ ಒಂದು ಕ್ಷಣ ನಮ್ಮನ್ನು ಇನ್ನೆಷ್ಟೋ ನೋವುಗಳನ್ನು ಮರೆಸಿಡುವಂತೆ ಮಾಡುತ್ತದೆ. ಮತ್ತು ನಮ್ಮ ಆನಂದಕ್ಕಾಗಿ ಮತ್ತೊಬ್ಬರನ್ನು ನಾವು ಏನಾದರೂ ತೊಂದರೆಗೆ ಒಳಪಡಿಸೋದು, ಅವರ ಆನಂದವನ್ನು ಕಿತ್ಕೊಳ್ಳೋದು ನೋಡಿದ್ರೆ ಆ ಪ್ರಮಾಣದಲ್ಲಿ ಅವರು ನಮ್ಮ ಆನಂದ ಕಿತ್ಕೊಳ್ಳೋದಕ್ಕೆ ಇನ್ನೊಂದು ರೀತಿ ಪ್ರಯತ್ನ ಮಾಡಿರ್ತಾರೆ. ಹೀಗಾಗಿ ಅನ್ಯಾಶ್ರಯವಿಲ್ಲದೆ ಎಷ್ಟೆಷ್ಟು ಆನಂದ ಪಡೋಕ್ಕಾಗುತ್ತದೆಯೋ ಅದು ಸಕಲ ಬಂಧಗಳನ್ನು, ಸಕಲ ಕ್ಲೇಶಗಳನ್ನು, ನೋವುಗಳನ್ನು ಹೋಗಲಾಡಿಸ್ತಕ್ಕಂಥದ್ದು ಅನ್ನೋದು ಇಲ್ಲಿ ಉಪನಿಷತ್ತಿನಲ್ಲಿ ಮತ್ತೆ ಮತ್ತೆ ತೋರುತ್ತದೆ. ತೈತ್ತಿರಿಯೋಪನಿಷತ್ತಿನ ಜೀವಾಳ ಇರುವುದೇ ಈ ಒಂದು ಮಾತಿನಲ್ಲಿ ಅಂತ ಅನಿಸುತ್ತದೆ. ಕಪ್ರಾಣ್ಯಾತ್ ಕೋವಾಹ್ಯನ್ಯಾತ್ ಯದ್ಯೇಷ ಆಕಾಶ ಆನಂದೋ ನ ಸ್ಯಾತ್ ಯದೇಶ ಆಕಾಶೇ ಆನಂದ ನ ಸ್ಯಾತ್. ಈ ಕಾಸ್ಮಿಕ್ ಸ್ಪೇಸಲ್ಲಿ ಆನಂದ ಅನ್ನೋದಿಲ್ಲದೆ ಇದ್ದರೆ ಯಾರಿಗೂ ಇರೋಕ್ಕಾಗ್ತಾ ಇರಲಿಲ್ಲ. ಏಷ ಹ್ಯೇವಾನಂದ ಯಾತಿ, ಏಷ ಹ್ಯೇವಾನಂದ ಯಾತಿ. ನಂದಯಾತಿ ಎನ್ನುವುದು ಲೇಟ್ ಲಕಾರದ ಪ್ರಯೋಗ, ನಂದಯತಿ ಅಂತನ್ನುವುದು ಪಾಣನೀಯವಾದ ರೂಪ, ವೇದದಲ್ಲಿ ಬರ್ತಕ್ಕಂಥ ಆರ್ಷರೂಪ. ಹೀಗಾಗಿ ಏಷ ಹಿ ಏವ ಆನಂದಯತಿ, ಈ ಆತ್ಮ ಆನಂದ ಸ್ವರೂಪಿಯಾಗಿದ್ದಾನೆ. ಯದಾ ಹ್ಯೇವೇಷ ಏತಸ್ಮಿನ್ ಅದೃಶ್ಯೇ ಅನಾತ್ಮೆ ಅನಿರುಕ್ತೆ ಅನಿಲಯನೆ ಅಭಯಂ ಪ್ರತಿಷ್ಠಾಂ ವಿಂದತೆ. ಹಾಗಾಗಿ ಭಯವನ್ನು ಮೀರಿ ಅಭಯವನ್ನು ಹೊಂದಿ ಅನಿರ್ವಚನೀಯವಾದ ಅಶರೀರವಾದ ನಿರಾಧಾರವಾದ ಎಲ್ಲ ಬಾಧ್ಯತೆಗಳನ್ನು ಭಾರಗಳನ್ನು ಮೀರದ ಸ್ಥಿತಿಯನ್ನು ಹೊಂದುತ್ತಾನೆ. ಅತಃ ಸಹ ಅಭಯಂಗತೋ ಭವತಿ, ಆನಂದದಿಂದ ಅಭಯ ಬರುತ್ತದೆ. ಜನಕನಿಗೆ ಯಾಜ್ಞವಲ್ಕ್ಯರು ಧೈರ್ಯವನ್ನು ಹೇಳ್ತಾರೆ, ಯೋಚನೆ ಮಾಡಬೇಡ, ಅಭಯಂ ವೈ ಪ್ರಾಪ್ತೋಸಿ ಜನಕ ಅಂತ. ನೀನು ಅಭಯವನ್ನು ಹೊಂದಿದ್ದೀಯ, ಆನಂದದಿಂದಲೇ ಅಭಯ ಬರುತ್ತದೆ. ನಿರ್ಭೀತಿ ಉಂಟಾಗುವುದು ಅದ್ವಿತೀಯತ್ವದಿಂದ. ಅದ್ವೈತ ಅಂತ ಅನ್ನೋದು ಇನ್ನೇನು, ನಾನು ಶಂಕರಾಚಾರ್ಯ ಪರಂಪರೆಯಲ್ಲಿ ಹುಟ್ಟಿದ್ದೀನಿ, ಸ್ಮಾರ್ಥ ಗೀರ್ಥ ಇವೆಲ್ಲ ಶುದ್ಧ ನಾನ್ಸೆನ್ಸ್ ಆದದ್ದು ಇನ್ನೇನೂ ಇಲ್ಲ. ನನ್ನ ಮನಸಾರ ಬುದ್ಧಿಗೆ ಹೃದಯಕ್ಕೆ ವ್ಯಾಸಂಗಕ್ಕೆ ಗೊತ್ತಾಗಿರುವುದಾಗಿ ಹೇಳ್ತಾ ಇದ್ದೇನೆ. ಎಷ್ಟೋ ಜನ ಕೇಳ್ತಾ ಇರ್ತೀನಿ, ನೀವು ಏನನ್ನು ನಚ್ತೀರಾ, ಏನು ನೀವು ಒಪ್ಕೋತೀರಾ ಅಂತ. ಅದ್ವೈತವನ್ನು ಒಪ್ಪೋದಕ್ಕೆ ಕಾರಣ ಇಷ್ಟೇ. ಎರಡನೇ ವಸ್ತು ಅನ್ನೋದೇನೆ ರಾಗದ್ವೇಷವನ್ನು ಭಯವನ್ನು ತರುತ್ತದೆ. ಆ ಸ್ಥಿತಿ ಅಲ್ಲ ಅಂತನ್ನುವುದೇ. ಸೆಕೆಂಡ್ ಥಾಟ್ ಅನ್ನೋದು, ಸೆಕೆಂಡ್ ನೋಷನ್ ಅನ್ನುವಂಥದ್ದೇನೆ ಭಯವನ್ನು, ಶೋಕವನ್ನು, ಮೋಹವನ್ನು ತಂದು ಕೊಡುವಂಥದ್ದು. ಹಾಗಲ್ಲದ ಸ್ಥಿತಿ ಎನ್ನುವುದಷ್ಟೇ ಅದ್ವೈತ ಅನ್ನುವ ತಾತ್ಪರ್ಯ. ಆ ರೀತಿಯಾದ ಆನಂದದಲ್ಲಿ ಅವನು ಹಾಗಿರ್ತಾನೆ. ಅತ ತಸ್ಯ ಭಯಂ ಭವತಿ ತತ್ವೇವ ಭಯಂ ವಿದುಷಃ ಅಮನ್ವಾನಸ್ಯ. ಯಾವನು ಮನನಶೀಲನಾಗಿಲ್ವೋ, ಅವಿವೇಕಿಯಾಗಿದ್ದಾನೋ ಅವನಿಗೆ ಭಯ ಇರುತ್ತದೆ. ಅಮನ್ವಾನಸ್ಯ, ವಿದ್ವಾಂಸನಿಗೆ ಇಲ್ಲ. ಅಜ್ಞಸ್ಯ ಭಯೈಕಮಯಂ ಜಗತ್ ಜ್ಞಸ್ಯಾನಂದಮಯಂ ತಥಾ, ಅಜ್ಞಸ್ಯ ದುಃಖೌಗಮಿದಂ ಜಗತ್ ಜ್ಞಸ್ಯಾನಂದಮಯಸ್ತಥಾ ಅಂತ ಹೀಗೆಲ್ಲ ಹೇಳ್ತಾರೆ. ಅಜ್ಞಾನಿಯಾದವನಿಗೆ ಭಯ. ಅದಕ್ಕೆ ಮಹಾಭಾರತ ಸಾವಿತ್ರಿ ಹೇಳುತ್ತದೆ, ಹರ್ಷಸ್ಥಾನ ಸಹಸ್ರಾಣಿ ದುಃಖಸ್ಥಾನ ಶತಾನಿಶ ದಿವಸೇ ದಿವಸೇ ಮೂಢಂ ಆವಿಶಂತಿನ ಪಂಡಿತಂ ಅಂತ. ಜ್ಞಾನಿಯಾದವನಿಗೆ ಅದು ಇಲ್ಲ. ಜ್ಞಾನಿ ಅಂತನ್ನೋದಿಷ್ಟೇ. ಇವುಗಳು ಬಂದು ಹೋಗತಕ್ಕಂಥದ್ದು. ಆಗಮಾಪಾಯಿನೋ ನಿತ್ಯಾಹ ತಾಂತ್ರಿಕ್ಷಸ್ವ ಭಾರತ. ಇದು ಬರ್ತಿರುತ್ತೆ ಹೋಗ್ತಿರುತ್ತೆ. ಆನಂದ ಒಂದೇ ನಮ್ಮನ್ನು ಕಾಪಾಡುತ್ತದೆ. ನಾಳೆ ಒಂದು ಇದೆ ಅನ್ನುವ ಭಾವ, ಈ ದೇಹದ ಹಂಗು ಬಿಟ್ಟಷ್ಟು, ಅನ್ಯ ವಸ್ತುಗಳ ಆಲಂಬನ ಬಿಟ್ಟಷ್ಟು ಆನಂದ ಹೆಚ್ಚು ಅನ್ನುವ ಭಾವ ಇದ್ದಲ್ಲಿ ಅದು ವಿದ್ವತ್ತೆಯ ಲಕ್ಷಣ. ತದಪ್ಯೇಷ ಶ್ಲೋಕೋ ಭವತಿ. ಈ ವಿಷಯದಲ್ಲಿ ಮಾತು ಉಂಟು ಅಂಥೇಳಿ 8ನೇ ಅನುವಾಕಕ್ಕೆ ನಾವು ಬರ್ತೀವಿ. ಅದು ತುಂಬ ಭವ್ಯವಾದ ಶ್ರೀಮದ್ ಭೀಷೆಯನ್ನು ಕುರಿತಾದದ್ದು, ದಿ ಕಾಸ್ಮಿಕ್ ಫಿಯರ್. ಅದನ್ನು ನಾಳೆ ನೋಡೋಣ. ನಮಸ್ಕಾರ.